ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಸೀರೀಸ್ ಆಫ್ ಮೈ ಯೂಟ್ಯೂಬ್ ಚಾನಲ್. ಈ ಸೀರೀಸಲ್ಲಿ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ನೋಡಿ, ಆಲ್ರೆಡಿ ಮಾಡರ್ನ್ ಹಿಸ್ಟ್ರಿ ಸೀರೀಸ್ ಆಫ್ ಸ್ಟಾರ್ಟಿಂಗ್ ಫ್ರಮ್ 1857 ಟು 1947 6 ಗಂಟೆ 6 hours ವಿಡಿಯೋ ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ದಟ್ ಈಸ್ ಪಾರ್ಟ್ 2 ಅಂತ ಅಂದ್ಕೊಳ್ಳಿ. ಮಾಡರ್ನ್ ಹಿಸ್ಟ್ರಿ ಫೇಸ್ದು ಅದು ಪಾರ್ಟ್ 2. ದಟ್ ಈಸ್ ದ ರೈಸ್ ಆಫ್ ನ್ಯಾಷನಲಿಸಮ್ ಆಫ್ಟರ್ ದ ಕ್ರೌನ್ಸ್ ರೂಲ್. ಏನೇನಾಯಿತು, ಈಸ್ಟ್ ಇಂಡಿಯಾ ಕಂಪ್ನಿ ತೆಗೆದಾಕದ ಮೇಲೆ ಏನೇನಾಯಿತು ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಎಲ್ಲರ ಬಗ್ಗೆ ಮಾತಾಡಿರೋದು ನಾನು ಆ ವಿಡಿಯೋದಲ್ಲಿ. ದಿಸ್ ಈಸ್ ಮಾಡರ್ನ್ ಇಂಡಿಯಾ ಫೇಸ್ 1. ಇದು 1600 ಇಂದ 1857 ವರೆಗೂ ಏನಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಕಾಲ್ಡ್ ಆಸ್ ರೈಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈ ವಿಡಿಯೋ ಬಂದು ದಿಸ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ದ ರೈಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಫುಲ್ ಡೆಪ್ತ್ ಆಗಿ ಮಾತಾಡೋಣ. ಅದಕ್ಕಿಂತ ಮೊದಲು ನಾನು ಇನ್ನೊಂದು ವಿಷಯ ಹೇಳಬೇಕು. ನೋಡಿ, ಇನ್ ಕೇಸ್ ನಿಮ್ಮ ಹತ್ರ ಟೆಲಿಗ್ರಾಮ್ ಇದ್ದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ನು ಜಾಯ್ನ್ ಆಗಿ. ಬಿಕಾಸ್ ಅಲ್ಲಿ ನಾನು ರೆಗ್ಯುಲರ್ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ ನನ್ನ ವೀಡಿಯೋಸ್ ಮೇಲೆ. ಆ್ಯಂಡ್ ದ ಟೆಲಿಗ್ರಾಮ್ ಐ ಡಿ ಈಸ್ AIM IAS ಕನ್ನಡ. ಇದು ನನ್ನ ಟೆಲಿಗ್ರಾಮ್ ಐ ಡಿ. ಸೊ ಇನ್ ಕೇಸ್ ನೀವು ಟೆಲಿಗ್ರಾಮಲ್ಲಿ ಇದ್ದರೆ ಡೆಫಿನೆಟಾಗಿ ಜಾಯ್ನ್ ಆಗಿ, ಸೊ ದಟ್ ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಆ್ಯಂಡ್ ನೌ ಲೆಟ್ಸ್ ಕಮ್ ಟು ದ ವಿಡಿಯೋ. ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ 1 ಸೆಕೆಂಡ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡೋಣ. ನೋಡಿ, ಇಂಡಿಯನ್ ಹಿಸ್ಟ್ರಿನ ನಾವು 3 ಫೇಸಸಲ್ಲಿ ಡಿವೈಡ್ ಮಾಡ್ಬೋದು. ಇಫ್ ಐ ಟೇಕ್ ದಿಸ್ ಆ್ಯಸ್ ಹಿಸ್ಟ್ರಿ, ಇದನ್ನು ನಾವು ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಹಿಸ್ಟ್ರಿನ ನಾವು 3 ಡಿಫ್ರೆಂಟ್ ಫೇಸಸಲ್ಲಿ ಡಿವೈಡ್ ಮಾಡ್ಕೋಬೋದು. ಒನ್ ಈಸ್ ಕಾಲ್ಡ್ ಆಸ್ ಏನ್ಷಿಯಂಟ್, ಹಳೇ ಕಾಲದ್ದು. ಒನ್ ಈಸ್ ಕಾಲ್ಡ್ ಆಸ್ ಮೆಡೈವಲ್, ಸ್ವಲ್ಪ ಇಂಟರ್ಮೀಡಿಯೇಟ್ ಕಾಲದ್ದು. ಆ್ಯಂಡ್ ಒನ್ ಮೋರ್ ಈಸ್ ಕಾಲ್ಡ್ ಆಸ್ ಮಾಡರ್ನ್, ಮಧ್ಯಕಾಲದ್ದು, ಲೇಟೆಸ್ಟ್ ಮಾಡರ್ನ್. ಆ್ಯಂಡ್ ಇನ್ನೂ ಒಂದು ಡಿವಿಷನ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಇಂಡಿಯಾ ಏನಾಯಿತು ಅನ್ನೋದಕ್ಕೆ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತಾರೆ. ದಿಸ್ ಈಸ್ ಆಫ್ಟರ್ 1947. ನಾವಿರುವಂಥ ಕರೆಂಟ್ ಎರಾ ಇದು. ಓಕೆ, ಬಟ್ ನಾನು ಮಾತಾಡಬೇಕಾಗಿರೋದು ಇದು. ದಿಸ್ ಎರಾ ಇಸ್ ಸಮ್ವೇರ್ ಅರೌಂಡ್ 600 ಟು 1947 ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೀತಾರೆ. ಕೆಲವರು ಇದನ್ನ 1707 ಇಂದ ಸ್ಟಾರ್ಟ್ ಆಯ್ತು ಅಂತ ಕೂಡ ಹೇಳ್ತಾರೆ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೇನೆ ಈಗ, ಡೋಂಟ್ ವರಿ. ಆ್ಯಂಡ್ ಇದಿದೆ ಅಲ್ವಾ, ದಿಸ್ ಇಸ್ ಸಮ್ವೇರ್ ಬಿಫೋರ್ ದ್ಯಾಟ್. ಈ ಮೆಡೈವಲ್ ಇಂಡಿಯಾ ಹಿಸ್ಟ್ರಿಯಲ್ಲಿ ಬರುವಂಥ ಮೋಸ್ಟ್ ಡಾಮಿನೆಂಟ್ ಸಕ್ಸಸ್ಫುಲ್ ಎಂಪರರ್ ಅಂತ ಇದ್ದರೆ ದಟ್ ಈಸ್ ಮುಗಲ್ಸ್. ಇದನ್ನು ನಾವು ಮುಗಲ್ಸ್ ಟೈಮ್ ಪೀರಿಯಡ್ ಅಂತ ಕರಿಬೋದು. ಆಯಿತಾ, ಇಷ್ಟು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಆಸ್ ಮುಗಲ್ಸ್ ಟೈಮ್ ಪೀರಿಯಡ್. ಸೊ ನಾವು 3 ಫೇಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನ್ಷಿಯಂಟಿಗೆ ಸದ್ಯಕ್ಕೆ ಬೇಡ. ಮೆಡೈವಲಲ್ಲಿ ಮುಗಲ್ಸ್ ಬರ್ತಾರೆ, ಮಾಡರ್ನಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಬರುತ್ತೆ, ಆರ್ ಆಲ್ಸೋ ನೋನ್ ಆಸ್ ಬ್ರಿಟಿಷ್ ಬರ್ತಾರೆ. ಓಕೆ, ಸೊ ನಾವೀಗ ಸ್ಟಾರ್ಟ್ ಮಾಡೋಣ. ನೋಡಿ, ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆ ಇಂಡಿಯನ್ ಸಿಚುವೇಶನ್ ಏನು ಅಂತ ನಾನು ಹೇಳ್ತೇನೆ. ಇದು ಯುರೋಪಿಯನ್ ಕಂಟ್ರೀಸ್. ನಮ್ಮ ಯುರೋಪ್ ಇದೆ ಅಲ್ವಾ, ವೆಸ್ಟರ್ನ್ ಟ್ರೆಡಿಷನ್. ನಾವೇನು ವೆಸ್ಟ್ ಅಂತೇವೆ, ವೆಸ್ಟರ್ನ್ ಸ್ಟೈಲ್, ಹಿಪ್ ಹಾಪ್, ಪಾಪ್ ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ಆಯಿತಾ, ಯುರೋಪ್. ಸೊ ಇಂಡಿಯಾದಲ್ಲಿ ಫಸ್ಟ್ ಯುರೋಪಿಯನ್ ಟು ಸ್ಟೆಪ್ ಇನ್ ಇಂಡಿಯಾ ವಾಸ್ ವಾಸ್ಕೋ ಡ ಗಾಮಾ ಅನ್ನೋ ಮಹಾನ್ ಭಾವ 1948 ಪೋರ್ಚುಗೀಸ್ ಇಂದ ಬರ್ತಾನೆ ಇಂಡಿಯಾಗೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇದನ್ನೆಲ್ಲ ಬರ್ದಿಟ್ಕೊಳ್ಳಿ ಬೇಕಿದ್ರೆ. ವಾಸ್ಕೋ ಡ ಗಾಮಾ ಅವರು ಇಂಡಿಯಾಗೆ 1948 ಬರ್ತಾರೆ. 1948 ಬರ್ತಾರೆ. ಆ್ಯಂಡ್ ಹಿ ಕೇಮ್ ಹಿಯರ್ ಬಿಫೋರ್ ದ ರೈಸ್ ಆಫ್ ಮುಗಲ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಮ್ಮಣ್ಣ ಕಾಲಿಟ್ಟವನೆ. ಓಕೆ, ಆ್ಯಂಡ್ ಫ್ರಮ್ ವಿಚ್ ಕಂಟ್ರಿ ಹಿ ವಾಸ್ ಫ್ರಮ್ ಪೋರ್ಚುಗೀಸ್. ಇದಾದಮೇಲೆ ದ ಸೆಕೆಂಡ್ ಟೀಮ್ ದಟ್ ಕಮ್ಸ್ ಹಿಯರ್ ಇಸ್ ಡಚ್. ಇವರಾದಮೇಲೆ ಡಚ್ ಬರ್ತಾರೆ ಇಂಡಿಯಾಗೆ. ಅರೌಂಡ್ 1595 ಟು 1598 ಮಧ್ಯದಲ್ಲಿ ಕಾಲಿಡ್ತಾರೆ ಇಂಡಿಯಾಗೆ. ನೋಡಿ, ಡಚ್ ಇವರು. ಓಕೆ, ವಾಸ್ಕೋ ಡ ಗಾಮಾ ಬರೋದು ಕ್ಯಾಲ್ಕತ್ತಾಗೆ. ಆಯಿತಾ, ಇವರು ಕಲ್ಕತ್ತಾಗೆ ಬರ್ತಾರೆ. ಹಿ ಕಮ್ಸ್ ಟು ದ ಪೋರ್ಟ್ ಆಫ್ ಕ್ಯಾಲ್ಕತ್ತಾ. ಆ್ಯಂಡ್ ಇವ್ರು ಬರೋದು ಪುಲಿಕಟ್ಗೆ. ಇವ್ರು ಕಾಲಿಡೋದು ಡಚ್ ಲ್ಯಾಂಡ್ಸ್ ಇನ್ ಪುಲಿಕಟ್, ವಿಚ್ ಇಸ್ ಇನ್ ಕರೆಂಟ್ ಡೇ ಪಾಂಡಿಚೇರಿಯಲ್ಲಿದೆ. ಇದು ಪಾಂಡಿಚೇರಿಯಲ್ಲಿದೆ. ಆಯಿತಾ, ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಕಾಲಿಡೋದು ಡ್ಯಾನಿಷ್. ಒಂದು ಸ್ಮಾಲ್ ಎಂಪೈರ್ ಇದೆ ಡ್ಯಾನಿಷ್ ಅಂತ, ಅವ್ರು ಕೂಡ ಬರ್ತಾರೆ. 1616 ಬರ್ತಾರೆ. ಇವ್ರು ಕಾಲಿಡೋದು ತಮಿಳ್ನಾಡುವಲ್ಲಿ ಟ್ರಾನ್ಕೆಕ್ಯೂಬಾರ್ ಅನ್ನೋ ಒಂದು ಊರಿದೆ, ಸಂಬರ್ ಇನ್ ತಮಿಳ್ನಾಡು. ಓಕೆ, ತಮಿಳ್ನಾಡು ಅಂತ ನೆನ್ಪಿಟ್ಕೊಳ್ಳಿ. ಇವ್ರು ಕಾಲಿಡೋದು ಇಲ್ಲಿಗೆ. ಇದಾದಮೇಲೆ ಫ್ರೆಂಚ್ ಬರ್ತಾರೆ, FRENCH ಫ್ರೆಂಚ್. ಇವರು 1664 ಬರ್ತಾರೆ ಇಂಡಿಯಾಗೆ. ನೋಡಿ, 4 ಟೈಮ್ ಪೀರಿಯಡ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಬರೋದು ವಾಸ್ಕೋ ಡ ಗಾಮಾ, ಹಿ ವಾಸ್ ಪೋರ್ಚುಗಲ್. ನೆಕ್ಸ್ಟ್ ಬರೋದು ಡಚ್, ನೆಕ್ಸ್ಟ್ ಬರೋದು ಡ್ಯಾನಿಷ್, ಆಮೇಲೆ ಬರೋದು ಫ್ರೆಂಚ್. ಈ 4 ಜನರಲ್ಲಿ ನಾವು ಹುಡುಕ್ತಿರುವಂಥ ಹೀರೋ ಇಲ್ಲ. ಯಾರು ಆ ಹೀರೋ? ಬ್ರಿಟಿಷ್. ನಮ್ಮ ಮೇನ್ ಫೋಕಸ್ ಇರೋದು ಬ್ರಿಟಿಷ್. ನೋಡಿ, ಈ 4 ಜನರಲ್ಲಿ ಕೂಡ ಬ್ರಿಟಿಷರ್ಸ್ ಇನ್ನೂ ಕಾಲಿಟ್ಟಿಲ್ಲ. ಬ್ರಿಟಿಷರ್ಸ್ ಇಂಡಿಯಾಗೆ ಬರೋಕ್ಕಿಂತ ಮುಂಚೆ ಯುರೋಪಲ್ಲಿ ಏನಾಯಿತು, ಇಂಗ್ಲೆಂಡಲ್ಲಿ ಏನಾಯಿತು ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಲೆಟ್ ಶಿಫ್ಟ್ ಅವರ್ ಫೋಕಸ್. ಇದು ಇಂಡಿಯಾದಲ್ಲಿ ಆಗ್ತಿದೆ. ದಿಸ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಅವ್ರು ಕಾಲಿಡ್ತಿರೋದು ಇಂಡಿಯಾದಲ್ಲಿ. ನಾನು ನಿಮ್ಮನ್ನು ದೇಶದ ಇನ್ನೊಂದು ಮೂಲಕ್ಕೆ ಕರ್ಕೊಂಡು ಹೋಗ್ತಾನೆ. ದಟ್ ಈಸ್ ವಾಟ್? ಇಂಗ್ಲೆಂಡಲ್ಲಿ ಒಂದು ವಿಸ್ಮಯ ಆಗುತ್ತೆ. ಅದೇನಂದರೆ
1600 1600 ಇಸ್ವಿಯಲ್ಲಿ ಅಲ್ಲಿ ಎಂಪರರ್ ಇರ್ತಾರೆ, ಅವ್ರ ಹೆಸರು ಕ್ವೀನ್ ಎಲಿಜಾಬೆತ್ ಒನ್ ಅಂತ. ಶಿ ಈಸ್ ಕ್ವೀನ್ ಎಲಿಜಾಬೆತ್ ಒನ್. ಇವ್ರ ಹೆಸರು ಕ್ವೀನ್ ಎಲಿಜಾಬೆತ್ ಒನ್ ಅಂತ. ಇವರು ಒಂದು ಡಿಸಿಷನ್ನ ತಗೊಳ್ತಾರೆ, ದಟ್ ಈಸ್ ಶಿ ಗಿವ್ಸ್ ಅ ರಾಯಲ್ ಚಾರ್ಟರ್. ರಾಯಲ್ ಅಂದರೆ ರಾಜ ಮಹಾರಾಜರು ಕೊಡುವಂಥ ಒಂದು ರೈಟ್, ಚಾರ್ಟರ್. ಶಿ ಗಿವ್ಸ್ ರಾಯಲ್ ಚಾರ್ಟರ್ ಟು ಈಸ್ಟ್ ಇಂಡಿಯಾ ಕಂಪನಿ. ಶಿ ಗಿವ್ಸ್ ಅ ರಾಯಲ್ ಚಾರ್ಟರ್ ಟು ಈಸ್ಟ್ ಇಂಡಿಯಾ ಕಂಪನಿ. ಚಾರ್ಟರ್ ಅಂದರೆ ಏನೂ ಇಲ್ಲ, ಆ ರಿಟರ್ನ್ ಡಾಕ್ಯುಮೆಂಟ್, ಆ ರಿಟರ್ನ್ ಪರ್ಮಿಷನ್. ಚಾರ್ಟರ್ ಅಲ್ಲ ಅದು, ಸಾರಿ, ಚಾರ್ಟರ್. ಚಾರ್ಟರ್ ಅಂದರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ರಿಟರ್ನ್ ಲೀಗಲ್ ಡಾಕ್ಯುಮೆಂಟ್. ವಿಲ್ ಅಂತಾರಲ್ಲ ಆ ಥರ ಏನೋ ಅಂದ್ಕೊಳ್ಳಿ, ಪರ್ಮಿಷನ್ ಅಂತ ಅಂದ್ಕೊಳ್ಳಿ, ಲೆಟರ್ ಆಫ್ ಪರ್ಮಿಷನ್ ಅಂತ ಅಂದ್ಕೊಳ್ಳಿ. ದಿಸ್ ಇಸ್ ನಥಿಂಗ್ ಬಟ್ ಆಲ್ ಪರ್ಮಿಷನ್ ಲೆಟರ್. ಈ ಲೆಟರ್ ಏನು ಹೇಳುತ್ತೆ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಗಿವನ್ ದ ರೈಟ್. ಈಸ್ಟ್ ಇಂಡಿಯಾ ಕಂಪನಿ, ಒಂದು ನಿಮಿಷ, ಈಸ್ಟ್ ಇಂಡಿಯಾ ಕಂಪನಿ, ಫಸ್ಟ್ ಆಫ್ ಆಲ್ ಈ ಕಂಪನಿ ಅಂದರೆ ಏನಂತ ಹೇಳ್ತೇನೆ. ಈಸ್ಟ್ ಇಂಡಿಯಾ ಕಂಪನಿ ಇಸ್ ನಥಿಂಗ್ ಬಟ್ ಟ್ರೇಡಿಂಗ್ ಕಂಪನಿ. ಇದು ವ್ಯಾಪಾರ ಮಾಡುವಂಥ ಒಂದು ಚಿಕ್ಕ ಕಂಪನಿ, ಟ್ರೇಡಿಂಗ್ ಕಂಪನಿ. ಅಂದರೆ ಫಸ್ಟ್ ಟ್ರೇಡಿಂಗ್ ಅಂದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಕಷ್ಟ ಆಗ್ಬೋದು. ಟ್ರೇಡ್ ಅಂದರೆ ಏನು ನೋಡಿ, ನೀವು ವ್ಯಾಪಾರಸ್ಥರು, ಓಕೆ, ನಿಮ್ಮ ಹತ್ರ 100 ರೂಪಾಯಿ ಇದೆ, ಯು ಹ್ಯಾವ್ 100 rupees. ನೀವು ಒಂದು ಊರಿಗೆ ಹೋಗ್ತೀರಾ, ಅಲ್ಲಿ ನೀವು ಕೆಲವೊಂದು ವಸ್ತುಗಳನ್ನ ಖರೀದಿಸ್ತೀರಾ ಇನ್ನೊಬ್ಬನ ಹತ್ರ, 50 ರೂಪಾಯಿಗೆ ಖರೀದಿಸ್ತೀರಾ. ಅದನ್ನು ನೀವು ನಿಮ್ಮೂರಿಗೆ ವಾಪಸ್ ತಗೊಬಂದು ಸೇಮ್ ಪ್ರಾಡಕ್ಟ್ನ ನೀವು 60 ರೂಪಾಯಿಗೆ ಮಾರ್ತೀರಾ. ಎಷ್ಟು ಪ್ರಾಫಿಟ್ ಆಯಿತು ನಿಮಗೆ? ಅಲ್ಲಿ ಇನ್ವೆಸ್ಟ್ಮೆಂಟ್ 50, ನೀವು ಮಾರಿದ್ದು 60ಕ್ಕೆ ನಿಮಗೆ 10 ರೂಪಾಯಿ ಪ್ರಾಫಿಟ್. ದಿಸ್ ಪೀಪಲ್ ಆರ್ ಕಾಲ್ಡ್ ಆಸ್ ಟ್ರೇಡರ್ಸ್. ಒಂದು ಊರಿಗೆ ಹೋಗಿ ವ್ಯಾಪಾರ ಮಾಡಿ ಅದನ್ನು ಕೊಂಡ್ಕೊಂಡು ಬಂದು ಇಲ್ಲಿ ಮಾಡೋರನ್ನ ಟ್ರೇಡರ್ಸ್ ಅಂತ ಕರೀತಾರೆ. ಆಯ್ತು, ಅಮೆಝಾನ್, ಫ್ಲಿಪ್ಕಾರ್ಟ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಸಾಕು ನೀವು. ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಟ್ರೇಡರ್ಸ್ ಅರ್ಥ ಆಗಿರುತ್ತೆ. ಹೂ ಆರ್ ಟ್ರೇಡರ್ಸ್? ಮರ್ಚೆಂಟ್ಸ್, ವ್ಯಾಪಾರಸ್ಥರು. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಈಸ್ಟ್ ಇಂಡಿಯಾ ಕಂಪ್ನಿ ಬೀಯಿಂಗ್ ಅ ಟ್ರೇಡಿಂಗ್ ಕಂಪನಿ, ಇವ್ರಿಗೆ ನಮ್ಮ ಕ್ವೀನ್ ಎಲಿಜಾಬೆತ್ ಅವರು ಒಂದು ರಾಯಲ್ ಚಾರ್ಟರ್ ಕೊಡ್ತಾರೆ. ರಾಯಲ್ ಚಾರ್ಟರ್ ತುಂಬ ಡೆಪ್ತಾಗಿ ಹೇಳ್ತಾ ಇದ್ದೇನೆ, ಓಕೆ, ಯಾಕಂದರೆ ಈ ವಿಡಿಯೋ ಕರೆಕ್ಟಾಗಿ ನೋಡಿಕೊಂಡ್ರೆ ನನಗೆ ಇಂಡಿಯನ್ ಪಾಲಿಟಿ ಹೇಳೋಕ್ಕೆ ಈಸಿ ಆಗುತ್ತೆ, ಅದಕ್ಕೆ. ಓಕೆನಾ? ರಾಯಲ್ ಚಾರ್ಟರ್, ಈ ಚಾರ್ಟರ್ ಏನು ಹೇಳುತ್ತೆ ಅಂದರೆ, ದೀಸ್ ಪೀಪಲ್ ವೇರ್ ಗಿವನ್ ದ ರೈಟ್, ಇವರಿಗೆ ಒಂದು ರೈಟ್ ಸಿಗುತ್ತೆ. ದೇ ಕ್ಯಾನ್ ಗೋ ಟು ಈಸ್ಟರ್ನ್ ಕಂಟ್ರೀಸ್. ದೇ ಕ್ಯಾನ್ ಗೋ ಟು ಈಸ್ಟರ್ನ್ ಕಂಟ್ರೀಸ್ ಅಂದರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಇಲ್ಲಿರೋದು ಇಂಗ್ಲೆಂಡ್ ಅಲ್ವಾ? ಇಂಗ್ಲೆಂಡ್ ಈಸ್ ಇನ್ ವೆಸ್ಟ್. ಸೊ ಈಸ್ಟ್ ಕಡೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಯು ಪೀಪಲ್ ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದಿಸ್ ಸೈಡ್ ಆಫ್ ಕಂಟ್ರೀಸ್ ಆ್ಯಂಡ್ ನೀವು ಅಲ್ಲಿ ಹೋಗಿ ಟ್ರೇಡ್ ಮಾಡ್ಬೋದು ಅಂತ ಹೇಳ್ತಾರೆ. ಯು ಕ್ಯಾನ್ ಗೋ ಆ್ಯಂಡ್ ಪರ್ಫಾರ್ಮ್ ಟ್ರೇಡ್ ಟುವರ್ಡ್ಸ್ ದ ಈಸ್ಟರ್ನ್ ಎಕ್ಸ್ಪ್ಲೋರೇಷನ್ಸ್. ಇದು ಒಂದು ಕಡೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಇಂಗ್ಲೆಂಡ್ ಆಗಲಿ ಬ್ರಿಟನ್ ಕಂಟ್ರಿಯಲ್ಲಿ, ಬ್ರಿಟಿಷ್ ಎಂಪೈರ್ ಒಳಗೆ ಬೇರೆ ಟ್ರೇಡಿಂಗ್ ಕಂಪನೀಸ್ ಕೂಡ ಇತ್ತು. ಇಟ್ ವಾಸ್ ನಾಟ್ ಓನ್ಲಿ ಈಸ್ಟ್ ಇಂಡಿಯಾ ಕಂಪನಿ, ಅಲ್ಲಿ ಬೇರೆ ಟ್ರೇಡಿಂಗ್ ಕಂಪನೀಸ್ ಕೂಡ ಇತ್ತು. ಬ್ರಿಟನ್ ಎಂಪೈರಲ್ಲಿರುವಂಥ ಕಂಪನೀಸ್ ಯಾರು ಕೂಡ ನಿಮ್ಮ ತಂಟೆಗೆ ಬರಲ್ಲ. ಯು ಆರ್ ಅ ಸೋಲೋ ಟ್ರೇಡರ್. ಈಸ್ಟರ್ನ್ ಕಂಪ್ನೀಸ್ ಜೊತೆ ನಿಮಗೆ ಸೋಲೋ ಟ್ರೇಡ್ ಫೀಚರ್ ಕೊಡ್ತಾರೆ. ಮೊನೋಪೋಲಿ ಅಂತಾರೆ ಇದನ್ನು. ವೆನ್ ಓನ್ಲಿ 1% ಟೇಕ್ಸ್ ಓವರ್ ಎನಿಥಿಂಗ್, ದಿಸ್ ಈಸ್ ಕಾಲ್ಡ್ ಆಸ್ ಮೊನೋಪೊಲಿ. ಒಬ್ಬರೇ ಒಂದು ಫೀಲ್ಡ್ನ ಆಳೋದು. ಸೊ ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ ಅ ಮೊನೋಪೊಲಿ ಟು ಟ್ರೇಡ್ ಇನ್ ಈಸ್ಟರ್ನ್ ಕಂಪ್ನೀಸ್. ಅಂದರೆ ಈಸ್ಟ್, ಪೂರ್ವ, ಪಶ್ಚಿಮ, ಉತ್ತರನ ಇದು ಅಲ್ಲ, ಪೂರ್ವದ ಕಡೆ ಹೋಗಿ, ಪೂರ್ವ ದೇಶದ ಕಡೆಗಳಿಗೆ ಹೋಗಿ ಏನು ಬೇಕೋ ವ್ಯಾಪಾರ ಮಾಡಿ ನಿಮ್ಮ ತಂಟೆಗೆ ಬ್ರಿಟಿಷಿಂದ ಬೇರೆ ಯಾವ ಕಂಪ್ನಿನೂ ಬರಲ್ಲ ಅಂತ ಮಾತು ಕೊಡ್ತಾರೆ. ಇದಾದಮೇಲೆ ಸ್ಟಾರ್ಟ್ ಆಗತ್ತೆ ಕತೆ. ಈಸ್ಟ್ ಇಂಡಿಯಾ ಕಂಪನಿಯವರು ದೇ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಅವರು ತಮ್ಮ ದೋಣಿಗಳನ್ನು ತೆಗೆದುಕೊಂಡು, ಬೋಟ್ಸ್ನ ತಗೊಂಡ್ಕೊಂಡು ದೇ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ಓಷಿಯನ್ ಆ್ಯಂಡ್ ದೆನ್ ದೇ ರೀಚ್ ಇಂಡಿಯಾ. ಅವರು ಭಾರತಕ್ಕೆ ಬರ್ತಾರೆ. ನೋಡಿ, ದಿಸ್ ಈಸ್ ಹೌ ದೇ ಕಮ್ ಟು ಇಂಡಿಯಾ. ಇಂಡಿಯಾಗೆ ಬರೋಕ್ಕಿಂತ ಮುಂಚೆ ಪರ್ಮಿಷನ್ ಕೊಟ್ಟಿದ್ಯಾರು? ಕ್ವೀನ್ ಎಲಿಜಾಬೆತ್ ಒನ್ ಅವರು. ಸೊ ಸಮುದ್ರ ಮಾರ್ಗದಿಂದ ಹುಡುಕೊಂಡು ಇಂಡಿಯಾಗೆ ಬರ್ತಾರೆ. ಆ್ಯಂಡ್ ಅವರು ಇಂಡಿಯಾದಲ್ಲಿ ಕಾಲಿಡೋದು 1600ನೇ ಇಸ್ವಿಯಲ್ಲಿ. ಈಸ್ಟ್ ಇಂಡಿಯಾ ಕಂಪನಿ ಕಮ್ಸ್ ಟು ಇಂಡಿಯಾ ಇನ್ 1600 AD. ಅವ್ರು ಕಾಲಿಡೋದು 1600ನೇ ಇಸ್ವಿಯಲ್ಲಿ. ಇವಾಗ ಸ್ವಲ್ಪ ಟೈಮ್ ಲೈನ್ ಹಾಕ್ಕೊಳ್ಳೋಣ ನಮ್ಮ ರೆಫರೆನ್ಸ್ಗೆ. ಇದು 1400, ಇದು 1600, ಆಯಿತಾ? ಸ್ವಲ್ಪ ನನ್ನ ಖುಷಿಗೋಸ್ಕರ ಅಂದ್ಕೊಳ್ಳಿ. ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಈಗ ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಕೂಡ ಹಾಕ್ಕೊಳ್ಳಿ, ಯೂಸ್ ಆಗ್ಬೋದು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ 1948 1948 ಇಸ್ವಿಯಲ್ಲೇ ಪೋರ್ಚುಗೀಸ್ ವಾಸ್ಕೋ ಡ ಗಾಮ ಜೊತೆ ಬಂದಿದ್ದಾರೆ. ಓಕೆ, 1500 ಇಲ್ಲಿ ಹಾಕ್ಕೊಳ್ಳೋಣ. 1595 ಅಥವಾ 98ನೇ ಇಸ್ವಿಯಲ್ಲಿ ಡಚ್ ಕೂಡ ಬಂದಿದ್ದಾರೆ ಭಾರತಕ್ಕೆ, ಆಯಿತಾ? 1016ರಲ್ಲಿ ಇಲ್ಲಿ ಡ್ಯಾನಿಷ್ ಬಂದಿದ್ದಾರೆ, ಹಾಗೂ 1064ರಲ್ಲಿ ಫ್ರೆಂಚ್ ಬಂದಿದ್ದಾರೆ. ಆ್ಯಂಡ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂದಿದ್ದು ಯಾವಾಗ? ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ. ಸೊ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರೋಕ್ಕಿಂತ ಮುಂಚೆನೇ ಪೋರ್ಚುಗೀಸ್ ಅವರು
ಪೋರ್ಚುಗೀಸ್ ಅವರು 100 ಇಯರ್ಸಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಕಾಲಿಡೋಕ್ಕಿಂತ ಮುಂಚೆನೇ ಪೋರ್ಚುಗೀಸ್ ಹ್ಯಾಡ್ ಸ್ಟಾರ್ಟೆಡ್ ಟ್ರೇಡಿಂಗ್ ಇನ್ ಇಂಡಿಯಾ 100 ಇಯರ್ಸ್ ಬಿಫೋರ್. ಸೊ ಇವ್ರದಲ್ಲಿ ಜಾಸ್ತಿ ಪೋರ್ಟ್ಸ್ ಇರುತ್ತೆ, ಜಾಸ್ತಿ ಟ್ರೇಡಿಂಗ್ ಪಾಯಿಂಟ್ಸ್ ಇರುತ್ತೆ, ಕರೆಕ್ಟಾ? ಜಾಸ್ತಿ ಟ್ರೇಡಿಂಗ್ ಪಾಯಿಂಟ್ಸ್ ಇರುತ್ತೆ, ತುಂಬ ಕಾಂಟ್ಯಾಕ್ಟ್ಸ್ ಕೂಡ ಇರುತ್ತೆ. ಆ್ಯಂಡ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ರೈಸಿಂಗ್. ಇವರಿಲ್ಲಿ ದೊಡ್ಡ ಮುತ್ತಾತ ಆಗಿರೋ ಕಾಲದಲ್ಲಿ ಅವ್ನ ಮಗು ಇಂಡಿಯಾದಲ್ಲಿ, ಇದು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಆಲ್ ದ ಯುರೋಪಿಯನ್ ಕಂಟ್ರೀಸ್, ಅಂದರೆ ವೆಸ್ಟರ್ನ್ ಸೈಡಿಂದ ಬಂದಿರುವಂಥ ಪ್ರತಿಯೊಂದು ಕಂಟ್ರಿಗೂ ಡಿಮಾಂಡ್ ಮಾತ್ರ ಕಾಮನ್ ಆಗಿತ್ತು. ಎವ್ರಿ ಒನ್ ವಾಂಟೆಡ್ ಟು ಬೈ ದ ಸೇಮ್ ಥಿಂಗ್. ವಾಟ್ ವೇರ್ ದ ಡಿಮಾಂಡ್ಸ್? ಅವ್ರಿಗೆ ಫಸ್ಟ್ ಒನ್ ಬೇಕಾಗಿದ್ದು ಕಾಟನ್, ಹತ್ತಿ ಮೇಲೆ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು. ಸೆಕೆಂಡ್ ಒನ್ ಈಸ್ ಸಿಲ್ಕ್, ರೇಷ್ಮೆ ಮೇಲೆ ಕೂಡ ಸಿಕ್ಕಾಪಟ್ಟೆ ಡಿಮಾಂಡ್. ಇಂಡಿಯನ್ ಕಾಟನ್ ವೆಲ್ ಸಿಲ್ಕ್, ಇಂಡಿಯಾದಲ್ಲಿರೋ ಹತ್ತಿ ಹಾಗೂ ರೇಷ್ಮೆಗೆ ಅಪಾರವಾದ ಡಿಮಾಂಡ್ ಇತ್ತು ಯುರೋಪಿಯನ್ ಕಂಟ್ರೀಸಲ್ಲಿ. ಇದ್ರ ಜೊತೆಗೆ ಸ್ಪೈಸಸ್, ಖಾರ ಅಂತಾರಲ್ವ ಅದು. ಸೊ ಈ ಮೂರು ವಸ್ತುಗಳನ್ನ ಇಲ್ಲಿ ಖರೀದಿಸ್ಕೊಂಡು ಇಂಗ್ಲೆಂಡಲ್ಲಿ ಮಾಡ್ತಾಯಿದ್ರು. ಆ್ಯಂಡ್ ದ ಪ್ರಾಫಿಟ್ ಮಾರ್ಜಿನ್ ಹೇಳ್ತೇನೆ ನಾನು. ಇಲ್ಲಿ ನೀವು ₹1 ಖರೀದಿಸಿದ್ರೆ, ದೆರ್ ಈಸ್ ಅ ರೂಮರ್, ಇದು ನಂಗೆ ಕರೆಕ್ಟ್ ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ ಆಯ್ತಪ್ಪ. ಇದು ನನಗೆ ಒಂದು ಸೆಕೆಂಡ್, ಇದು ನನಗೆ ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ, ಬಟ್ ದೆರ್ ಈಸ್ ಅ ರೂಮರ್. ಇದಲ್ಲ ಒಂದು ನಿಮಿಷ, ಸಾರಿ ಗೈಸ್, ಎಲ್ಲೋಯ್ತು ಗುರು? ಇಲ್ಲಿದೆ, ಕ್ಷಮಿಸಿ. ಇಲ್ಲಿ ₹1 ಖರೀದಿಸಿದ್ರೆ ಇಂಡಿಯಾದಲ್ಲಿ ನೀವು ವಾಪಸ್ ಇಂಗ್ಲೆಂಡ್ಗೆ ಹೋಗಿ ಮಾಡಿದಾಗ ಅದು ₹60 ಸೆಲ್ ಆಗ್ತಿತ್ತಂತೆ. ನೀವಿಲ್ಲಿ ₹1 ಕೊಟ್ಟು ತಗೊಂಡ್ರೆ ಅಲ್ಲಿ ₹60 ಅದು ಮಾರಾಟ ಆಗ್ತಿತ್ತಂತೆ. ಸ್ಟ್ರೈಟ್ ₹59 ಪ್ರಾಫಿಟ್, ₹59 ನಿಮಗೆ ಲಾಭ. ಅರ್ಥ ಮಾಡ್ಕೊಳ್ಳಿ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ ಅಂತ. ಇದು ರೂಮರೋ ಸತ್ಯನೋ ನಂಗೆ ಗೊತ್ತಿಲ್ಲ, ಇದನ್ನು ನಾನು ಒಂದು ಬುಕ್ಕಲ್ಲಿ ಓದಿದ್ದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಅರ್ಥ ಮಾಡ್ಕೊಳ್ಳಿ ಹೌ ಮಚ್ ಪ್ರಾಫಿಟ್ ದಿಸ್ ಪೀಪಲ್ ಯೂಸ್ ಟು ಮೇಕ್ ಅಂತ. ಬಟ್ ಪ್ರಾಬ್ಲಮ್ ಎಲ್ಲ ಆಯ್ತಂದರೆ ಪೋರ್ಚುಗೀಸ್ ಅವರು, ಡಚ್ ಅವರು ಹಾಗೂ ಫ್ರೆಂಚ್ ಅವರು, ಡ್ಯಾನಿಷ್ ಅವರು ಆ್ಯಂಡ್ ಈಸ್ಟ್ ಇಂಡಿಯಾ ಕಂಪನಿಯವರು, ವೆನ್ ಆಲ್ ಆಫ್ ದೀಸ್ ಪೀಪಲ್ ವೆರ್ ಡಿಮಾಂಡಿಂಗ್ ದ ಸೇಮ್ ಥಿಂಗ್, ಒಂದೇ ವಸ್ತು ಮೇಲೆ ಡಿಮಾಂಡ್ ಜಾಸ್ತಿ ಆದರೆ ಏನಾಗುತ್ತೆ? ಪ್ರೈಸ್ ಬೆಳೆಯುತ್ತೆ. ಪ್ರೈಸಸ್ ವೆಂಟ್ ಅಪ್. ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ವೆನ್ ದ ಡಿಮಾಂಡ್ ಇನ್ಕ್ರೀಸಸ್, ಪ್ರೈಸ್ ಇನ್ಕ್ರೀಸಸ್. ಅದು ನಿಮಗೂ ಗೊತ್ತಿರುತ್ತೆ, ನನಗೂ ಗೊತ್ತಿರುತ್ತೆ. ಸಿಂಪಲ್ ಎಕನಾಮಿಕ್ ಲಾಜಿಕ್. ವೆನ್ ದ ಡಿಮಾಂಡ್ ಇನ್ಕ್ರೀಸಸ್, ಪ್ರೈಸ್ ಆಲ್ಸೋ ಇನ್ಕ್ರೀಸಸ್, ಡ್ಯೂ ಟು ವಿಚ್ ದ ಸೆಲ್ಲರ್ಸ್ ಆರ್ ಅಲ್ಲಿ ವ್ಯಾಪಾರ ಮಾಡೋರು ಇದ್ರಲ್ಲ, ಅವರು ಜಾಸ್ತಿ ದುಡ್ಡನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ದುಡ್ಡು ಅಂದರೆ ಗಿವ್ ಅಸ್ ಮೋರ್ ಮನಿ. ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರಿಗೆ ವಸ್ತುಗಳಂತ. ಸೊ ಇದರಿಂದ ಏನಾಗುತ್ತೆ, ನೀವು ವೆನ್ ಯುವರ್ ಕಾಸ್ಟ್ ಪ್ರೈಸ್ ಗೋಸ್ ಅಪ್, ಇದು ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಎಕಾನಮಿ. ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದರೆ ಅದನ್ನು ನೀವು ಕೊಂಡುಕೊಂಡು ಬೇರೆ ಊರಲ್ಲಿ ಅದನ್ನು ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್, ಓಕೆ, ವೆನ್ ದ ಕಾಸ್ಟ್ ಪ್ರೈಸ್ ಈಸ್ ಮೋರ್ ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಈಸ್ ಆವ್ರೇಜ್, ದ ಪ್ರಾಫಿಟ್ ದಟ್ ಯು ಮೇಕ್ ಈಸ್ ಆಲ್ಸೋ ಲೆಸ್. ಪ್ರಾಫಿಟ್ ಕೂಡ ಕಮ್ಮಿ ಆಗುತ್ತೆ. ಸಿನ್ಸ್ ಆಲ್ ದೀಸ್ 5 were ಟ್ರೇಡಿಂಗ್ ಕಂಪನೀಸ್, ದೇರ್ ಮೇನ್ ಫೋಕಸ್ ವಾಸ್ ಪ್ರಾಫಿಟ್. ಬಟ್ ಮಾರೋರೇ ಜಾಸ್ತಿ ದುಡ್ಡನ್ನ ಡಿಮಾಂಡ್ ಮಾಡೋದ್ರಿಂದ ಏನಾಗ್ತಿತ್ತು, ದೇ ಯೂಸ್ ಟು ಸೆಲ್ ಇಟ್ ಇನ್ ಅ ವೆರಿ ಮಿನಿಮಲ್ ಪ್ರೈಸ್. ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಯಿತು. ಇನಿಷಿಯಲಿ ಎಷ್ಟು ₹59 ಅಂದೆ ಅಲ್ವಾ, ಈಗ ಅದು ಅರೌಂಡ್ ₹30 ಬಂದಿದೆ ಅಂತ ಇಟ್ಕೊಳ್ಳಿ. ₹29 ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗಿದೆ, ಆ ಥರ ಲೆಕ್ಕ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಮ್ಯೂಚುವಲ್ ಆ್ಯಂಗರ್. ಸೊ ಎಲ್ಲರೂ ಏನು ಅಂದ್ಕೊಂಡ್ರಂದರೆ, ಓಕೆ ನಮ್ಮ ಕಡೆಯಿಂದ ಅಂತೂ ಪ್ರೈಸ್ನ ಕಮ್ಮಿ ಮಾಡ್ಸೋಕ್ಕಾಗಲ್ಲ, ಬೆಸ್ಟ್ ಏನಪ್ಪ ಅಂದರೆ ಇನ್ನೊಬ್ಬನ ಉಡಾಯಿಸ್ಬಿಡೋಣ ಅಂತ. ದಿಸ್ ಕ್ರಿಯೇಟೆಡ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಪೋರ್ಚುಗೀಸ್ ಅವರು, ದೇ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಡಚ್ ಆ್ಯಂಡ್ ಪೋರ್ಚುಗೀಸ್ ವೇರ್ ಫೈಟಿಂಗ್ ಅಗೇನ್ಸ್ಟ್ ಡ್ಯಾನಿಷ್. ಆಲ್ ದೀಸ್ 3-4 ವೇರ್ ಫೈಟಿಂಗ್ ಅಗೇನ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ಫ್ರೆಂಚ್ ಆಯಿತು. ಎಲ್ಲರೂ ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ತಾ ಇದ್ರು. ಹೆಂಗೆ ಹೊಡ್ಕೊಳ್ತಿದ್ರು ಅಂದರೆ, ಅವ್ರದ್ದು ಶಿಪ್ಸ್ ಬರ್ತಿತ್ತಲ್ವಾ, ಶಿಪ್ಸ್ನ ಮುಳುಗಿಸ್ಬಿಡ್ತಿದ್ರು. ದೇ ಟು ಡಿಸ್ಟ್ರಾಯ್ ದ ಶಿಪ್ಸ್ ಆರ್ ಬ್ಲಾಕ್ ರೋಡ್ಸ್ನ ಬ್ಲಾಕ್ ಮಾಡ್ತಿದ್ರು. ಇಲ್ಲ ಅಂದರೆ ಗೂಡ್ಸ್ ಇರುವಂಥ ಶಿಪ್ನ ದೋಪಡಿ ಮಾಡ್ತಿದ್ರು. ಗೂಡ್ಸ್ ವಿತ್ ಶಿಪ್ಸ್ನ ರಾಬರಿನೂ ಮಾಡ್ತಿದ್ರು, ಇಲ್ಲಾಂದರೆ ಮೂವ್ ಆಗೋಕ್ಕೆ ಬಿಡ್ತಾ ಇಲ್ಲ. ಹೊಡೆದಾಟ ಆಗ್ತಿದೆ. ಸಿ ವೆನ್ ದ ಡಿಮಾಂಡ್ ಈಸ್ ಇನ್ಕ್ರೀಸಿಂಗ್, ಪ್ರೈಸ್ ಇಸ್ ಇನ್ಕ್ರೀಸಿಂಗ್ ಅಲ್ವಾ. ಡಿಮಾಂಡ್ ಮಾಡೋರೇ ಇಲ್ಲ ಅಂದರೆ ಪ್ರೈಸಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ದೇ ಸ್ಟಾರ್ಟೆಡ್ ಇರಾಡಿಕೇಟಿಂಗ್ ದ ಕಾಂಪಿಟೇಷನ್. ಜಗಳ ಮಾಡಿಕೊಂಡು ಕಾಂಪಿಟೇಷನ್ನ ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇದು ಸಮುದ್ರ ಅಂತ ಅಂದ್ಕೊಳ್ಳಿ, ಇದು ನನ್ನ ಡ್ರಾಯಿಂಗಲ್ಲಿ ಇದು ನನ್ನ ಸಮುದ್ರ ಅಂದ್ಕೊಳ್ಳಿ. ಸೊ ಹೆಂಗಿದ್ರು ಕೂಡ ಶಿಪ್ಸ್ ಬರ್ತಿತ್ತಲ್ವಾ, ದೇ ಯೂಸ್ ಟು ಗೆಟ್ ದೇರ್ ಶಿಪ್ಸ್ನ ಅನ್ಲೋಡ್ ಮಾಡೋಕ್ಕೆ. ಹಾಯ್ ಬ್ರೋ, ಚೆನ್ನಾಗಿ ಮಾಡ್ತೀರಾ, ನಮಸ್ಕಾರ ಅಣ್ಣ. ಅಯ್ಯೋ ಸಾರಿ ಗೈಸ್. ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಇದು ಓಷಿಯನ್ ಅಥವಾ ಸಿ ಅಂತ ಅಂದ್ಕೊಳ್ಳಿ, ಸಿ ಕೋಸ್ಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಅವ್ರದ್ದು ಟ್ರೇಡಿಂಗ್ ಕಂಪನೀಸ್ ಇರುತ್ತೆ, ಕರೆಕ್ಟಾ? ಈಗ ಕಾನ್ಫ್ಲಿಕ್ಟ್ಸ್ ಆಗ್ತದೆ. ಇದು ಅವ್ರದ್ದು ಫ್ಯಾಕ್ಟ್ರಿ ಅಂತ ಅಂದ್ಕೊಳ್ಳಿ, ಏನೋ ಒಂದು ಅಂದ್ಕೊಳ್ಳಿ. ನಾನು ನನ್ನ ಡ್ರಾಯಿಂಗ್ಸ್ ಏನಾಯ್ತಂದರೆ, ಇವಾಗ ಅಟ್ಯಾಕ್ಸ್ ಆಗ್ತಿದೆ ಅಂದಮೇಲೆ ನೀವು ನಿಮ್ಮನ್ನು ಸೇಫ್ ಮಾಡ್ಕೊಳ್ತೀರಾ. ಅದಕ್ಕೆ ನೀವೇನು ಮಾಡಿದ್ರಿ, ಅದಕ್ಕೆ ನೀವೇನು ನಿಮ್ಮ ಸುತ್ತ ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯು ಸ್ಟಾರ್ಟ್ ಬಿಲ್ಡಿಂಗ್ ಫೋರ್ಟ್ಸ್. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ
ಯುದ್ಧದ ಕೋಣೆಯಲ್ಲಿ ಯು ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಫೋರ್ಟ್ಸ್. ನೀವು ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಚಿತ್ರದುರ್ಗ ಕೋಟೆ ನೋಡಿದ್ದೀರಾ, 7 ಸುತ್ತಿನ ಕೋಟೆ ಎಷ್ಟು ದೊಡ್ಡದಾಗಿದೆ ಅಂತ. ಆ ಥರ ದೇ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಫೋರ್ಟಿಫಿಕೇಶನ್ಸ್ ಸ್ಟಾರ್ಟ್ ಆಯಿತು. ಸೊ ಅವರು ಸೇಫ್ ಮಾಡ್ಕೊಳ್ಳೋಕ್ಕೋಸ್ಕರ ದೊಡ್ಡ ದೊಡ್ಡ ಗೋಡೆಗಳು, ದೊಡ್ಡ ದೊಡ್ಡ ಇಟಿಕೆಗಳನ್ನ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಇನ್ನೊಬ್ಬರ ಊರಿಗೆ ಹೋಗಿ ಕೋಟೆ ಕಟ್ಟಿದ್ರೆ ಅಲ್ಲಿರೋ ರಾಜ ಸುಮ್ಮನೆ ಇರ್ತಾನ? ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮ ಮನೆಗೆ 3 ಜನ ಫ್ರೆಂಡ್ಸ್ ಬರ್ತಾರೆ ಆಯಿತಾ, 1 2 3. ಇದು ನಿಮ್ಮ ಪುಟಾಣಿ ಮನೆ. ಒಬ್ಬ ನಿಮ್ಮ ಮನೆಗೆ ಬಂದ್ಕೊಂಡು ಪೇಂಟ್ ಹೊಡಿತಾನೆ, ಸ್ಪ್ರೇ ತೊಗೊಂಡು ಗೋಡೆ ಮೇಲೆ ಕಸ ಅಂತ ಹೊಡೆದ್ರೆ ನೀವು ಸುಮ್ಮನೆ ಇಡ್ತೀರಾ? ಇನ್ನೊಬ್ಬ ಬ್ಯಾಟ್ ತೊಗೊಂಡು ನಿಮ್ಮ ಮನೆ TV ಹೊಡೆದಾಕ್ತಾನೆ, ಸಮಾಧಾನ ಮಾಡಿರೋಕ್ಕಾಗತ್ತಾ? ಇಲ್ಲ. ನಿಮ್ಮ ಮನೆ ನಿಮ್ಮದು, ಅವರು ಗೆಸ್ಟಾಗಿ ಬಂದಿದ್ದಾರೆ, ಮುಚ್ಕೊಂಡು ಗೆಸ್ಟಾಗಿರಬೇಕು, ಆಮೇಲೆ ಗೆಸ್ಟಾಗಿ ಎದ್ದೋಗ್ಬೇಕು. ಬಟ್ ಇಲ್ಲೇನಾಗ್ತಿತ್ತು, ಅವ್ರು ನಿಮ್ಮ ಮನೆಗೆ ಬಂದು TV ಹೊಡೆಯೋದು, ಗೋಡೆ ಹೊಡೆಯೋದೆಲ್ಲ ಮಾಡಿದ್ರು. ಸೊ ಇಟ್ಸ್ ಆಬ್ವಿಯಸ್, ಲೋಕಲ್ ರೂಲರ್ಸ್ ಗಾಟ್ ಆ್ಯಂಗ್ರಿ. ಈ ಮುಗಲ್ಸ್ ಆಗಿರ್ಬೋದು, ಸುಬೇದಾರ್ಸ್ ಆಗಿರ್ಬೋದು, ಜಮೀನ್ದಾರ್ಸ್ ಆಗಿರ್ಬೋದು, ನವಾಬ್ ಆಗಿರ್ಬೋದು, ಎಲ್ಲರಿಗೂ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿಂದನೋ ಬಂದು ನಮ್ಮೂರಲ್ಲಿ ಮನೆ ಕಟ್ತಾನಲ್ಲ ಗುರಿಯೋನು ಅಂತ. ಆ ಕಾರಣದಿಂದ ನಾಟ್ ಜಸ್ಟ್ ದಿಸ್ ಪೀಪಲ್ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಈಚ್ ಅದರ್, ದಿಸ್ ಪೀಪಲ್ ಆಲ್ಸೋ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಲೋಕಲ್ ರೂಲರ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಮುಗಲ್ಸ್ಗೆ ಮತ್ತು ಬ್ರಿಟಿಷರ್ಸ್ಗೆ ಜಗಳ ಸ್ಟಾರ್ಟ್ ಆಗಿದ್ದು ಹೇಗೆ ಅಂತ ಕೇಳಿದ್ರು, ಫ್ರೆಂಚ್ಗೆ ಮತ್ತು ಮುಗಲ್ಸ್ಗೆ, ಫ್ರೆಂಚ್ಗೆ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಏನೋ ಅಂತಾರಲ್ಲ, ಅದನ್ನ ಈ ಯುದ್ಧಗಳಾಗೋದು ಕಾರಣ ಏನು? ಕಾನ್ಫ್ಲಿಕ್ಟ್. ಒನ್ ಈಸ್ ದೇ ವಾಂಟೆಡ್ ಟು ಇರಾಡಿಕೇಟ್ ದ ಕಾಂಪಿಟೇಷನ್, ಆ್ಯಂಡ್ ಸೆಕೆಂಡ್ ಥಿಂಗ್ ದೇ ವಾಂಟೆಡ್ ಟು ಪ್ರೊಟೆಕ್ಟ್ ದರ್ ಪೊಸಿಷನ್ಸ್. ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಅವ್ರ ಫ್ಯಾಕ್ಟ್ರಿಗಳನ್ನ ಸೇಫ್ ಮಾಡ್ಕೋಬೇಕು. ಬಟ್ ಆ ಫ್ಯಾಕ್ಟ್ರಿ ಸೇಫ್ ಆಗಬೇಕಂದ್ರೆ ಗೋಡೆ ಕಟ್ಟಬೇಕು, ಫೋರ್ಟ್ ಕಟ್ಟಬೇಕು. ಅದಕ್ಕೆ ಲೋಕಲ್ ಲೀಡರ್ಸ್ ಪರ್ಮಿಷನ್ ಕೊಡಲಿಲ್ಲ. ದಿಸ್ ವಾಸ್ ದ ಫಸ್ಟ್ ಸ್ಪಾರ್ಕ್ ದಟ್ ವಾಸ್ ಇಗ್ನೈಟೆಡ್ ಫಾರ್ ದ ವಾರ್ಸ್. ಇಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಕಂಟೆಂಟ್ಗೆ ಹೋಗ್ತೇನೆ. ಇಲ್ಲಿವರೆಗೂ ಯಾವುದೇ ರೀತಿಗೆ ಡೌಟ್ ಇರಬಾರ್ದು. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಟಾಪಿಕ್. ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಇಲ್ಲಿವರೆಗೂ ಹೇಳಿದ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದೇ ಸಿಚುವೇಶನ್, ಈಚ್ ಆ್ಯಂಡ್ ಎವ್ರಿ ಟ್ರೇಡಿಂಗ್ ಕಂಪನಿ ಅವ್ರವ್ರ ಮಧ್ಯೆ ಹೊಡ್ಕೊಳ್ತವ್ರೆ, ಆ್ಯಂಡ್ ದ ಟ್ರೇಡಿಂಗ್ ಕಂಪನಿ ಈಸ್ ಆಲ್ಸೋ ಫೈಟಿಂಗ್ ವಿತ್ ದ ಲೋಕಲ್ ರೂಲರ್ಸ್. ಇದೆರಡು ಪಾಯಿಂಟ್ ಅರ್ಥ ಆಗಿದ್ರೆ ಇವಾಗ ನೋಡಿ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ. ಇನಿಷಿಯಲಿ ವೆನ್ ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಇಂಡಿಯಾ, ದೇ ವರ್ ಟ್ರೇಡಿಂಗ್ ಕಂಪನಿ. ಅವರು ಬರೀ ಟ್ರೇಡ್ ಮಾಡ್ತಾಯಿದ್ರು. ಬಟ್ ಅವ್ರು ಇಲ್ಲಿ ಬಂದ ಮೇಲೆ ಅವ್ರಿಗೆ ಅರ್ಥ ಆಗಿದೆ ಏನಂದರೆ, ಇಲ್ಲಿ ಬರೀ ವ್ಯಾಪಾರ ಮಾಡಿದ್ರೆ ಸಾಕಾಗಲ್ಲ, ವಿ ಹ್ಯಾವ್ ಟು ಪ್ಲೇ ಪಾಲಿಟಿಕ್ಸ್ ಮಾಡಬೇಕನ್ನೋದು ಮಾತ್ರ ಈಸ್ಟ್ ಇಂಡಿಯಾ ಕಂಪ್ನಿಗೆ ಮಾತ್ರ ಅರ್ಥ ಆಗಿತ್ತು. ಡ್ಯೂ ಟು ವಿಚ್ ಅವರು ತಮ್ಮ ಚದುರಂಗದ ಆಟ ಶುರು ಮಾಡ್ಕೊಳ್ತಾರೆ. 1651ನಲ್ಲಿ 1651ರಲ್ಲಿ ಅವರು ಫಸ್ಟ್ ಫ್ಯಾಕ್ಟ್ರಿ ಕಟ್ತಾರೆ. ದೇ ಕನ್ಸ್ಟ್ರಕ್ಟ್ ದರ್ ಫಸ್ಟ್ ಫ್ಯಾಕ್ಟ್ರಿ ಅಟ್ ಹುಗ್ಲಿ ನದಿ ಪಕ್ಕದಲ್ಲಿ ಕಟ್ತಾರೆ, ಇನ್ ದ ಬ್ಯಾಂಕ್ಸ್ ಆಫ್ ಹುಗ್ಲಿ ಆಯ್ತಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಫ್ಯಾಕ್ಟ್ರಿಯಲ್ಲಿ ದೇ ಹ್ಯಾಡ್ ಪ್ಲೇಸಸ್ ಫಾರ್ ದರ್ ಆಫೀಸರ್ಸ್ ಟು ಸಿಟ್, ಪ್ಲಸ್ ದರ್ ಎಂಪ್ಲಾಯೀಸ್, ಪ್ಲಸ್ ಫ್ಯಾಕ್ಟ್ರಿ ಔಟ್ಲೆಟ್. ಏನೇನು ಕಲೆಕ್ಟ್ ಮಾಡ್ತಿದ್ರಲ್ಲ, ಬೈ ಮಾಡ್ತಿದ್ರಲ್ವ, ಅದನ್ನು ಇಲ್ಲಿ ಕಲೆಕ್ಟ್ ಮಾಡಿ ಇಡ್ತಿದ್ರು. ದೇ ಕನ್ಸ್ಟ್ರಕ್ಟೆಡ್ ದರ್ ಫಸ್ಟ್ ಫ್ಯಾಕ್ಟ್ರಿ ಅಟ್ ಹುಗ್ಲಿ ಇನ್ 1651. ಯಾರು? ಈಸ್ಟ್ ಇಂಡಿಯಾ ಕಂಪನಿ. ಅವ್ರು ಕಟ್ಟಾದ್ಮೇಲೆ ಈ ಮರ್ಚೆಂಟ್ಸ್ ಇದ್ರಲ್ವಾ, ಫ್ರಮ್ ಹೂಮ್ ದೇ ವರ್ ಬೈಯಿಂಗ್ ದ ಪ್ರಾಡಕ್ಟ್ಸ್, ಪ್ಲಸ್ ದ ಟ್ರೇಡರ್ಸ್. ನೋಡಿ, ಮರ್ಚೆಂಟ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವರು ಸೆಲ್ ಮಾಡ್ತಾರೆ, ಟ್ರೇಡರ್ಸ್ ಬೈ ಮಾಡ್ತಾರೆ, ಆಯಿತಾ. ಸೊ ದೇ ಟೋಲ್ಡ್ ಎವ್ರಿ ಒನ್ ಆಫ್ ದೆಮ್, ಇದು ನೀವು ರಿವರ್ ಹುಗ್ಲಿ ಅಂತ ಅಂದ್ಕೊಳ್ಳಿ, ಇದು ಅವ್ರದ್ದು ಬಿಲ್ಡಿಂಗ್ ಅಂತ ಅಂದ್ಕೊಳ್ಳಿ, ನನ್ನ ಡ್ರಾಯಿಂಗ್ಸ್. ಸೊ ದೇ ಟೋಲ್ಡ್ ಅದರ್ಸ್ ಟು ಕಮ್ ಆ್ಯಂಡ್ ಸೆಟಲ್ ಡೌನ್ ನಿಯರ್ ದೆಮ್, ಸೊ ದಟ್ ಟ್ರೇಡಿಂಗ್ ಆ್ಯಂಡ್ ಸೆಲ್ಲಿಂಗ್ ಈಸಿ ಆಗುತ್ತೆ ಅಂತ. ಅವ್ರು ಬಂದು ಇಲ್ಲೇ ಮಾರಿದ್ರೆ ಕೊಂಡ್ಕೊಳ್ಳೋಕ್ಕೂ ಹತ್ರ ಆಗುತ್ತೆ, ಡಿಸ್ಟೆನ್ಸ್ ತುಂಬ ಕಮ್ಮಿ ಆಗುತ್ತೆ ಅಂತ. ಅದಾದಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಇವರು ಸೆಲ್ ಮಾಡಿ ಇಲ್ಲಿ ಬೈ ಮಾಡಿದ್ರೆ ದೆರ್ ಈಸ್ ಲೆಸ್ ಅಮೌಂಟ್ ಆಫ್ ಮನಿ ದಟ್ ನೀಡ್ಸ್ ಟು ಬಿ ಸೆಂಟ್ ಆನ್ ಟ್ರಾನ್ಸ್ಪೋರ್ಟೇಷನ್ಗೂ ಅಷ್ಟು ಖರ್ಚಾಗಲ್ಲ. ಬಟ್ ದ ಪ್ರಾಬ್ಲಮ್ ಆಗಿದೆ ಅಲ್ಲ ಅಂದರೆ, ಇವರು ಇಲ್ಲಿ ಸಮಾಧಾನವಾಗಿ ಟ್ರೇಡ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಒಂದು ಕಡೆ ಫ್ರೆಂಚ್ ಅವ್ರು ಹೊಡಿತಾರೆ, ಒಂದು ಕಡೆ ಡಚ್ ಅವ್ರು ಹೊಡಿತಾರೆ, ಇನ್ನೊಂದು ಕಡೆ ಡ್ಯಾನಿಷ್ ಹೊಡಿತಾರೆ, ಇನ್ನೊಂದು ಕಡೆ ಪೋರ್ಚುಗೀಸ್ ಹೊಡಿತಾರೆ, ಹೋರಾಟ ನಡೀತಿದೆ, ಇನ್ನೊಂದು ಕಡೆ ಕಿಂಗ್ಸ್ ಹೊಡಿತಿದ್ದಾರೆ. ಇನ್ ದ ಇಯರ್ 1696 ಇಯರ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ ದ ಇಯರ್ 1696 ಡ್ಯೂ ಟು ರ್ಯಾಪಿಡ್ ವಾರ್ಸ್ ದೇ ಸ್ಟಾರ್ಟೆಡ್ ಫೋರ್ಟಿಫಿಕೇಶನ್. ಅವರು ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅವ್ರ ಫ್ಯಾಕ್ಟ್ರಿ ಸುತ್ತೂರ ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಯಾವಾಗ? 1696. ಇವಾಗ ನಾವು ಸ್ವಲ್ಪ ಫೋಕಸ್ನ ಶಿಫ್ಟ್ ಮಾಡೋಣ. ಇದಾಗ್ತಿರೋದಲ್ಲಿ ಬೆಂಗಾಲಲ್ಲಿ, ಆಯಿತಾ. ದಿಸ್ ಇಸ್ ಇನ್ ದ ಬೆಂಗಾಲ್ ರೀಜನ್. ನಾವು ನಮ್ಮ ಫೋಕಸ್ನ ಡೆಲ್ಲಿಗೆ ತೊಗೊಂಡು ಹೋಗೋಣ. ಲೆಟ್ಸ್ ಗೋ ಟು ಸಮ್ ಪ್ಲೇಸ್ ಆಫ್ ಡೆಲ್ಲಿ. ಡೆಲ್ಲಿಸಲ್ಲಿ ಗೊತ್ತಲ್ವಾ, ಡೆಲ್ಲಿ ಸುಲ್ತಾನೇಟ್ ಇತ್ತು, ಮುಗಲ್ಸ್ ವೆರ್ ರೂಲಿಂಗ್. ಡೆಲ್ಲಿ ಸುಲ್ತಾನೇಟ್ ವಾಸ್ ದೇರ್. ನಾವು ಇವಾಗ ಏನಾಗುತ್ತೆ ಅಂದರೆ, ದಿ ಲಾಸ್ಟ್ ಮೋಸ್ಟ್ ಪವರ್ಫುಲ್ ಎಂಪರರ್ ಆಫ್ ಡೆಲ್ಲಿ ಸುಲ್ತಾನೇಟ್ ವಾಸ್ ಔರಂಗಜೇಬ್.
ಔರಂಗಜೇಬ್ ಅವರು ಸಿಕ್ಕಾಪಟ್ಟೆ ಪವರ್ಫುಲ್ ಆ್ಯಂಡ್ ರುತ್ಲೆಸ್ ಎಂಪರರ್ ಅಂತ ಕರಿಬೋದು. ಏನು ನೋಡ್ತಾ ಇರಲಿಲ್ಲ, ಇ ವಾಸ್ ರುತ್ಲೆಸ್. ಏನಾದರೂ ಮಾಡಬೇಕಂದ್ರೆ ಮಾಡಿ ಬಿಸಾಕ್ತಿದ್ರು. ನೋ ಒನ್ ವ್ಯಾರ್ ಏಬಲ್ ಟು ಟಚ್ ಔರಂಗಜೇಬ್. ದರ್ ಇಸ್ ಅ ಸ್ಟೋರಿ ಆಫ್ ಔರಂಗಜೇಬ್. ಅದ್ರಲ್ಲಿ ಏನಾಗುತ್ತೆ ಅಂದರೆ ಅವ್ರು ಸ್ವಂತ ಬ್ರದರ್ ಅಂತ ಅನ್ಕೊಳ್ತಾನೆ, ಒನ್ ಆಫ್ ದರ್ ಕಸಿನ್ ಬ್ರದರ್ಸ್ ಆರ್ ಸಮ್ ಒನ್ ಸ್ಟಾರ್ಟೆಡ್ ಅಪೋಸಿಂಗ್ ಔರಂಗಜೇಬ್. ಇವರು ಔರಂಗಜೇಬ್ ಅಂತ ಅನ್ಕೊಳ್ಳಿ. ಅವ್ರ ಫ್ಯಾಮಿಲಿಯಲ್ಲಿ ಒಬ್ಬರು ಔರಂಗಜೇಬ್ ಅಡ್ಮಿನಿಸ್ಟ್ರೇಷನ್ನ ಇದು ಮಾಡ್ತಾರೆ, ವಾಟ್ ಯು ಸೇ ಬ್ಲೇಮ್ ಮಾಡ್ತಾರೆ, ನೀನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಪ್ಲ್ಯಾನ್ ಹಾಕ್ತಾರೆ. ಯು ನೋ ವಾಟ್ ಔರಂಗಜೇಬ್ ಡಿಡ್? ಔರಂಗಜೇಬ್ ಅವರು ಇವನ್ನ ತುಂಡ ಕತ್ತರಿಸಕ್ಕೆ ಆರ್ಡರ್ ಮಾಡ್ತಾರೆ, ಕಟ್ ಇನ್ ಟು ಪೀಸಸ್. ಅವ್ರ ಸ್ವಂತ ಫ್ಯಾಮಿಲಿ ಮೆಂಬರ್ನೇ ತುಂಡ ಕತ್ತರಿಸಾಕಿ ಇವಂದು ಬಿರಿಯಾನಿ ಮಾಡಿಸ್ತಾರೆ, ಹ್ಯೂಮನ್ ಬಿರಿಯಾನಿ. ಇವಂದು ಬಿರಿಯಾನಿ ಮಾಡಿಸಿ ಆ ಬಿರಿಯಾನಿನ ಇವನ್ ಹೆಂಡತಿ ಮತ್ತು ಮಕ್ಕಳಿಗೆ ತಿನ್ನಕ್ಕೆ ಹೇಳ್ತಾರೆ. ಇಮ್ಯಾಜಿನ್ ಮಾಡಿ ಎಷ್ಟು ರುತ್ಲೆಸ್ ಆಗಿದ್ದ ಅಂತ. ಅವ್ರ ಫ್ಯಾಮಿಲಿ ಮೆಂಬರ್ನೇ ತುಂಡ ಕತ್ತರಿಸಿ ಅವ್ರು ಬಿರಿಯಾನಿ ಮಾಡಿ ಅವ್ರ ಮಕ್ಕಳಿಗೆ ತಿನ್ನಿಸ್ತಾನೆ. ಮಿಕ್ಕಿದ್ದೇನು ಬಿರಿಯಾನಿಗಳಿದೆ ಅಲ್ವಾ, ಅದನ್ನು ಆನೆಗಳಿಗೆ ಹಾಕ್ತಾನೆ. ಸಚ್ ಅ ಕ್ರೇಜಿ ಮೋಸ್ಟ್ ಪವರ್ಫುಲ್ ಎಂಪರರ್. ಔರಂಗಜೇಬ್ ಟೈಪ್ ಪೀರಿಯಡಲ್ಲಿ ಯಾರೂ ಮಾತೇ ಆಡ್ತಿರ್ಲಿಲ್ಲ. ಹಿ ಸ್ಟಾರ್ಟೆಡ್ ಇಸ್ ರೂಲ್ ಇನ್ 1658 ಅಪ್ ಟು ದ ಇಯರ್ 1707. ನೋ ಒನ್ ಹ್ಯಾಡ್ ದ ಗಟ್ಸ್ ಟು ಫೇಸ್ ಔರಂಗಜೇಬ್. ಇಟ್ ಮೇ ಬಿ ಈಸ್ಟ್ ಇಂಡಿಯಾ ಕಂಪನಿ ಆರ್ ಎನಿ ಒನ್. ಯಾರು ಕೂಡ ಡೆಲ್ಲಿ ಕಡೆ ತಲೆ ಎತ್ತಿ ನೋಡ್ತಾ ಇರಲಿಲ್ಲ. ಅಂಥ ಒಬ್ಬ ರಾಜ, ಆಬ್ಸಲ್ಯೂಟ್ ಡಿಕ್ಟೇಟರ್ ಆ್ಯಂಡ್ ಆಬ್ಸಲ್ಯೂಟ್ಲಿ ಪವರ್ಫುಲ್ ಬೀಸ್ಟ್. ಬಟ್ ಈ ವಿಷಯ ಏನಾಗುತ್ತೆ ಅಂದರೆ ಇನ್ 1707 ಅವ್ರು ತೀರೋಗ್ತಾರೆ. ಔರಂಗಜೇಬ್ ಡೈಸ್ ಇನ್ ದ ಇಯರ್ 1707. ಇವರಾದ್ಮೇಲೆ ನೆಕ್ಸ್ಟ್ ಎಂಪರರ್ ದಟ್ ಕಮ್ಸ್ ಇನ್ ಟು ಪವರ್ ಇಸ್ ಬಹದ್ದೂರ್ ಶಾ ಜಫರ್. ಬಹದ್ದೂರ್ ಶಾ 1 ಅವರು ಪವರ್ಗೆ ಬರ್ತಾರೆ. ಫಸ್ಟ್ ಎಂಪರರ್ ಹೂ ಕಮ್ಸ್ ಟು ಪವರ್ ಇಸ್ ಬಹದ್ದೂರ್ ಶಾ 1. ಬಟ್ ಕಂಪೇರ್ಡ್ ಟು ಔರಂಗಜೇಬ್ ಹಿ ವಾಸ್ ನಾಟ್ ದಟ್ ಪವರ್ಫುಲ್. ಔರಂಗಜೇಬ್ ಥರ ಏನು ಇಷ್ಟ ಅವ್ರ ಪವರ್ ಇವ್ರಿಗಿರಲಿಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು, ಇದನ್ನು ನೀವು ಇಂಡಿಯಾ ಮ್ಯಾಪ್ ಅಂತ ಅಂದ್ಕೊಳ್ಳಿ. ಸಾರಿ, ಯು ಪೀಪಲ್ ನೋ ದಟ್ ಐ ಡೋಂಟ್ ನೋ ಟು ಡ್ರಾ. ಇದನ್ನು ಇಂಡಿಯಾ ಮ್ಯಾಪ್ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಡೆಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಡೆಲ್ಲಿ ಸುಲ್ತಾನೇಸ್ ವಾಸಿಯಾ ಇನಿಷಿಯಲಿ ಏನಾಗ್ತಿತ್ತು, ಯಾವ್ಯಾವ ರೀಜನಲ್ಲಿ ಡೆಲ್ಲಿ ಕವರ್ ಮಾಡಿಟ್ಟಿತ್ತಲ್ವಾ, ಆಲ್ ದ ಪೀಪಲ್ ಅಂಡರ್ ದೆಮ್, ಜಮೀನ್ದಾರ್ಸ್ ಆಗಿರ್ಬೋದು, ಜಮೀನ್ದಾರ್ಸ್ ಆರ್ ಸುಬೇದಾರ್ಸ್, ಇವರೆಲ್ಲ ಕಟ್ಟುನಿಟ್ಟಾಗಿ ಔರಂಗಜೇಬ್ ಕೆಳಗೆ ಒಬೆ ಮಾಡ್ತಾ ಇದ್ರು. ಏನೇ ಆದರೂ ಕೂಡ ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡಿದ್ರು. ಬಟ್ ವೆನ್ ಔರಂಗಜೇಬ್ ಡೈಡ್ ಆ್ಯಂಡ್ ಬಹದ್ದೂರ್ ಶಾ 1 ಕೇಮ್ ಇನ್ ಟು ಪವರ್, ಅವರು ದೇ ಸ್ಟಾರ್ಟೆಡ್ ಡಿಸೊಬೈಯಿಂಗ್ ದ ಮುಘಲ್ ರೂಲ್ಸ್. ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡದೆ ಅವ್ರವ್ರ ಸಾಮ್ರಾಜ್ಯಗಳನ್ನ ಸ್ಥಾಪಿಸೋಕ್ಕೆ ಶುರು ಮಾಡ್ತಾರೆ. ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಸೆಂಟ್ರಲೈಸೇಷನ್ ಇತ್ತು. ಔರಂಗಜೇಬ್ ಹ್ಯಾಡ್ ಕಂಟ್ರೋಲ್ ಪವರ್. ಬಟ್ ಇವಾಗ ಅವ್ರವ್ರ ಚಿಕ್ಕ ರಾಜ್ಯಗಳನ್ನ ಶುರು ಮಾಡ್ಕೊಳ್ತಾರೆ. ಅಂದರೆ ದೇ ಡಿಂಟ್ ವರಿ ಅಬೌಟ್ ಮುಘಲ್ ಎಂಪರರ್ ಎನಿಮೋರ್. ಆ ಥರ ಆಯಿತು. ಆ್ಯಂಡ್ ಇದೇ ಟೈಮಲ್ಲಿ ಏನಾಗುತ್ತೆ, ಇದೇ ಟೈಮಲ್ಲಿ ವೆನ್ ಔರಂಗಜೇಬ್ ವಾಸ್ ಇನ್ ಪವರ್, ಈಸ್ಟ್ ಇಂಡಿಯಾ ಕಂಪನಿ ಇದೆ ಅಲ್ವಾ, ಜಸ್ಟ್ ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತಲ್ವಾ, ದೇ ಡಿಮಾಂಡೆಡ್ ಅ ಫರ್ಮಾನ್ ಅಂದರೆ ರಾಯಲ್ ಚಾರ್ಟರ್. ಹೇಗೆ ನಮ್ಮ ಈಸ್ಟ್ ಇಂಡಿಯಾ ಕಂಪ್ನಿಯವರು ಕ್ವೀನ್ ಎಲಿಜಬೆತ್ ಹತ್ರ ಮೊನೋಪೊಲಿ ಟ್ರೇಡ್ ಮಾಡ್ಕೊಂಡು ಬಂದಿದ್ದಾರಲ್ವ, ಅದೇ ಥರ ಒಂದು ಫರ್ಮಾನ್ನ ಡಿಮಾಂಡ್ ಮಾಡ್ತಾರೆ. ಯಾರಿಂದ? ಔರಂಗಜೇಬಿಂದ. ಆ್ಯಂಡ್ ದಟ್ ಫರ್ಮಾನ್ ವಾಸ್ ಡ್ಯೂಟಿ ಫ್ರೀ ಟ್ಯಾಕ್ಸ್ ಅಂದರೆ ಡ್ಯೂಟಿ ಫ್ರೀ ಟ್ರೇಡ್. ಡ್ಯೂಟಿ ಫ್ರೀ ಟ್ರೇಡ್ ಅಂದರೆ ನೀವು ವ್ಯಾಪಾರ ಮಾಡ್ತೀರಾ ಬಟ್ ಟ್ಯಾಕ್ಸ್ ಕಟ್ಟಲ್ಲ. ಇವಾಗ ಗೊತ್ತಾ ನಿಮಗೆ, ಇಂಡಿಯಾದಲ್ಲಿ ದೇರ್ ಈಸ್ ಅ ಫಾರಿನ್ ಗೂಡ್ಸ್ ಎಕ್ಸ್ಚೇಂಜ್. ಅಂದರೆ ಅಮೆರಿಕದಲ್ಲಿರೋ ಪ್ರಾಡಕ್ಟ್ಸ್ ಇಂಡಿಯಾದಲ್ಲಿ ಸೆಲ್ ಆಗುತ್ತೆ, ಇಂಡಿಯಾದಲ್ಲಿರೋ ಪ್ರಾಡಕ್ಟ್ಸ್ ಅಮೆರಿಕದಲ್ಲಿ ಸೆಲ್ ಆಗುತ್ತೆ. ವೆನ್ ಯು ವಾಂಟ್ ಟು ಸೆಲ್ ಸಮಥಿಂಗ್ ಆರ್ ಬೈ ಸಮಥಿಂಗ್ ಫ್ರಮ್ ದ ಫಾರಿನ್ ಕಂಟ್ರೀಸ್, ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಇದನ್ನು ಡ್ಯೂಟಿ ಟ್ಯಾಕ್ಸ್ ಅಂತ ಕರೀತಾರೆ. ಬಟ್ ಈ ಟ್ಯಾಕ್ಸ್ ಕೊಡಬಾರ್ದು, ಈ ಟ್ಯಾಕ್ಸ್ ಬೇಡ ಅಂತ ಕಾಡಿ ಬೇಡಿ ಲಂಚ ಕೊಟ್ಟು ಈಸ್ಟ್ ಇಂಡಿಯಾ ಕಂಪ್ನಿಯವರು ಇದನ್ನ ಅಚೀವ್ ಮಾಡ್ಕೊಳ್ತಾರೆ. ಸೊ ದೇ ವ್ಯಾರ್ ಟ್ರೇಡಿಂಗ್ ಇನ್ ಇಂಡಿಯಾ ವಿದೌಟ್ ಪೇಯಿಂಗ್ ದ ಟ್ಯಾಕ್ಸಸ್. ಆ್ಯಂಡ್ ದೇ ಹ್ಯಾಡ್ ದರ್ ರೀಜನ್ಸ್ ಅಲ್ಲಿ, ಬೆಂಗಾಲ್ ರೀಜನಲ್ಲಿತ್ತು. ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ಬೆಂಗಾಲ್ ರೀಜನಲ್ಲಿ ಅವ್ರು ಟ್ರೇಡ್ ಮಾಡ್ತಾ ಇದ್ದಾರೆ ಬಟ್ ಟ್ಯಾಕ್ಸ್ ಕೊಡ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಬೆಂಗಾಲ್ ಅಲ್ಲಿರೋ ರಾಜನಿಗೆ, ಬೆಂಗಾಲ್ ಗವರ್ನಮೆಂಟ್ಗೆ ಲಾಸ್ ಆಗುತ್ತೆ. ಇಟ್ಸ್ ವೆರಿ ಆಬ್ವಿಯಸ್. ಟ್ಯಾಕ್ಸ್ ಕಟ್ತಿಲ್ಲ ಅಂದರೆ ಅವ್ರಿಗೆ ಏನೂ ಲಾಭ ಆಗ್ತಿಲ್ಲ, ಇವ್ರ ಕಡೆಯಿಂದ ಎಲ್ಲ ಕೊಂಡ್ಕೊಂಡು ಹೋಗ್ತವ್ರೆ. ದಿಸ್ ಸ್ಟಾರ್ಟೆಡ್ ಬ್ರಿಂಗಿಂಗ್ ಮ್ಯಾಸಿವ್ ಲಾಸ್ ಟು ಬೆಂಗಾಲ್ ರೀಜನ್. ಇದು ಒಂದು ಕಡೆ. ಆ್ಯಂಡ್ ಇದ್ರ ಜೊತೆಗೆ ಕಂಪನಿ ಆಫೀಸರ್ಸ್ ವರ್ ಡೂಯಿಂಗ್ ಪ್ರೈವೇಟ್ ಟ್ರೇಡ್ ಅಂದರೆ ಸೈಡ್ ಬಿಸ್ನೆಸ್. ಅವ್ರ ಹತ್ರ ಇರೋ ದುಡ್ಡಿಂದನೂ ಕೂಡ ವಸ್ತುಗಳನ್ನ ಖರೀದಿಸ್ಕೊಂಡು ಹೋಗ್ತಿದ್ರು. ಇದಕ್ಕೆ ಕೂಡ ಟ್ಯಾಕ್ಸ್ ಕೊಡ್ತಾ ಇಲ್ಲ. ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬಂದು ಅದಕ್ಕೂ ಟ್ಯಾಕ್ಸ್ ಇಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ಬೈ ಮಾಡ್ತಿದ್ದಾರೆ, ಇದಕ್ಕೂ ಟ್ಯಾಕ್ಸ್ ಇಲ್ಲ. ಬಿಕಾಸ್ ಆಫ್ ವಿಚ್ ದೀಸ್ ಪೀಪಲ್ ಬಿಕೇಮ್ ವೆರಿ ವೆರಿ ರಿಚ್. ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾ ಹೋದ್ರು. ಆ್ಯಂಡ್ ಲಾಸ್ ಆಗಿದ್ದು ಯಾರಿಗೆ? ಬೆಂಗಾಲ್ ಗವರ್ನಮೆಂಟ್ಗೆ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿರೋ ನವಾಬ್ಸ್ ತುಂಬ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡೋಣ. ಬಿಫೋರ್ ದ್ಯಾಟ್ ಇವಾಗ ಅರ್ಥ ಮಾಡ್ಕೊಳ್ಳಿ. ಆಫ್ಟರ್ ಔರಂಗಜೇಬ್ ಬಂದಿದ್ದು ಬಹದ್ದೂರ್ ಶಾ 1. ಆಫ್ಟರ್ ಬಹದ್ದೂರ್ ಶಾ 1 ದ ನೆಕ್ಸ್ಟ್ ಪವರ್ಫುಲ್ ಎಂಪರರ್ ವಾಸ್ ಜಲಂಧರ್ ಶಾ ಅಂತ ಕರೀತಾರೆ. ಇವರಾದ್ಮೇಲೆ ಬಂದಿದ್ದು ಫಾರೂಕ್ ಸಿಯಾರ್. ಸೊ 4 ಹೆಸರು ನೆನ್ಪಿಟ್ಕೊಳ್ಳಿ. ಆಫ್ಟರ್ ಔರಂಗಜೇಬ್ ಇಟ್ ವಾಸ್ ಬಹದ್ದೂರ್ ಶಾ 1,
ಬಹದ್ದೂರ್ ಶಾ 1 ಆದ್ಮೇಲೆ ಬಂದಿದ್ದು ಜಲಂಧರ್ ಶಾ ಆದ್ಮೇಲೆ ಬಂದಿದ್ದು ಫಾರೂಕ್ ಸಿಯಾರ್. ಔಟ್ ಆಫ್ ವಿಚ್ ಫಾರೂಕ್ ಸಿಯಾರ್ ವಾಸ್ ಸಮ್ ವಾಟ್ ಪವರ್ಫುಲ್. ಆಯ್ತಾ, ಸಮ್ ವಾಟ್ ಪವರ್ಫುಲ್. ಇವಾಗ ಲೆಟ್ಸ್ ಗೋ ಬ್ಯಾಕ್ ಟು ದ ಸ್ಟೋರಿ. ಇದು ಡೆಲ್ಲಿಯಲ್ಲಿ ಆಗ್ತಿರೋದು, ಅರ್ಥ ಆಯ್ತಾ. ಔರಂಗಜೇಬ್ ಅವರು 1707 ಅಲ್ಲಿ ಸತ್ತೋಗ್ತಾರೆ. ಬಹದ್ದೂರ್ ಶಾ 1 ಅವ್ರ ಪವರ್ಗೆ ಬರ್ತಾರೆ. ಈ ವಾಸ್ ನಾಟ್ ದಟ್ ಪವರ್ಫುಲ್. ಆಮೇಲೆ ಬರೋದು ಯಾರು? ಜಲಂಧರ್ ಶಾ. ಆಮೇಲೆ ಬರೋದು ಯಾರು? ಫಾರೂಕ್ ಸಿಯಾರ್. ಸೊ ನಾವು ವಿ ಆರ್ ಇನ್ ದ ಎರಾ ಆಫ್ ಫಾರೂಕ್ ಸಿಯಾರ್ ಟೈಮ್ನಲ್ಲಿ. ಓಕೆ, ಫಾರೂಕ್ ಸಿಯಾರ್ ಅವರು 1713 ಇಂದ 1756 ವರೆಗೂ 1719 ವರೆಗೂ ರೂಲ್ ಮಾಡ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. 1713 ಇಂದ 1719 ವರೆಗೂ ಫಾರೂಕ್ ಸಿಯಾರ್ ಅವರು ಪವರಲ್ಲಿದ್ದಾರೆ. ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ ಆಫ್ ಬೆಂಗಾಲ್. ನಾವೀಗ ಬೆಂಗಾಲ್ಗೆ ಬರೋಣ. ಇವಾಗ ಬೆಂಗಾಲಲ್ಲಿ ಏನಾಗ್ತಿದೆ, ದೆರ್ ಈಸ್ ಅ ಲಾಸ್ ಆಫ್ ರೆವೆನ್ಯೂ. ನಿಮ್ಮ ಮನೆಯಲ್ಲಿರೋ ಸಾಮಾನ ಒಬ್ಬ ಎತ್ಕೊಂಡು ಹೋಗ್ತಾನೆ, ದುಡ್ಡು ಕೊಡ್ತಿಲ್ಲ ಅಂದರೆ ನಿಮ್ಗೆ ಗುರಿಯತ್ತೆ ಅಲ್ವಾ. ಇಟ್ ವಾಸ್ ವೆರಿ ಆಬ್ವಿಯಸ್ ದಟ್ ದ ರೂಲರ್ ಆಫ್ ದ ಬೆಂಗಾಲ್ ವಾಸ್ ಗೆಟಿಂಗ್ ವೆರಿ ವೆರಿ ಆ್ಯಂಗ್ರಿ. ಆ್ಯಂಡ್ ಬೆಂಗಾಲ್ ರೂಲರ್ಸ್ನ ನವಾಬ್ಸ್ ಅಂತ ಕರೀತಾರೆ. The one who was ruling the Bengal were called as Nawabs of Bengal or Nawab of Bengal anta karitare. Whenever I say Nawab, imagine that he is the ruler of Bengal. So the first powerful Nawab of Bengal was Murshid Ali Khan. He was the most powerful Nawab, first powerful Nawab, and he was also the first Nawab of Bengal. ದಿ ಮೋಸ್ಟ್ ಪವರ್ಫುಲ್ ಯಾರು, ದಿ ಫಸ್ಟ್ ನವಾಬ್ ಯಾರು ಅಂದರೆ ಎರಡೂ ಒಂದೇ, ಮುರ್ಷಿದ್ ಅಲಿ ಖಾನ್. ಹಿ ಸ್ಟಾರ್ಟೆಡ್ ಹಿಸ್ ಜರ್ನಿ ಫ್ರಮ್ 1717 ಟು 1727. 1717 ಟು 1727 ವರೆಗೂ ಮುರ್ಷಿದ್ ಅಲಿ ಖಾನ್ ಅವರು ರೂಲರ್ ಆಗಿರ್ತಾರೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಒನ್ ಥಿಂಗ್, ಇವ್ರ ಟೈಮ್ ಪೀರಿಯಡಲ್ಲಿ 1713 ಟು 1719 ಫಾರೂಕ್ ಸಿಯಾರ್ ಅವರು ಕೂಡ ಎಂಪರರ್ ಆಗಿರ್ತಾರೆ. ಫಾರೂಕ್ ಸಿಯಾರ್ ವಾಸ್ ದ ಮುಘಲ್ ಎಂಪರರ್ ವೆನ್ Murshid Ali Khan became the Nawab. ಆಯ್ತಾ. ಆ್ಯಂಡ್ ಈ ಸ್ಟಾರ್ಟೆಡ್ ಅಪೋಸಿಂಗ್, ಮುರ್ಷಿದ್ ಅಲಿ ಖಾನ್ ಸ್ಟಾರ್ಟೆಡ್ ಅಪೋಸಿಂಗ್ ಈಸ್ಟ್ ಇಂಡಿಯಾ ಕಂಪನಿ. ಯಾಕಂದರೆ ಅವ್ರ ಊರಲ್ಲಿ ಲಾಸ್ ಆಗ್ತಿದೆ. ಸೊ ಈ ಸ್ಟಾರ್ಟೆಡ್ ಗಿವಿಂಗ್ ರ್ಯಾಂಡಮ್ ಕಾನ್ಫ್ಲಿಕ್ಟ್ ವಿತ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪ್ನಿಗೂ ಮತ್ತು ಮುರ್ಷಿದ್ ಅಲಿ ಖಾನ್ ಅವ್ರಿಗೂ ಯಾವಾಗಲೂ ಜಗಳ ಆಗ್ತಿತ್ತು. ಪ್ಲಸ್ ಫಾರೂಕ್ ಸಿಯಾರ್ ವಾಸ್ ಆಲ್ಸೋ ಹ್ಯಾವಿಂಗ್ ಅ ಪಾಸಿಟಿವ್ ಹೋಪ್ ಆನ್ ಮುರ್ಷಿದ್ ಅಲಿ. ಸೊ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಪ್ರಾಬ್ಲಮ್ ಆಗಿದ್ದಲ್ಲ ಅಂದರೆ 1727 ಮುರ್ಷಿದ್ ಅಲಿ ಖಾನ್ ಅವರು ತೀರೋಗ್ತಾರೆ. 1727 ಮುರ್ಷಿದ್ ಅಲಿ ಖಾನ್ ಅವರು ತೀರೋಗ್ತಾರೆ. ಹಿ ವಾಸ್ ವೆರಿ ಪವರ್ಫುಲ್ ಬೆಂಗಾಲ್ ನವಾಬ್. ಆ್ಯಂಡ್ ಜಗಳಗಳಾದರೂ ಕೂಡ ಅವ್ರು ಮ್ಯಾನೇಜ್ ಮಾಡೋ ಥರ ಇದ್ದರು. ಅದಾದಮೇಲೆ ತುಂಬ ಜನ ನವಾಬ್ಸ್ ಬರ್ತಾರೆ. ಬಟ್ ಐ ವಾಂಟ್ ಯು ಪೀಪಲ್ ಟು ನೋ ಓನ್ಲಿ 3 names. ಒನ್ ಈಸ್ ಮುರ್ಷಿದ್ ಅಲಿ ಖಾನ್, ಹೂ ವಾಸ್ ವೆರಿ ವೆರಿ ಪವರ್ಫುಲ್. ದ ನೆಕ್ಸ್ಟ್ ಪವರ್ಫುಲ್ ನವಾಬ್ ವಾಸ್ ಅಲಿವರ್ದಿ ಖಾನ್. ದೆನ್ ದ ನೆಕ್ಸ್ಟ್ ಪವರ್ಫುಲ್ ನವಾಬ್ ವಾಸ್ ಸಿರಾಜುದ್ದೌಲಾ. ಬರ್ದಿಟ್ಕೊಳ್ಳಿ, ಸಿರಾಜುದ್ದೌಲಾ. ನನಗೆ ಸ್ಪೆಲ್ಲಿಂಗ್ಸ್ ಗೊತ್ತಿಲ್ಲ, ಇವ್ರದ್ದೆಲ್ಲ ವಿಚಿತ್ರ ಸ್ಪೆಲ್ಲಿಂಗ್ಸ್ ಇರುತ್ತೆ. ಮುರ್ಷಿದ್ ಅಲಿ ಖಾನ್ ಆದ್ಮೇಲೆ ಬಂದಿದ್ದು ಅಲಿವರ್ದಿ ಖಾನ್ ಆದ್ಮೇಲೆ ಬಂದಿದ್ದು ಸಿರಾಜುದ್ದೌಲಾ. ಇವ್ರ ಮಧ್ಯದಲ್ಲಿ ಬೇರೆ ನವಾಬ್ಸ್ ಬಂದಿದ್ರು, ಬಟ್ ದೇ ವರ್ ನಾಟ್ ಪವರ್ಫುಲ್. ಸೊ ನಾವು ನೆನ್ಪಿಟ್ಕೋಬೇಕಂತ ಇಲ್ಲ. ಆ್ಯಂಡ್ ಆಫ್ಟರ್ 1727 ನಾವು ಅಂಡರ್ಸ್ಟ್ಯಾಂಡ್, ಅಲಿವರ್ದಿ ಖಾನ್ ಕೇಮ್ ಇನ್ ಟು ಪವರ್. ಅಲಿವರ್ದಿ ಖಾನ್ ಅವರು ಪವರ್ಗೆ ಬಂದಿದ್ದು 1740. 1740 ಟು 1756 ಹಿ ವಾಸ್ ದ ನವಾಬ್. 16 years ರೂಲ್ ಮಾಡಿದ್ರು. ವೆನ್ ಹಿ ವಾಸ್ ಇನ್ ಪವರ್, ಹಿ ವಾಸ್ ಹ್ಯಾವಿಂಗ್ ಕಾನ್ಫ್ಲಿಕ್ಟ್ಸ್ ವಿತ್ ಈಸ್ಟ್ ಇಂಡಿಯಾ ಕಂಪನಿ. ಇವ್ರ ಜೊತೆ ಅಂತೂ ಜಗಳ ಇದ್ದೇ ಇರ್ತಿತ್ತು. ಪ್ಲಸ್ ಹಿ ವಾಸ್ ಆಲ್ಸೋ ಹ್ಯಾವಿಂಗ್ ಕಾನ್ಫ್ಲಿಕ್ಟ್ ವಿತ್ ಮರಾಠಾಸ್. ಗೊತ್ತಾ, ಛತ್ರಪತಿ ಶಿವಾಜಿ ಮಹಾರಾಜ್ ಮರಾಠ ಎಂಪೈರ್ ಇದೆ ಅಲ್ವಾ, ಇದು ಕೂಡ ಬೆಂಗಾಲ್ಗೆ ಫೈಟ್ ಕೊಡ್ತಾ ಇತ್ತು. ಬಿಕಾಸ್ Marathas were against Mughals. It was Marathas versus Mughals. And since these Nawabs were supporting Mughals, it was obvious that enemy ತರ ಫೈಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆಯ್ತಾ. Marathas were also imposing their power on Alivardi Khan, and East India Company was also imposing power on Alivardi Khan. Alivardi Khan ಅವರು 1756 ಅಲ್ಲಿ ತೀರೋದ್ಮೇಲೆ ಅವರ ಮೊಮ್ಮಗ ಸಿರಾಜುದ್ದೌಲಾ ಪವರ್ಗೆ ಬರ್ತಾರೆ. ಸಿರಾಜುದ್ದೌಲಾ was the grandson, ಮೊಮ್ಮಗ ಆಫ್ whom? ಅಲಿವರ್ದಿ ಖಾನ್ ಅವರ ಮೊಮ್ಮಗ ಇವರು. ಆಯ್ತಾ. ಆ್ಯಂಡ್ ಈ ಕೇಮ್ ಇನ್ ಟು ಪವರ್ ಇನ್ ವೆನ್ 1756. ಇಷ್ಟು ಅರ್ಥ ಆಗಿದ್ರೆ ಸಾಕು. ಆ್ಯಂಡ್ ನಾವು ಯಾರಾದರೂ ಕೇಳ್ಬೋದು, ವಾಟ್ ಆರ್ ದ ರೀಸನ್ಸ್ ವೈ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫೈಟಿಂಗ್ ವಿತ್ ನವಾಬ್ಸ್? ಇದು ಕೂಡ ಕೇಳ್ಬೋದಲ್ವಾ. ವೈ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫೈಟಿಂಗ್ ವಿತ್ ನವಾಬ್ಸ್ ಅಂದರೆ 4 ಮೇಜರ್ ರೀಸನ್ಸ್ ಇದೆ. ಒಂದು, ಟ್ಯಾಕ್ಸ್ ಕಟ್ತಿಲ್ಲ. They were not paying the taxes, due to which revenue loss ಆಯಿತು. ಆ್ಯಂಡ್ they were started expanding fortifications. ಕೋಟೆಗಳನ್ನ ಕಟ್ತಾನೇ ಹೋಗ್ತಾ ಇದ್ರು. ಬೇರೆಯವ್ರ ಊರಿಗೆ ಬಂದ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಮುಂದೆನೇ ಏನೇನೋ ಮಾಡ್ತಾರೆ ನಿಮ್ಮ ಮನೆಗೆ ಅಂದರೆ ಕೋಪ ಬರುತ್ತೆ. ಒನ್ ಈಸ್ ಟ್ಯಾಕ್ಸ್ ಕಟ್ತಿಲ್ಲ, ಫೋರ್ಟಿಫಿಕೇಶನ್ಸ್, ಆ್ಯಂಡ್ ಪ್ರೈವೇಟ್ ಟ್ರೇಡ್ ಮಾಡ್ತಿದ್ದಾರೆ, ಅದಕ್ಕೂ ಟ್ಯಾಕ್ಸ್ ಕಟ್ತಿಲ್ಲ. ಆ್ಯಂಡ್ ದ ಥರ್ಡ್ ಒನ್ ವಾಸ್, ಇದರಿಂದ ರೆವೆನ್ಯೂ ಲಾಸ್ ಆಯಿತು. ಬೆಂಗಾಲ್ ವಾಸ್ ಫೇಸಿಂಗ್ ಅ ಹೀಟ್ ಅಮೌಂಟ್ ಆಫ್ ರೆವೆನ್ಯೂ ಲಾಸ್. ಇದಾದಮೇಲೆ 4ನೇದು ಏನಂದರೆ
ಗಾಂಚಾಲಿ, ಅವರಿಗೆ ಗಾಂಚಾಲಿ ಕೂಡ ಇತ್ತು. ದೇ ಯೂಸ್ ಟು ರೈಟ್ ಲೆಟರ್ಸ್, ಟು ನವಾಬ್ ಆ್ಯಂಡ್ ಈಸ್ ಮಿನಿಸ್ಟರ್ಸ್. ಯಾರು ಈಸ್ಟ್ ಇಂಡಿಯಾ ಕಂಪ್ನಿಯವರು ನವಾಬ್ಸ್ಗೆ ಮತ್ತು ಲೆಟರ್ಸ್ ಬರೀತಿದ್ರು. ಆ ಲೆಟರ್ಸಲ್ಲಿ ಗಾಂಚಲಿ ತೋರಿಸ್ತಾ ಇದ್ರು. ದೇ ಯೂಸ್ ಟು ಡಿಸ್ರೆಸ್ಪೆಕ್ಟ್ ದಮ್, ಹರ್ಟ್ ಆಗೋ ಥರ, ಹ್ಯೂಮಿಲಿಯೇಟ್ ಆಗೋ ಥರ ಲೆಟರ್ಸ್ನ ಬರೀತಿದ್ರು. ಬಿಕಾಸ್ ಆಫ್ ದಿಸ್ ಆಬ್ವಿಯಸ್ ನವಾಬ್ ಸ್ಟಾರ್ಟೆಡ್ ರಿಟಾಲಿಯೇಟಿಂಗ್. ಸೊ ದ 4 ರೀಸನ್ಸ್ ವೈ ದೆರ್ ವಾಸ್ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ನವಾಬ್ಸ್ ಅಂದರೆ, ಒಂದು ಟ್ಯಾಕ್ಸ್ ಕಟ್ತಿಲ್ಲ, ಲಾಸ್ ಆಯಿತು. ಇನ್ನೊಂದು ಕಡೆ ಎಕ್ಸ್ಪಾಂಡ್ ಮಾಡ್ತಾರೆ, ಫೋರ್ಟಿಫಿಕೇಶನ್ಸ್, ಕೋಟೆ ಕಟ್ಕೊಳ್ತಾರೆ, ಸ್ಟ್ರಾಂಗ್ ಆಗ್ತವ್ರೆ, ರೆವೆನ್ಯೂ ಲಾಸ್ ಆಗ್ತಿದೆ, ಆ್ಯಂಡ್ ದೇ ವರ್ ಡಿಸ್ರೆಸ್ಪೆಕ್ಟಿಂಗ್ ದೆಮ್. ದಿಸ್ ಇಸ್ ದ ರೀಸನ್ ಫಾರ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ನವಾಬ್. ಆ್ಯಂಡ್ ಇಫ್ ದೇ ಆಸ್ಕ್ ವಾಟ್ ಈಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಅದರ್ ಟ್ರೇಡಿಂಗ್ ಕಂಪನೀಸ್, ಇದು ಡಿಫ್ರೆಂಟ್. ಇಲ್ಲಿ ಯಾಕೆ ಕಾಂಪಿಟೇಷನ್ನ ಕಟ್ ಮಾಡೋಕ್ಕೆ, ಕಾಂಪಿಟೇಷನ್ ಕಟ್ ಆದರೆ ಪ್ರೈಸಸ್ ಕಮ್ಮಿ ಆಗುತ್ತೆ, ಪ್ರೈಸಸ್ ಕಮ್ಮಿ ಆದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ದಿಸ್ ಕಾನ್ಫ್ಲಿಕ್ಟ್ ಈಸ್ ಫಾರ್ ಪ್ರಾಫಿಟ್ ಆ್ಯಂಡ್ ದಿಸ್ ಕಾನ್ಫ್ಲಿಕ್ಟ್ ಈಸ್ ಫಾರ್ ಪ್ರಾಫಿಟ್ ಪ್ಲಸ್ ಪವರ್. ಇಷ್ಟು ಅರ್ಥ ಆಗಿದ್ರೆ let's go to next topic. Before that let's revise quickly. First Nawab is Murshid Quli Khan, sorry, adu Ali Khan antide, Murshid Quli Khan. Next, after this, who is the next powerful? Alivardi Khan. And after that, who is next powerful? Sirajud Dawla. And coming to Mughal Emperor, the last powerful Mughal Emperor was Aurangzeb. 1707 ಅಲ್ಲಿ ತೀರೋಗ್ತಾರೆ. ಆಮೇಲೆ ಬಹದ್ದೂರ್ ಶಾ 1 ಅವ್ರು ಬರ್ತಾರೆ, ಆಮೇಲೆ ಜಲಂಧರ್ ಶಾ ಅವ್ರು ಬರ್ತಾರೆ, ಆಮೇಲೆ ಫಾರೂಕ್ ಸಿಯಾರ್ ಅವರು ಬರ್ತಾರೆ. ಫಾರೂಕ್ ಸಿಯಾರ್ ಟೈಮಲ್ಲಿ ಮುರ್ಷಿದ್ ಅಲಿ ಖಾನ್ ಅವರು ಬಾಲ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇ ಸ್ಟಾರ್ಟೆಡ್ ಫೇಸಿಂಗ್ ಈಸ್ಟ್ ಇಂಡಿಯಾ ಕಂಪ್ನಿ ಬಿಕಾಸ್ ಮುರ್ಷಿದ್ ಖಾನ್ ವಾಸ್ ವೆರಿ ವೆರಿ ಪವರ್ಫುಲ್. ಆಯ್ತಾ? ಅವ್ರು ಆದ್ಮೇಲೆ ಬಂದಿದ್ದ ನೆಕ್ಸ್ಟ್ ಪವರ್ಫುಲ್ ಎಂಪರರ್ ವಾಸ್ ಅಲಿವರ್ದಿ ಖಾನ್. ಅದಾದ್ಮೇಲೆ ಬಂದಿದ್ದ ನೆಕ್ಸ್ಟ್ ಪವರ್ಫುಲ್ ನವಾಬ್ ವಾಸ್ ಸಿರಾಜುದ್ ದೌಲಾ. ಇಷ್ಟು ಅರ್ಥ ಆಗಿದ್ರೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ಇಲ್ಲಿವರೆಗೂ ನಾವು ನಮ್ಮ ನವಾಬ್ ಆಫ್ ಬೆಂಗಾಲ್ ಅವ್ರದ್ದು ಕಂಪ್ಲೇಂಟ್ಸ್ನ ನೋಡಿದ್ದೇವೆ. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಸೇಮ್ ಕೇಸ್ ಇನ್ ಕಂಪನೀಸ್ ಪರ್ಸ್ಪೆಕ್ಟಿವ್. ಅಂದರೆ ಇವಾಗ ಇಷ್ಟೊತ್ತು ನಾವು ನವಾಬ್ ಕಣ್ಣಲ್ಲಿ ನೋಡ್ತಾ ಇದ್ವಿ. ನವಾಬ್ ಏನು ಹೇಳ್ತಿದ್ರು, ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ, ಇದರಿಂದ ನಮ್ಮ ರೆವೆನ್ಯೂ ಕಮ್ಮಿ ಆಗ್ತಿದೆ, ನೀವು ಕೇಳದೆ ಫೋರ್ಟ್ಸ್ ಕಟ್ತಾ ಇದ್ದೀರಾ, ಇದರಿಂದ ನಮಗೆ ತೊಂದರೆ ಆಗ್ತಿದೆ, ಆ್ಯಂಡ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೈ ಬಿಹೇವಿಯರ್, ಯು ಆರ್ ಡಿಸ್ರೆಸ್ಪೆಕ್ಟಿಂಗ್, ಯು ಆರ್ ಹ್ಯುಮಿಲೇಟಿಂಗ್ ಅಸ್ ಅಂತ. ನಮ್ಮನ್ನು ನೀವು ಇನ್ಸಲ್ಟ್ ಮಾಡ್ತಿದ್ದೀರಾ, ನಮ್ಮನ್ನು ನೀವು ಅಸೂಹೆ ಪಡೋ ಥರವಂಥ ಮಾತುಗಳನ್ನ ಆಡ್ತಾ ಇದ್ದೀರಾ, ಸರಿಯಾಗಿರಲ್ಲ, ಜೋಕೆ ಅಂತ ವಾರ್ನಿಂಗ್ ಕೊಟ್ಟಿದ್ದು ನಮ್ಮ ನವಾಬ್ ಅವರು. ಅದೇ ಟೈಮಲ್ಲಿ, ಅದೇ ವಿಷನಲ್ಲಿ ನೀವೀಗ ಬ್ರಿಟಿಷರ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿ, ಬ್ರಿಟಿಷರ್ಸ್ ಏನಂದ್ರು ಅಂತ. ಫಸ್ಟ್ ಒನ್, ದಿಸ್ ವಾಸ್ ಬ್ರಿಟಿಷರ್ಸ್ ರೆಸ್ಪಾನ್ಸ್ ಅಂತ ಅಂದ್ಕೊಳ್ಳಿ. ಇದು ನವಾಬ್ ಕಂಪ್ಲೇಂಟ್ಸ್ಗೆ, ಇದು ಬ್ರಿಟಿಷರ್ಸ್ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿಯವರ ರೆಸ್ಪಾನ್ಸ್. ಫಸ್ಟ್ ಒನ್, ಊರಲ್ಲಿ ಟ್ರೇಡ್ ಬೆಳಿಬೇಕಂದ್ರೆ, ಇಫ್ ಇನ್ ಕೇಸ್ ದ ಟ್ರೇಡ್ ನೀಡ್ಸ್ ಟು ಬಿ ಫ್ಲರಿಶ್ ಅಂದರೆ ಬೆಳಿಬೇಕು, ಉದ್ಧಾರ ಆಗಬೇಕು, ಹೂ ಬಿಡಬೇಕಂತ ಇದ್ದರೆ ನೀವು ಟ್ಯಾಕ್ಸಸ್ನ ತೆಗಿಲೇಬೇಕಂತ ಹೇಳ್ತಾರೆ. ಟ್ಯಾಕ್ಸಸ್ ಮಸ್ಟ್ ಬಿ ರಿಮೂವ್ಡ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಟ್ರೇಡ್ನ ಕೊಡಬೇಕು. ಹಿಂಗೆ ಕೊಟ್ಟರೆ ತಾನೇ ವ್ಯಾಪಾರ ಆಗೋದು. ನೀವು ಬರೀ ಟ್ಯಾಕ್ಸ್ ಆಗ್ತಾ ಇದ್ರೆ ನಮ್ಗೆ ಲಾಭ ಆಗಲ್ಲ ಅಂದರೆ ನಾವು ಮತ್ತೆ ನಾವಿಲ್ಲಿ ಬರಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಮತ್ತು ಇಂಗ್ಲೆಂಡ್ಗೆ ಸಂಬಂಧಗಳು ಒಡೆಯುತ್ತೆ, ನಮ್ಮಿಬ್ಬರ ಮಧ್ಯೆ ಸಂಬಂಧಗಳು ಒಡೆಯುತ್ತೆ. ಅದಕ್ಕೆ ನಮ್ಮಿಬ್ಬರ ಸ್ನೇಹ ಬೆಳಿಬೇಕು, ಈ ಊರಲ್ಲಿ ನಮ್ಮ ವ್ಯಾಪಾರ ಬೆಳಿಬೇಕಂದ್ರೆ ಟ್ಯಾಕ್ಸ್ ಇರಬಾರ್ದು. ದಿಸ್ ವಾಸ್ ದೇರ್ ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ಎಕ್ಸ್ಪಾನ್ಷನ್ ಬಗ್ಗೆ ಹೇಳಿದ್ರು. ಇವರು ಫೋರ್ಟಿಫಿಕೇಶನ್ ಮಾಡ್ತಾ ಇರೋದಕ್ಕೆ, ನೋಡಿ ಸರ್, ನಾವಿಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದಿದ್ದೇವೆ, ನಮ್ಮ ಟ್ರೇಡ್ ಚೆನ್ನಾಗಿ ನಡೆದ್ರೆ ನಮಗೆ ಜಾಸ್ತಿ ಇನ್ಕಮ್ ಬರುತ್ತೆ. ಇನ್ಕಮ್ ಬಂದರೆ ನಮ್ಮ ಡಿಮಾಂಡ್ ಬೆಳೆಯುತ್ತೆ. ನಮ್ಮ ಡಿಮಾಂಡ್ ಬೆಳೆದ್ರೆ ಅದನ್ನು ಸ್ಟೋರ್ ಮಾಡ್ಕೋಬೇಕು. ನಮಗೆ ಸ್ಟೋರ್ ಮಾಡೋಕ್ಕೆ ಬಿಲ್ಡಿಂಗ್ ಬೇಕು. ಬಿಲ್ಡಿಂಗ್ ಇಲ್ಲದೆ ಇದ್ದರೆ ಖರೀದಿಸಿರೋ ವಸ್ತುಗಳನ್ನ ರಸ್ತೆಯಲ್ಲಿ ಇಡೋಕ್ಕಾಗತ್ತಾ ಅಂತ ಹೇಳ್ತಾರೆ. ಖರೀದಿಸಿರುವಂಥ ವಸ್ತುಗಳನ್ನ ಸೇಫಾಗಿ ಇಟ್ಕೋಬೇಕಂದ್ರೆ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ನಾವು ಪ್ರೊಟೆಕ್ಟ್ ಮಾಡಬೇಕಂದ್ರೆ ನಾವು ಫೋರ್ಟ್ ಕಟ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಸ್ಟ್ ಇಂಡಿಯಾ ಕಂಪ್ನಿಯವರು ಏನು ಹೇಳ್ತಿದ್ದಾರೆ, ನೋಡ್ಗುರು, ನಾನು ನಿಮಗೆ ಟ್ಯಾಕ್ಸ್ ಕಟ್ತಿಲ್ಲ ಅಂತ ಅನ್ಕೋಬೇಡ ನೀನು. ನಾನು ಇಲ್ಲಿ ಟ್ಯಾಕ್ಸ್ ಕಟ್ಟೋದನ್ನ ನಿಲ್ಲಿಸಿದ್ರೆ ನಮ್ಮಿಬ್ಬರ ಮಧ್ಯೆ ಸಂಬಂಧಗಳು ಬೆಳೆಯೋದು. ಯಾಕಂದರೆ ನಾವು ಅಷ್ಟು ದೂರದಿಂದ ಬರ್ತಾ ಇದ್ದೀವಿ ಟ್ರಾವೆಲ್ ಮಾಡಿಕೊಂಡು. ನಿನಗೆ ಟ್ಯಾಕ್ಸ್ ಕಟ್ಕೊಂಡಿದ್ರೆ ನಮಗೆ ಲಾಸ್ ಆಗುತ್ತೆ. ಸುಳ್ಳಿದು, ಬಟ್ ಅವ್ರು ಹೇಳಿದ ಹಾಗೆ. ಆಮೇಲೆ ಏನಂತಾರೆ, ಜಾಸ್ತಿ ಟ್ಯಾಕ್ಸ್ಗಳನ್ನ ಹಾಕ್ಕೊಂಡ್ರೆ ಟ್ರೇಡ್ ಬೆಳೆಯಲ್ಲ. ಇದು ನಾವು ಇಷ್ಟು ದೂರ ಯಾಕಪ್ಪ ಬರಬೇಕು, ನಾವು ಅಲ್ಲೇ ವ್ಯಾಪಾರ ಮಾಡ್ಕೊಂಡು ಬದುಕ್ಬಿಡ್ತೇವೆ. ನಿನಗೆ ನಮ್ಮ ಜೊತೆ ಟ್ರೇಡ್ ಇರಬೇಕು, ನಮ್ಮಿಬ್ಬರ ಮಧ್ಯೆ ಸ್ನೇಹ ಬೆಳಿಬೇಕು ಅಂದರೆ ಟ್ಯಾಕ್ಸ್ ಇರಬಾರ್ದು. ಇದು ಮೊದಲನೇದು. ಎರಡನೇದು, ನಾವು ಇಲ್ಲಿ ವ್ಯಾಪಾರ ಮಾಡೋದ್ರಿಂದ ನಮಗೆ ಹಸಿವು ಜಾಸ್ತಿ ಆಗುತ್ತೆ. ಡಿಮಾಂಡ್ ಇಸ್ ದೇರ್. ವೆನ್ ಡಿಮಾಂಡ್ ಇಸ್ ದೇರ್, ಆ ವಸ್ತುಗಳನ್ನ ಖರೀದಿಸಿ ನಾವು ಸೇಫಾಗಿ ಇಟ್ಕೋಬೇಕು. ಅದಕ್ಕೆ ನಾವು ಗೋಡೌನ್ಗಳನ್ನ, ಫ್ಯಾಕ್ಟ್ರಿಗಳನ್ನ ಕಟ್ತಾ ಇದ್ದೇವೆ. ಅಲ್ಲಿರೋ ವಸ್ತುಗಳನ್ನ ಯಾರಾದರೂ ಬಂದು ಅಟ್ಯಾಕ್ ಮಾಡ್ಬೋದು. ಈಗ ನಿಂಗೆ ಗೊತ್ತಿದೆ, ಫ್ರೆಂಚ್ ಜೊತೆ ನಮಗೆ ಜಗಳ ಆಗ್ತಿದೆ, ಡಚ್ ಜೊತೆ ಜಗಳ ಆಗ್ತಿದೆ, ಇನ್ನೊಂದು ಕಡೆ ಅವ್ರು ಪೋರ್ಚುಗೀಸ್ ಜೊತೆ ಜಗಳ ಆಗ್ತಿದೆ. ಸೇಫಾಗಿ ಇಟ್ಕೋಬೇಕು ತಾನೆ. ನಾವು ಇನ್ವೆಸ್ಟ್ ಮಾಡಿದ್ದೀವಿ ತಾನೆ. ನಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರ್ಬೇಕಂದ್ರೆ ನಾವು ಅದ್ರ ಸುತ್ತ ಕೋಟೆ ಕಟ್ಕೊಳ್ತೀವಿ. ಅದಕ್ಕೆ ನೀನು ಪರ್ಮಿಷನ್ ಕೊಡಬೇಕು. ಬೆಳೀತಾ ಉದ್ಧಾರ ಆಗಬೇಕೆ ಬಿಟ್ಟರು ನೀನೇನು ಗುರು ಬೆಳೆಯೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಟು ಐಡಿಯಾಲಜಿ ಡಿಫ್ರೆನ್ಸಸ್, ಇದನ್ನು ಐಡಿಯಾಲಜಿ ಡಿಫ್ರೆನ್ಸಸ್ ಅಂತ ಕರಿಬೋದು. ಇಬ್ಬರದ್ದು ಪರ್ಸ್ಪೆಕ್ಟಿವ್ ಬೇರೆ ಇರೋದ್ರಿಂದ ದಿಸ್ ಗಿವ್ಸ್ ರೈಸ್ ಟು ಅ ವೆರಿ ಫೇಮಸ್ ಈವೆಂಟ್ ಇನ್ ದ ಹಿಸ್ಟ್ರಿ. ದ ಫಸ್ಟ್ ವಾರ್ ದಟ್ ಹ್ಯಾಸ್ ಬಿನ್ ಫಾಟ್ ಇನ್ ಬ್ರಿಟಿಷರ್ಸ್, ಬ್ಯಾಟಲ್ ಆಫ್ ಪ್ಲಾಸಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ದಿಸ್
ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫೌಟ್ ಇನ್ 1757. ಬ್ಯಾಟಲ್ ಆಫ್ ಪ್ಲಾಸಿ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಟಲ್ ಆಫ್ ಪ್ಲಾಸಿನ ಯಾರ್ಯಾರು ಹೊಡೆದಾಡಿದ್ರು ಅಂತ ಹೇಳ್ತಾನೆ. ಇಟ್ ವಾಸ್ ಬಿಟ್ವೀನ್ ನವಾಬ್ ಆಫ್ ಬೆಂಗಾಲ್ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ. ಇದು ನವಾಬ್ ಆಫ್ ಬೆಂಗಾಲ್, ಇದು ಈಸ್ಟ್ ಇಂಡಿಯಾ ಕಂಪನಿ. ಸೊ ಯಾರ್ಯಾರು ಹೊಡೆದಾಡಿದ್ರು ಅಂತ ಕೂಡ ಹೇಳ್ತಾನೆ. ವೆನ್ ಇಟ್ ವಾಸ್ ನವಾಬ್ ಆಫ್ ಬೆಂಗಾಲಲ್ಲಿ ವಿಷಯಕ್ಕೆ ಬಂದರೆ, ಆ ಟೈಮಲ್ಲಿ ನವಾಬ್ ಆಗಿದ್ದು ಸಿರಾಜ್ ಉದ್ ದೌಲಾ ಆಯಿತಾ. ಹಿ ವಾಸ್ ದ ನವಾಬ್ ಆ್ಯಂಡ್ ಅಪೋಸಿಟ್ ಸೈಡ್ ಇಟ್ ವಾಸ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯವರು ಬಿಫೋರ್ ಲಾಂಚಿಂಗ್ ದ ವಾರ್, ನೋಡಿ ಜಗಳ ಸ್ಟಾರ್ಟ್ ಆಗಿರಲಿಲ್ಲ, ಫಸ್ಟ್ ಜಗಳ ಸ್ಟಾರ್ಟ್ ಮಾಡೋದು ಸಿರಾಜುದ್ದೌಲಾ ಅವರು. ಸಿರಾಜುದ್ದೌಲಾ ವೆನ್ ಹಿಸ್ ಡಿಮಾಂಡ್ಸ್ ಆರ್ ಹಿಸ್ ರಿಕ್ವೆಸ್ಟ್ ವರ್ ನಾಟ್ ಆನ್ಸರ್ಡ್, ಅಂದರೆ ಅವ್ರು 4 ರಿಕ್ವೆಸ್ಟ್ ಇಟ್ಟಿದ್ರಲ್ವಾ, ಯಾವಾಗ ಇದು ಆನ್ಸರ್ ಮಾಡಲ್ವೋ ಸಿರಾಜುದ್ದೌಲಾ ಮೇಕ್ಸ್ ಒನ್ ಮೂವ್, ದಟ್ ಈಸ್ ಹಿ ಅಟ್ಯಾಕ್ಸ್ ಫೋರ್ಟ್ ವಿಲಿಯಂ. ಇವ್ರದ್ದು ಫೋರ್ಟ್ ಇರುತ್ತೆ, ಅದರ ಹೆಸರು ವಿಲಿಯಂ ಅಂತ. ಸಿರಾಜುದ್ದೌಲಾ ಅವರು 30,000 ಸೈನಿಕರನ್ನ ತಗೊಂಡು ಹೋಗಿ ಫೋರ್ಟ್ ವಿಲಿಯಂನ ಕಾಂಕರ್ ಮಾಡ್ತಾರೆ, ಕಂಟ್ರೋಲ್ ತಗೊಳ್ತಾರೆ. ಹಿ ಡಿಫೀಟ್ಸ್ ಆಲ್ ದ ಸೋಲ್ಜರ್ಸ್ ಆ್ಯಂಡ್ ಅವ್ರನ್ನ ಟೆಂಪ್ರರಿ ಪ್ರಿಸ್ನರ್ಸ್ ಮಾಡಿಬಿಡ್ತಾರೆ. ಅದೇ ಬಿಲ್ಡಿಂಗಲ್ಲಿ ಟೆಂಪ್ರರಿ ಪ್ರಿಸ್ನರ್ಸ್, ಅವ್ರ ಆಫೀಸರ್ಸ್ನ, ಅವ್ರ ಸೋಲ್ಜರ್ಸ್ನ ಅದೇ ಫೋರ್ಟ್ ಒಳಗೆ ಕೂಡಾಕ್ತಾರೆ. ನೋಡಿ, ಇಟ್ ವಾಸ್ ಸಿರಾಜುದ್ದೌಲಾ ಹೂ ಲಾಂಚ್ಡ್ ದ ವಾರ್ ಬೈ ಕಾಂಕರಿಂಗ್ ದ ಫೋರ್ಟ್ ವಿಲಿಯಂ. ಸೊ ಫಸ್ಟ್ ಅಟ್ಯಾಕ್ ಯಾರು ಮಾಡಿದ್ದಂತ ಕೇಳಿದ್ರೆ ನೀವು ಹೇಳಬೇಕು ಸಿರಾಜುದ್ದೌಲಾ ಅವರೇ ಮಾಡಿದ್ದು ಅಂತ. ಇದರಿಂದ ಏನಾಯಿತು, ಬ್ರಿಟಿಷರ್ಸು ಕೋಪ ಬಂತು. ಸೊ ನಾವು ಇನ್ ಅ ರಿಟಾಲಿಯೇಷನ್ ಆಫ್ ದಿಸ್ ರಾಬರ್ಟ್ ಕ್ಲೈವ್ನ ಕರೀತಾರೆ. ಹೀ ಈಸ್ ಲೆಫ್ಟಿನೆಂಟ್ ಕರ್ನಲ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ನಂಗೆ ಕರ್ನಲ್ ಓಕೆ, ಲೆಫ್ಟಿನೆಂಟ್ ಕರ್ನಲ್ ಆಫ್ ಮಡ್ರಾಸ್. ಇವರು ಮಡ್ರಾಸಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿರ್ತಾರೆ ರಾಬರ್ಟ್ ಕ್ಲೈವ್ ಅವರು. ಸೊ ಅವ್ರೇನು ಮಾಡ್ತಾರೆ, ಹಿ ಟೇಕ್ಸ್ ದ ನೇವಿ ಫ್ಲೀಟ್ನ ತಗೊಳ್ತಾರೆ, ಶಿಪ್ಗಳನ್ನ ತಗೊಳ್ತಾರೆ ಆ್ಯಂಡ್ ಲಾಂಚಸ್ ಫ್ರಮ್ ಮಡ್ರಾಸ್. ಇವ್ರದ್ದು ಮಡ್ರಾಸ್ ಪ್ರೆಸಿಡೆನ್ಸಿ, ಮಡ್ರಾಸಿಂದ ಬೋಟ್ಗಳನ್ನ ತಗೊಬಂದು ಇಲ್ಲಿಗೆ ಬರ್ತಾರೆ, ಎಲ್ಲಿದ್ದು ಬೆಂಗಾಲ್ ರೀಜನ್ಗೆ. ಓಕೆ, ಆ್ಯಂಡ್ ದೆನ್ ಹಿ ಚಾಲೆಂಜಸ್ ಟು ಫೈಟ್ ಸಿರಾಜುದ್ದೌಲಾ. ಇವಾಗ ನೋಡಿ, ಇನಿಷಿಯಲಿ ಈಸ್ಟ್ ಇಂಡಿಯಾ ಕಂಪ್ನಿ ಕಡೆಯಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಇರಲಿಲ್ಲ ಫೈಟಲ್ಲಿ, ಬಿಕಾಸ್ ಸಿರಾಜುದ್ದೌಲಾ ಕೇಳದೆ ಫೈಟ್ ಸ್ಟಾರ್ಟ್ ಮಾಡಿದರು ಬೈ ಕಾಂಕರಿಂಗ್ ಫೋರ್ಟ್ ವಿಲಿಯಂ. ಇದಾದಮೇಲೆ ಅವರ ಸ್ನೇಹಿತರನ್ನು ಬಿಡಿಸೋಕ್ಕೆ ಈಸ್ಟ್ ಇಂಡಿಯಾ ಕಂಪ್ನಿ ಯಾರನ್ನ ಅಪಾಯಿಂಟ್ ಮಾಡುತ್ತೆ, ರಾಬರ್ಟ್ ಕ್ಲೈವ್. ಹಿ ವಾಸ್ ದ ಲೆಫ್ಟಿನೆಂಟ್ ಕರ್ನಲ್ ಆಫ್ ದ ಮಡ್ರಾಸ್ ಪ್ರೆಸಿಡೆನ್ಸಿ. ಅಲ್ಲಿಂದ ಬರ್ತಾರೆ ಸಮುದ್ರ ಮಾರ್ಗದಿಂದ. ಇವಾಗ ರಾಬರ್ಟ್ ಕ್ಲೈವ್ ವಾಸ್ ಅ ಜೀನಿಯಸ್ ಅಂತ ಕರೀತಾರೆ. ಈ ವಾಸ್ ಅ ಜೀನಿಯಸ್. ನೋಡಿ, ಬ್ರಿಟಿಷರ್ಸ್ ಯಾವತ್ತು ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ, ಮೊಕ್ಕದ ಮೇಲೆ ಬರಲ್ಲ, ಅವರು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ದಟ್ ಪ್ಲ್ಯಾನ್ ಇಸ್ ಕಾಲ್ಡ್ ಆಸ್ ಪಾಲಿಟಿಕ್ಸ್. ಅವ್ರು ಏನೇ ಮಾಡಿದ್ರು ಕೂಡ ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ನೋಡಿ, ನೀವು ಚೆಸ್ ಆಡೋದಾದರೆ, ಇಫ್ ಯು ನೋ ಚೆಸ್, ಇದನ್ನು ಚೆಸ್ ಬೋರ್ಡ್ ಅಂತ ಅಂದ್ಕೊಳ್ಳಿ. ಒಂದು ಕಾಯಿನ್ನ ಮುಂದೆ ಇಡೋಕ್ಕಿಂತ ಮುಂಚೆ ಇಲ್ಲಿಟ್ಟ ಮೇಲೆ ಸಪೋರ್ಟಿಗೆ ಇನ್ನೊಂದು ಕಾಯಿನ್ನ ಕೂಡ ನಾವು ಆಲ್ರೆಡಿ ಸೆಟ್ ಮಾಡಿಟ್ಟಿರ್ತಾರೆ. ಇಫ್ ಯು ನೋ ಹೌ ಟು ಪ್ಲೇ ಚೆಸ್, ಒಂದು ಕಾಯಿನ್ನ ಮುಂದೆ ಇಡೋಕ್ಕಿಂತ ಮುಂಚೆ ಆ ಲೊಕೇಶನ್ನ ಸೇಫ್ ಮಾಡೋಕ್ಕೆ ಇನ್ನೊಂದು ಕಾಯಿನ್ನ ಪ್ಲೇಸ್ ಮಾಡಿಟ್ಟಿರ್ತಾರೆ. ದಟ್ಸ್ ಹೌ ಚೆಸ್ ಇಸ್ ಪ್ಲೇಡ್. ಕೆಲವರು ಮಂಗಡ ಥರ ಆಡ್ತಾರೆ, ಹೂ ಆರ್ ವೆರಿ ಬ್ಯಾಡ್ ಇನ್ ಚೆಸ್. ಕೆಲವರು ಪ್ರೊಫೆಷ್ನಲ್ ಆಗಿ ಆಡ್ತಾರೆ, ಅದಕ್ಕೆ ದಿಸ್ ಪೀಪಲ್ ಆರ್ ಕಾಲ್ಡ್ ಎಸ್ ಗ್ರ್ಯಾಂಡ್ ಮಾಸ್ಟರ್ಸ್. ಆ್ಯಂಡ್ ರಾಬರ್ಟ್ ಕ್ಲೈವ್ ವಾಸ್ ಒನ್ ಅಮಾಂಗ್ ದೆಮ್. ಹಿ ವಾಸ್ ಅ ಜೀನಿಯಸ್. ಸೊ ಅವ್ರೇನು ಮಾಡ್ತಾರೆ, ಸಿರಾಜುದ್ದೌಲಾ ಅವ್ರ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆನೆ, ಒಂದು ಸೆಕೆಂಡ್, ಐ ಆಮ್ ಸಾರಿ, ಹ್ಯಾಂಡ್ ರೈಟಿಂಗ್ ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಸಿರಾಜುದ್ದೌಲಾ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಇನ್ನೊಬ್ರು ಇರ್ತಾರೆ ಸಿರಾಜುದ್ದೌಲಾ ಕಮಾಂಡರ್, ಅವ್ರ ಹೆಸರು ಮೀರ್ ಜಾಫರ್. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಅಟ್ಯಾಕಿಂಗ್ ಸಿರಾಜುದ್ದೌಲಾ, ರಾಬರ್ಟ್ ಕ್ಲೈವ್ ಫಸ್ಟ್ ಕಾಲ್ಸ್ ಮೀರ್ ಜಾಫರ್ ಹತ್ರ ಮಾತಾಡ್ತಾರೆ. ಇವ್ರಿಗೇನು ಹೇಳ್ತಾರೆ ಅಂದರೆ, ಒಂದು ಕೆಲಸ ಮಾಡಿ, ಯು ಹೆಲ್ಪ್ ಮೀ ಇನ್ ದ ವಾರ್. ಈ ಯುದ್ಧದಲ್ಲಿ ನೀವು ನನಗೆ ಹೆಲ್ಪ್ ಮಾಡಿದ್ರೆ, ಆಫ್ಟರ್ ರಿಮೂವಿಂಗ್ ಸಿರಾಜುದ್ದೌಲಾ ಐ ವಿಲ್ ಮೇಕ್ ಯು ದ ನವಾಬ್ ಅಂತಾರೆ. ದಟ್ ವಾಸ್ ದರ್ ಐಡಿಯಾಲಜಿ. ಅಂದರೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, 30,000 ಸೋಲ್ಜರ್ಸ್ ಇದ್ದಾರೆ, 30,000 ಸೋಲ್ಜರ್ಸ್, ತಮಾಷೆ ಅಲ್ಲ. ಆ್ಯಂಡ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್. ಸಿರಾಜುದ್ದೌಲಾ ಅವರು ಕಂಪೇರ್ ಮಾಡಿಕೊಂಡ್ರೆ ಹಿ ವಾಸ್ ದ ಸ್ಟ್ರಾಂಗೆಸ್ಟ್ ನವಾಬ್, ಡೈರೆಕ್ಟಾಗಿ ಮುಟ್ಟಕ್ಕಾಗಲ್ಲ. ಸೊ ಅವ್ರೇನಂತಾರೆ, ಕಮಾಂಡರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮೀರ್ ಜಾಫರ್ ವಾಸ್ ದ ಕಮಾಂಡರ್ ಆಫ್ ಸಿರಾಜುದ್ದೌಲಾ. ಅವ್ರಿಗೆ ಹೇಳ್ತಾರೆ, ಈ ಯುದ್ಧದಲ್ಲಿ ನೀನು ನನಗೆ ಸಹಾಯ ಮಾಡಿದ್ರೆ, ಈ ಯುದ್ಧ ಗೆದ್ದ ಮೇಲೆ ಬೆಂಗಾಲ್ ಆಫ್ ನವಾಬ್ ನೀನು ಆಗ್ತೀಯಾ ಅಂತ. ಆ್ಯಂಡ್ ಮೀರ್ ಕಾಸಿಮ್ ಅಕ್ಸೆಪ್ಟ್ಸ್ ಇಟ್. ಮೀರ್ ಕಾಸಿಮ್ ಅವರು ಒಪ್ಕೊಳ್ತಾರೆ. ಸೊ ವಾರ್ ಸ್ಟಾರ್ಟ್ ಆಗುತ್ತೆ. ಇದು ಯುದ್ಧದ ಡೇ, ವಾರ್ ಡೇ. ನೋಡಿ ಹೆಂಗೆ ಏನಾಗುತ್ತೆ ಅಂತ. ಸಿರಾಜ್ ಉದ್ ದೌಲಾ ವಾಸ್ ಫೈಟಿಂಗ್ ಅಗೇನ್ಸ್ಟ್ ರಾಬರ್ಟ್ ಕ್ಲೈವ್. ಇಲ್ಲಿ ರಾಬರ್ಟ್ ಕ್ಲೈವ್ ಇದ್ದಾನೆ, ಇಲ್ಲಿ ಸಿರಾಜ್ ಉದ್ ದೌಲಾ ಇದ್ದಾನೆ. ಇಲ್ಲಿ ಏನಾಯ್ತಂದರೆ ಮೀರ್ ಕಾಸಿಮ್ ಇದ್ದಾರಲ್ವಾ, ಮೀರ್ ಜಾಫರ್ ಅವ್ರು ಇದ್ದಾರಲ್ವಾ, ಇವ್ರೇನು ಮಾಡಿದ್ರು ಅಂದರೆ, ಹಿ ಟುಕ್ ಮೆಜಾರಿಟಿ ಆಫ್ ದ ಆರ್ಮಿಯಲ್ಲಿರೋ ಸೋಲ್ಜರ್ಸ್ನ ತಗೊಂಡು ಹಿ ಗೋಸ್ ಫಾರ್ ಫ್ರಮ್ ದ ಬ್ಯಾಟಲ್ ಫೀಲ್ಡ್. ನೋಡಿ, ಅವ್ರ ಆರ್ಮಿನ ತಗೊಂಡು ಅವ್ರ ಫೀಲ್ಡ್ಗೆ ಬರಲ್ಲ,
ಏನಾಗುತ್ತೆ 30,000 ಸೋಲ್ಜರ್ಸ್, ಎಷ್ಟೋ ಸೋಲ್ಜರ್ಸ್ ಇದ್ದಾರೆ ಅಲ್ವಾ, ಅದ್ರಲ್ಲಿ ಅರ್ಧಕ್ಕರ್ಧ ಜನನ ಮೀರ್ ಕಾಸಿಮ್ ಅವ್ರು ತಗೊಂಡು ವಾರ್ ಫೀಲ್ಡಿಂದ ದೂರ ಇರ್ತಾರೆ. ಸಿರಾಜುದ್ದೌಲಾ ವೆಯ್ಟ್ ಮಾಡ್ತಿರ್ತಾರೆ, ನಮ್ಮ ಹುಡುಗ ಬರ್ತಾನೆ ಅಂತ. ಅಲ್ಲಿ ಯಾರೂ ಬರಲ್ಲ. ಬಿಕಾಸ್ ಆಫ್ ದಿಸ್ ವಾಟ್ ಹ್ಯಾಪನ್ಸ್, ರಾಬರ್ಟ್ ಕ್ಲೈವ್ ಆ್ಯಂಡ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ಸ್ ಡಿಫೀಟಿಂಗ್ ಸಿರಾಜುದ್ದೌಲಾ. ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಸಿರಾಜುದ್ದೌಲಾ ಅವ್ರು ಸೋಲ್ತಾರೆ. ಇದಕ್ಕೆ ಕಾರಣ ಯಾರು? ಮೀರ್ ಜಾಫರ್ ಅವರು. ಆಫ್ಟರ್ ದಿಸ್ ಸಿರಾಜುದ್ದೌಲಾ ಯುದ್ಧ ಭೂಮಿಯಿಂದ ಎಸ್ಕೇಪ್ ಆಗ್ತಾರೆ. ಅವರು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾರೆ. ಒಂದು ಒಂಟೆ ಮೇಲೆ, ಕ್ಯಾಮಲ್ ಅಲ್ಲಿರೋ ವಸ್ತುಗಳನ್ನ ತಗೊಂಡು ಎಸ್ಕೇಪ್ ಆಗಕ್ಕೆ ಪ್ಲ್ಯಾನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮೀರ್ ಜಾಫರ್ ಇದ್ದಾರಲ್ವಾ, ಮೀರ್ ಜಾಫರ್ ಅವರ ಆರ್ಮಿ ಸೋಲ್ಜರ್ಸ್ ಇವ್ರನ್ನ ಕ್ಯಾಪ್ಚರ್ ಮಾಡ್ತಾರೆ. ದೇ ಕ್ಯಾಪ್ಚರ್ಡ್ ಸಿರಾಜ್ ಆ್ಯಂಡ್ ದೆನ್ ದೇ ಎಕ್ಸಿಕ್ಯೂಟ್ ಹಿಮ್, ಫಿನಿಶ್, ಕೊಂದಾಗ್ತಾರೆ. ದೇ ಕ್ಯಾಪ್ಚರ್ ಆ್ಯಂಡ್ ಎಕ್ಸಿಕ್ಯೂಟ್ ಸಿರಾಜ್. ಅದೇನೋ ಹೇಳ್ತಾರಲ್ಲ, ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್ಚು ಆಗ್ತಾರಂತ, ಇಲ್ಲ ಅದೇ ಆಗೋದು. ಸಿರಾಜುದ್ದೌಲಾ ಟ್ರಸ್ಟೆಡ್ ಇಸ್ ಕಮಾಂಡರ್ ಮೀರ್ ಜಾಫರ್, ಬಟ್ ಮೀರ್ ಜಾಫರ್ ಶೇಕ್ಡ್ ದ ಹ್ಯಾಂಡ್ಸ್ ವಿತ್ ರಾಬರ್ಟ್ ಕ್ಲೈವ್. ಗೇಮ್ ಓವರ್. ಬ್ಯಾಟಲ್ ಆಫ್ ಪ್ಲಾಸಿ ವಿನ್ ಆಗ್ತಾರೆ. ಹೂ ವಿನ್ಸ್ ದ ಬ್ಯಾಟಲ್ ಆಫ್ ಪ್ಲಾಸಿ? ಬ್ಯಾಟಲ್ ಆಫ್ ಪ್ಲಾಸಿ ಕಮ್ಸ್ ಟು ಅನ್ ಎಂಡ್ ವಿತ್ ದ ವಿಕ್ಟ್ರಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದ ಲೀಡರ್ಶಿಪ್ ಆಫ್ ರಾಬರ್ಟ್ ಕ್ಲೈವ್. ಇದಾದಮೇಲೆ ಬ್ರಿಟಿಷರ್ಸ್ಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ದಟ್ ಈಸ್ ದೇ ಕೆನ್ ರೂಲ್ ಓವರ್ ಬೆಂಗಾಲ್. ನಾವು ದೇ ಕೆನ್ ರೂಲ್ ಬೆಂಗಾಲ್ ಅಲ್ವಾ, ದೇ ಕೆನ್ ಟೇಕ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ಬಿಕಾಸ್ ರಾಜ ಹೋದ್ಮೇಲೆ ಪ್ರಪಂಚ ಅವಂದೇ. ಬಟ್ ಇಲ್ಲಿ ಏನಾಗುತ್ತೆ, ಬ್ರಿಟಿಷರ್ಸ್ ವರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅಡ್ಮಿನಿಸ್ಟ್ರೇಷನ್ಸ್. ಅವರಿಗೆ ರಾಜತ್ವ ಏನು ಇಂಟ್ರೆಸ್ಟ್ ಇಲ್ಲ. ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ನೆವರ್ ಇಂಟ್ರೆಸ್ಟೆಡ್ ಇನ್ ಅಡ್ಮಿನಿಸ್ಟ್ರೇಷನ್. ಅವರಿಗೆ ರಾಜರಾಗಬೇಕು, ಆಳ್ಬೇಕು ಅನ್ನೋ ಆಸೆ ಇಲ್ಲ. ಅವ್ರಿಗೆ ಏನು ಬೇಕಿತ್ತು? ದೇ ಜಸ್ಟ್ ಮೈಂಡೆಡ್ ದರ್ ಬಿಸ್ನೆಸ್ ಅಂದರೆ ಇಲ್ಲಿ ಟ್ರೇಡ್ ಮಾಡಬೇಕು, ದುಡ್ಡು ಮಾಡಬೇಕು, ಎಸ್ಕೇಪ್, ಟ್ರೇಡ್ ಆ್ಯಂಡ್ ಮೇಕ್ ಮನಿ. ದಟ್ ವಾಸ್ ದೇರ್ ಪಾಲಿಸಿ. ಬಟ್ ದೇ ಆಲ್ಸೋ ವಾಂಟೆಡ್ ಆಲ್ ದ ರೂಲರ್ಸ್ ಟು ಬಿ ಸಪೋರ್ಟಿವ್. ಅವರಿಗೆ ಸಪೋರ್ಟ್ ಮಾಡೋರಂಥವ್ರೇ ಆಗಿರ್ಬೇಕು ಅನ್ನೋದು ಅವ್ರ ಪರ್ಸ್ಪೆಕ್ಟಿವ್ ಆಗಿತ್ತು. ಬಿಕಾಸ್ ಆಫ್ ವಿಚ್ ಆಫ್ಟರ್ ದ ವಾರ್ ಆ್ಯಸ್ ಪ್ರಾಮಿಸ್ಡ್ ಮೀರ್ ಜಾಫರ್ ವಾಸ್ ಮೇಡ್ ದ ನವಾಬ್. ಅವ್ರನ್ನ ನವಾಬ್ ಮಾಡ್ತಾರೆ. ಮೀರ್ ಜಾಫರ್ ವಾಸ್ ಮೇಡ್ ದ ನವಾಬ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ರಾಬರ್ಟ್ ಕ್ಲೈವ್ ಅವ್ರ ಕಾಂಟ್ರಿಬ್ಯೂಷನ್ಸ್ ನೋಡಿ ಈಸ್ಟ್ ಇಂಡಿಯಾ ಕಂಪನಿ ಆಫೀಸರ್ಸ್ ತುಂಬ ಸ್ಯಾಟಿಸ್ಫೈ ಆಗಿ ಹಿ ವಾಸ್ ಮೇಡ್ ದ ಗವರ್ನರ್ ಆಫ್ ಬೆಂಗಾಲ್ ಮಾಡ್ತಾರೆ ಅವ್ರನ್ನ. ಆಫ್ಟರ್ ದ ವಾರ್ ಹಿ ವಾಸ್ ಮೇಡ್ ಗವರ್ನರ್ ಆಫ್ ಬೆಂಗಾಲ್. ಇನಿಷಿಯಲಿ ಲೆಫ್ಟಿನೆಂಟ್ ಕರ್ನಲ್ ಆಫ್ ಮಡ್ರಾಸ್, ನೌ ಹಿ ಬಿಕಮ್ಸ್ ದ ಗವರ್ನರ್ ಆಫ್ ಬೆಂಗಾಲ್. ಯಾರು? ರಾಬರ್ಟ್ ಕ್ಲೈವ್ ಅವರು. ಇದಾದಮೇಲೆ ರಾಬರ್ಟ್ ಕ್ಲೈವ್ ಕಮ್ಸ್ ಅಪ್ ವಿತ್ ಅನ್ ಐಡಿಯಾಲಜಿ. ದಿಸ್ ಇಸ್ ಕಾಲ್ಡ್ ಆಸ್ ರೆಸಿಡೆನ್ಸಿ ಸಿಸ್ಟಮ್ ಅಂತ. He comes up with a methodology called as residency system. Residency system ಅಂದರೆ ಇದು ಬ್ರಿಟಿಷ್ ಅಲ್ವಾ, ಇದು ಈಸ್ಟ್ ಇಂಡಿಯಾ ಕಂಪನಿ ಅಲ್ವಾ. ಆ ರೆಪ್ರೆಸೆಂಟೇಟಿವ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ಆ ಪರ್ಸನ್ ಫ್ರಮ್ ಈಸ್ಟ್ ಇಂಡಿಯಾ ಕಂಪನಿ ವಿಲ್ ಬಿ ಅ ಮೆಂಬರ್ ಆಫ್ ದ ಮಿನಿಸ್ಟ್ರಿ, ವಿಲ್ ಬಿ ಅ ಮೆಂಬರ್ ಆಫ್ ದ ಕ್ಯಾಬಿನೆಟ್ ಆಫ್ ದ ಕಿಂಗ್ಸ್. ಅಂದರೆ ರಾಜ ಮನೆತನದಲ್ಲಿ ಅವ್ರದ್ದು ಆಸ್ಥಾನ ಅಂತಾರಲ್ವಾ, ಅಲ್ಲಿ ಅವ್ರ ಮಿನಿಸ್ಟರ್ಸ್ ಕೂತ್ಕೊಳ್ತಾರೆ ಗೊತ್ತಾ. ಒನ್ ಅಮಾಂಗ್ ದೆಮ್ ವಿಲ್ ಬಿ ಅ ಬ್ರಿಟಿಷರ್ ಫ್ರಮ್ ಈಸ್ಟ್ ಇಂಡಿಯಾ ಕಂಪನಿ. ಇವ್ರ ಜಾಬ್ ಏನಂದರೆ ಹಿ ವಿಲ್ ಆ್ಯಕ್ಟ್ ಆಸ್ ಅನ್ ಇಂಟರ್ಫೇಸ್, ಹಿ ವಿಲ್ ಆ್ಯಕ್ಟ್ ಆಸ್ ಅ ಕಮ್ಯುನಿಕೇಟರ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಆಸ್ ವೆಲ್ ಆಸ್ ದ ಕಿಂಗ್. ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನಾದ್ರು ಹೇಳಬೇಕಂತ ಇದ್ದರೆ ಇವನಿಗೆ ಹೇಳಿ ಕಳಿಸ್ತಾ ಇದ್ರು. ಅದೇ ರೀತಿ ಕಿಂಗ್ಗೆ ಏನಾದ್ರು ಹೇಳಬೇಕಂತ ಇದ್ದರೆ ಇವನ್ ಥ್ರೂ ಹೇಳಿ ಕಳಿಸ್ತಿದ್ರು. ದಿಸ್ ವಾಸ್ ಒನ್ ರೆಸ್ಪಾನ್ಸಿಬಿಲಿಟಿ. ಯಾರಿದು? ರೆಸಿಡೆನ್ಸಿ ಸಿಸ್ಟಮಲ್ಲಿ ಬರೋನು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹಿ ಯೂಸ್ ಟು ಕೀಪ್ ಅ ವಾಚ್. ಇವನು ಕಣ್ಣಿಡ್ತಾ ಇದ್ದ. ಕಣ್ಣಿಡೋದಂದ್ರೆ ಯಾವ ಥರ? ನೆಕ್ಸ್ಟ್ ರಾಜ ಯಾರಾಗಬೇಕು, ಯಾರು ನೆಕ್ಸ್ಟ್ ರಾಜ ಆದರೆ ನಮ್ಗೆ ಹೆಲ್ಪ್ ಮಾಡ್ತಾನೆ, ಈ ರಾಜನ ಕೆಳಗೆ ಯಾರ್ಯಾರು ಮಂತ್ರಿಗಳಿರಬೇಕು, ಹೂ ಶುಡ್ ಬಿ ಅ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಿಂಗ್ಡಮ್, ಇದನ್ನೆಲ್ಲ ನೋಟ್ ಮಾಡಿಕೊಂಡು ಅವನು ಅದನ್ನು ಈಸ್ಟ್ ಇಂಡಿಯಾ ಕಂಪ್ನಿಗೆ ರಿಪೋರ್ಟ್ ಮಾಡ್ತಾ ಇದ್ದ. ದಿಸ್ ಇಸ್ ಕಾಲ್ಡ್ ಆಸ್ ರೆಸಿಡೆನ್ಸಿ ಸಿಸ್ಟಮ್. ನೀವು ಹಳೆ ಫಿಲಮ್ಸ್ನ ನೋಡಿದ್ರೆ, ಬೈ ಚಾನ್ಸ್ ನೀವು ಹಳೆ ಫಿಲಮ್ಸ್ನ ನೋಡಿದ್ರೆ, ವೆನ್ ಇಟ್ ವಾಸ್ ದ ಟೈಮ್ ಆಫ್ ಬ್ರಿಟಿಷ್ ರೂಲ್, ಕಿಂಗ್ಡಮ್ಸಲ್ಲಿ ಒಬ್ಬ, ಇನ್ ದಿಸ್ ಕಿಂಗ್ಡಮ್ಸ್ ದೇರ್ ಯೂಸ್ ಟು ಬಿ ಒನ್ ಬ್ರಿಟಿಷ್ ಆಫೀಸರ್ ಇನ್ ದ ಕ್ಯಾಬಿನೆಟ್ ಆಫ್ ದ ಕಿಂಗ್. ಯಾಕಂದರೆ ಹಿ ವಾಸ್ ದ ರೆಸಿಡೆಂಟ್, ಹಿ ವಾಸ್ ದ ಪಾರ್ಟ್ ಆಫ್ ರೆಸಿಡೆನ್ಸಿ ಸಿಸ್ಟಮ್. ಇವೊಂದು ಟಾಸ್ಕ್ ಒಂದೇ, ಹಿ ಯೂಸ್ ಟು ಅಡ್ವೈಸ್ ದ ಕಿಂಗ್, ಹಿ ಯೂಸ್ ಟು ಬಿ ಅ ಕಮ್ಯುನಿಕೇಟರ್ ಬಿಟ್ವೀನ್ ದ ಕಿಂಗ್ ಆ್ಯಂಡ್ ದ ಈಸ್ಟ್ ಇಂಡಿಯಾ ಕಂಪನಿ, ಆ್ಯಂಡ್ ಆಲ್ಸೋ ಹಿ ಯೂಸ್ ಟು ಕೀಪ್ ಅನ್ ಐ ಆನ್ ದ ಪೀಪಲ್ ವಿತ್ ಹೂಮ್ ಹಿ ಕ್ಯಾನ್ ಟ್ರಸ್ಟ್ ಆ್ಯಂಡ್ ಮೇಕ್ ಹಿಮ್ ದ ನೆಕ್ಸ್ಟ್ ಕಿಂಗ್ ಮೇಕರ್ ಅನ್ನೋ ಡಿಸಿಷನ್ ಕೂಡ ಇವ್ರು ಹೇಳಿದ ಹೆಸರೇ ಬರ್ತಾ ಇತ್ತು. This was the residency system implemented by whom? Robert Clive. On the basis of this, ನಿಮಗೆ ವಾರೆನ್ ಹಸ್ಟಿಂಗ್ಸ್ ಗೊತ್ತಿದ್ದಾರಾ? ವಾರೆನ್ ಹಸ್ಟಿಂಗ್ಸ್ ಎಷ್ಟು ಜನ ಗೊತ್ತು? ಹೂ ಇಸ್ ವಾರೆನ್ ಹಸ್ಟಿಂಗ್ಸ್? ನಾನು ಹಳೆ ವಿಡಿಯೋ ನೋಡಿದ್ರೆ, ಇಫ್ ಯು ಹ್ಯಾವ್ ಸೀನ್ ಮೈ ಮಾಡರ್ನ್ ಇಂಡಿಯಾ ವಿಡಿಯೋ ಆಫ್ 1857 ಅಲ್ಲಿ ಮೆನ್ಷನ್ ಆಗಿದೆ. ಹೂ ಇಸ್ ವಾರೆನ್ ಹಸ್ಟಿಂಗ್ಸ್? 1773 ಮುಂದೆ ಬಂದಾಗ, ವೆನ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಪಾಸ್ಡ್, ದ ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಗೊತ್ತಾ? ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಈಸ್ ವಾರೆನ್ ಹಸ್ಟಿಂಗ್ಸ್. ಈ ಮಹಾನ್ ಭಾವ ಇಲ್ಲಿಂದ ಬರ್ತಾನೆ. ಬಿಫೋರ್ ಬಿಕಮಿಂಗ್ ದ ಗವರ್ನರ್ ಆಫ್ ಬೆಂಗಾಲ್ ಆರ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, Mr. Warren Hastings was the resident using residency system in Bengal provision of the Nawab cabinet ಅಲ್ಲಿ ಇವರು ರೆಸಿಡೆಂಟ್ ಆಗಿದ್ರು. ಅರ್ಥ ಆಯ್ತಾ? This is all about
ದ ಬ್ಯಾಟಲ್ ಆಫ್ ಪ್ಲಾಸಿ. ಈ ಬ್ಯಾಟಲ್ ಆಫ್ ಪ್ಲಾಸಿಯಿಂದ ಬ್ರಿಟಿಷ್ ಎಂಪೈರ್ ಗೇನ್ ಅ ಮ್ಯಾಸಿವ್ ರೆಸ್ಪೆಕ್ಟ್ ಬಿಕಾಸ್ ಇಟ್ ವಾಸ್ ದ ಫಸ್ಟ್ ಮೇಜರ್ ವಿಕ್ಟ್ರಿ ಫಾರ್ ದೆಮ್. ಆ್ಯಂಡ್ ದೆನ್ ಆಸ್ ಪ್ರಾಮಿಸ್ಡ್ ಸಿರಾಜುದ್ದೌಲಾ ವಾಸ್ ಕಿಲ್ಡ್ ಆ್ಯಂಡ್ ಮೀರ್ ಜಾಫರ್ ವಾಸ್ ಮೇಡ್ ದ ನೆಕ್ಸ್ಟ್ ನವಾಬ್. ಆ್ಯಂಡ್ ಮೀರ್ ಜಾಫರ್ ಅವರು ಇದ್ದಾರೆ ಅಲ್ವಾ, ಮೀರ್ ಜಾಫರ್ ವಾಸ್ ಅ ಪಪೆಟ್ ನವಾಬ್. ಪಪೆಟ್ ಅಂದರೆ ಕೈಗೊಂಬೆ, ಪಪೆಟ್ ನವಾಬ್. ಬ್ರಿಟಿಷರ್ಸ್ ಹೇಳ್ದಂಗೆ ಈ ಮಹಾನ್ ಭಾವ ಮಾಡ್ತಾ ಇರಬೇಕಿತ್ತು. ಬಟ್ ದ ಪ್ರಾಬ್ಲಮ್ ವಾಸ್ ಸಿನ್ಸ್ ಹಿ ಈಸ್ ನವಾಬ್, ಹಿ ಹ್ಯಾಸ್ ಟು ಕೀಪ್ ಹಿಸ್ ಸ್ಟೇಟಸ್. ಅವನು ಒಂದು ಲೆವೆಲ್ ಮೇಂಟೈನ್ ಮಾಡಬೇಕಿತ್ತು ಜನರ ಮಧ್ಯೆ ವಿತ್ ಇಸ್ ಸಿಟಿಸನ್ಸ್ ಮಧ್ಯೆ ಅವನು ಒಂದು ಲೆವೆಲ್ನ ಮೇಂಟೈನ್ ಮಾಡಬೇಕಿತ್ತು. ಹೌದು ನಾನು ರಾಜ ಅಂತ. ಆದ ಕಾರಣದಿಂದ ಏನಾಗ್ತಿತ್ತು, ಸಮ್ ಆಫ್ ದ ಡಿಮಾಂಡ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ವರ್ ನಾಟ್ ಫುಲ್ಫಿಲ್ಡ್. ಈಸ್ಟ್ ಇಂಡಿಯಾ ಕಂಪ್ನಿ ಏನೇ ಹೇಳಿದ್ರು ಕೂಡ ಈ ಮಹಾನ್ ಭಾವ ಮಾಡ್ತಾ ಇರಲಿಲ್ಲ. ಬಿಕಾಸ್ ಈ ಇಸ್ ದ ಕಿಂಗ್ ನಾವು. ಎಲ್ಲ ಕೆಲಸನ ಮಾಡ್ತಾ ಇದ್ರೆ ಜನ ಅವನಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ಅವನೊಂದು ಗತ್ನ ಮೇಂಟೈನ್ ಮಾಡ್ತಾನೆ. ಡ್ಯೂ ಟು ವಿಚ್ ದೆರ್ ಈಸ್ ಅ ಕ್ಲಾಶ್. ಬಿಕಾಸ್ ಆಫ್ ದಿಸ್ ದೆರ್ ಈಸ್ ಅ ಕ್ಲಾಶ್ ವಿತ್ ದ ಈಸ್ಟ್ ಇಂಡಿಯಾ ಕಂಪನಿ. ಬಿಕಾಸ್ ಆಫ್ ದಿಸ್ ಏನು ಮಾಡ್ತಾರೆ, ಮೀರ್ ಜಾಫರ್ನ ನವಾಬ್ ಅನ್ನೋ ಪೊಸಿಷನಿಂದ ತೆಗೆದಾಕ್ತಾರೆ. ದೇ ರಿಮೂವ್ ಮೀರ್ ಜಾಫರ್ ಫ್ರಮ್ ದ ಪ್ಲೇಸ್ ಆಫ್ ನವಾಬ್. ಆ್ಯಂಡ್ ದೆನ್ ಮೀರ್ ಕಾಸಿಮ್ ಅಂತ ಇರ್ತಾರೆ. ಮೀರ್ ಕಾಸಿಮ್ QASIM, ಇವ್ರ ಹೆಸರೇ ಕಷ್ಟ ಗುರು. ಮೀರ್ ಕಾಸಿಮ್ನ ನೆಕ್ಸ್ಟ್ ನವಾಬ್ ಆಗಿ ಪ್ರಮೋಟ್ ಮಾಡ್ತಾರೆ. ಹಿ ಈಸ್ ಪ್ರಮೋಟೆಡ್ ಆಸ್ ದ ನೆಕ್ಸ್ಟ್ ನವಾಬ್ಸ್. ನೋ, ಲೆಟ್ಸ್ ಮೇಕ್ ದ ಲಿಸ್ಟ್ ಆಫ್ ದ ನವಾಬ್ಸ್. So that you people don't forget. The first one ಯಾರು? ಮುರ್ಷಿದ್. ಫಸ್ಟ್ ನವಾಬ್ ಹೆಸರೇನು? ಕಮಾನ್ ಕಮೆಂಟ್ ಮಾಡಿ, ಇಲ್ಲ ವಿಡಿಯೋ ಪಾಸ್ ಮಾಡಿ. ಮುರ್ಷಿದ್ ಕುಲಿ ಖಾನ್, ನೆನಪಿದಾರಲ್ವಾ? ದ ಫಸ್ಟ್ ನವಾಬ್ ವಾಸ್ ಮುರ್ಷಿದ್ ಕುಲಿ ಖಾನ್. ಇದಾದಮೇಲೆ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ನವಾಬ್ ವಾಸ್ ಅಲಿವರ್ದಿ ಖಾನ್ ಅವ್ರು ಬರ್ತಾರೆ. ಆಫ್ಟರ್ ದಿಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ನವಾಬ್ ಈಸ್ ಸಿರಾಜ್ ಉದ್ ದೌಲಾ. ಸ್ಪೆಲ್ಲಿಂಗ್ಸ್ ಸಾರಿ, ಇವ್ರದ್ದು ಹೆಸರೆಲ್ಲ ವಿಚಿತ್ರವಾಗಿರುತ್ತೆ. ಇದಾದಮೇಲೆ ಸಿರಾಜುದ್ದೌಲಾ ವಾಸ್ ಕಿಲ್ಡ್ ಇನ್ ಬ್ಯಾಟಲ್ ಆಫ್ ಪ್ಲಾಸಿ. ಇದಾದಮೇಲೆ ಮೀರ್ ಜಾಫರ್ ವಾಸ್ ಮೇಡ್ ಆಸ್ ದ ನವಾಬ್ ಹೂ ವಾಸ್ ದ ಕಮಾಂಡರ್ ಆಫ್ ಸಿರಾಜುದ್ದೌಲಾ, ದ್ರೋಹಿ. ಇದಾದಮೇಲೆ ಮೀರ್ ಜಾಫರ್ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಮೀರ್ ಕಾಸಿಮ್ನ ನವಾಬ್ ಮಾಡ್ತಾರೆ. ಇಷ್ಟು ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಆ್ಯಂಡ್ ಯಾವಾಗ ಇವ್ರು ನವಾಬ್ ಆಗಿದ್ದಂದರೆ ಹಿ ಬಿಕೇಮ್ ದ ನವಾಬ್ ಇನ್ 1760. ಓಕೆ. ಆ್ಯಂಡ್ ಇವರು ಮೀರ್ ಕಾಸಿಮ್ ಅವ್ರು ಯಾವಾಗ ನವಾಬ್ ಆಗಿದ್ದು ಅಂದರೆ ಇಟ್ ವಾಸ್ ದ ಟೈಮ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಇನ್ನು ಇಸ್ವಿ ನೆನ್ಪಿಟ್ಕೊಳ್ಳಿ, 1757. ಎಸ್, ಹಿ ಬಿಕೇಮ್ ದ ನವಾಬ್ ಇನ್ 1757. ನೋಡಿ, 1757, 1760 ಅಂದರೆ 3 years ಗ್ಯಾಪಲ್ಲೇ ನವಾಬ್ನ ಚೇಂಜ್ ಮಾಡ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. 1757 ಇಸ್ ದ ಟೈಮ್ ವೆನ್ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫೌಟ್ ಆ್ಯಂಡ್ ಮೀರ್ ಜಾಫರ್ ವಾಸ್ ಮೇಡ್ ದ ನವಾಬ್ ಆಫ್ ಬೆಂಗಾಲ್. ಬಟ್ ಅವ್ನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹಿ ವಾಸ್ ರಿಮೂವ್ಡ್ ಆ್ಯಂಡ್ ಮೀರ್ ಕಾಸಿಮ್ ವಾಸ್ ಮೇಡ್ ದ ನವಾಬ್ ಆಫ್ ಬೆಂಗಾಲ್. This is all about what? The Battle of Plassey and the conflict between East India Company with the Nawab of Bengal, that is Siraj ud Dawla. Idadmele next phase is Mir Qasim. Now the next person we need to talk about is Mir Qasim. So bani aur ಬಗ್ಗೆ ಮಾತಾಡೋಣ. Fine. So the next topic is all about ನಮ್ಮ ಹೀರೋ ಮೀರ್ ಕಾಸಿಮ್ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ನೋಡಿ, ಮೀರ್ ಕಾಸಿಮ್ became the Nawab of Bengal in 1760 when Britishers removed Mir Jafar and made him sit as the Nawab. ಪ್ರಾಬ್ಲಮ್ ಏನಂದರೆ ಇವ್ರದ್ದು ಕೂಡ ಸೇಮ್ ಪ್ರಾಬ್ಲಮ್, ಜನರ ಮುಂದೆ ಒಳ್ಳೆಯವ್ರು ಅನ್ಸ್ಕೋಬೇಕಿತ್ತು. ಸೊ ಈ ಸ್ಟಾರ್ಟೆಡ್ ಕಂಪ್ಲೇನಿಂಗ್. ಈ ಮಹಾನ್ ಭಾವ ಕೂಡ ಸ್ಟಾರ್ಟೆಡ್ ಕಂಪ್ಲೇನಿಂಗ್. ಇವನು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನಮಗೆ ದುಡ್ಡು ಬರ್ತಿಲ್ಲ ಸರ್, ನೀವು ಜಾಸ್ತಿ ಕೇಳ್ತಾ ಇದ್ದೀರಾ ಸರ್, ಅದು ಸರ್ ಇದು ಸರ್ ಅಂತ. ಬಿಕಾಸ್ ಆಫ್ ವಿಚ್ ಈಸ್ಟ್ ಇಂಡಿಯಾ ಕಂಪ್ನಿ ಗಾಟ್ ಇರಿಟೇಟೆಡ್. ಅವ್ರಿಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇರಿಟೇಷನ್ ಸ್ಟಾರ್ಟ್ ಆಯಿತು ಅಂದರೆ ಸಿಂಪಲ್, ಯುದ್ಧ ನಡೆಯುತ್ತೆ ಅಂತ. ದಿಸ್ ಗಿವ್ಸ್ ರೈಸ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ವಾರ್, ದಟ್ ಈಸ್ ಬ್ಯಾಟಲ್ ಆಫ್ ಬಕ್ಸರ್. ಇದನ್ನು ಬ್ಯಾಟಲ್ ಆಫ್ ಬಕ್ಸರ್ ಅಂತಾರೆ. ಅದು ಬ್ಯಾಟಲ್ ಆಫ್ ಪ್ಲಾಸಿ 1757, ದ ಬ್ಯಾಟಲ್ ಆಫ್ ಬಕ್ಸರ್. ನನ್ನ ಸ್ಪೆಲ್ಲಿಂಗ್ಸ್ ಗುರು, ಸಾರಿ. ಬ್ಯಾಟಲ್ ಆಫ್ ಬಕ್ಸರ್ BUXAR, ಅದು ಇನ್ ದ ಇಯರ್ 1764. ನೋಡಿ, ಬ್ಯಾಟಲ್ ಆಫ್ ಬಕ್ಸರ್ ಬಗ್ಗೆ ಹೇಳಬೇಕಂದ್ರೆ ಹೂ ಆರ್ ದ ಫೈಟಿಂಗ್ ಟೀಮ್? ದ ಚಾಲೆಂಜರ್ಸ್ were East India Company, which was led by ಮೇಜರ್ ಹೆಕ್ಟರ್ ಮುನ್ರೋ ಅಂತ. ಇವ್ರ ಹೆಸರು ಮೇಜರ್ ಹೆಕ್ಟರ್ ಮುನ್ರೋ. He was representing East India Company versus the challengers, that is Bengal Nawab. ಯಾರದು ನವಾಬ್? ಇಟ್ ಈಸ್ ಮೀರ್ ಕಾಸಿಮ್. ಒಂದು ಕಡೆ ಇದು ಮೀರ್ ಕಾಸಿಮ್ ಅವರಾಗಿದ್ದರು. ಹಿ ಈಸ್ ದ ನವಾಬ್ ಆಫ್ ಬೆಂಗಾಲ್. ಪ್ಲಸ್ ಇಟ್ ವಾಸ್ ಅ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್. ಒಬ್ಬನೇ ಹೊಡೆದಾಡಲಿಲ್ಲ, ಟೀಮ್ ಜೊತೆ ಹೊಡೆದಾದ್ರು. ದ ಸೆಕೆಂಡ್ ಒನ್ ವಾಸ್ ನವಾಬ್ ಆಫ್ ಅವಧ್. ಇವ್ರ ಸಪೋರ್ಟ್ ಇತ್ತು ಇವರಿಗೆ. ದ ನವಾಬ್ ಆಫ್ ಅವಧ್ ವಾಸ್ ಸುಜಾವುದ್ದೌಲಾ. ಸಿರಾಜುದ್ದೌಲಾ ಅಲ್ಲ, ಮಹಾನ್ ಭಾವ ಹೋದ. ಇಟ್ ಈಸ್ ಸುಜಾವುದ್ದೌಲಾ. He was one more supporter, Sujaud-Dawla, plus 2 people were not there. This time they had the hand of Mughals.
Mughal Emperor Shah Alam II. Shah Alam II supported this war. ನೋಡಿ, it was East India Company versus Mir Qasim, the Nawab of Bengal. ಅವರೇ ಮಾಡಿದ್ದು. Second one, Nawab of Awadh, Shujauddaulah and Shah Alam II. Mughal Emperor. ಇವರು Mughal Emperor. ಸೊ ಇಷ್ಟಿದ್ರೂ ಕೂಡ ಇವನ್ ಆಫ್ಟರ್ ದಿಸ್ ವಾಟ್ ಹ್ಯಾಪೆಂಡ್, ಈಸ್ಟ್ ಇಂಡಿಯಾ ಕಂಪ್ನಿ ಕೇಮ್ ಔಟ್ ವಿಕ್ಟೋರಿಯಸ್. ಈ ಯುದ್ಧದಲ್ಲಿ ಕೂಡ ಈಸ್ಟ್ ಇಂಡಿಯಾ ಕಂಪ್ನಿ ಗೆಲ್ತಾರೆ. ಸೊ ನಮ್ಮ ಮೀರ್ ಕಾಸಿಮ್ ಅವ್ರು ಇದ್ದಾರಲ್ವಾ, ಹಿ ಎಸ್ಕೇಪ್ಸ್ ಫ್ರಮ್ ದ ಬ್ಯಾಟಲ್ ಫೀಲ್ಡ್ ಬಟ್ ಕಮಿಟ್ಸ್ ಸೂಸೈಡ್ ಕಮಿಟ್ ಮಾಡ್ತಾರೆ. ಆಯಿತು ಹೋಯ್ತು ಅಂತ he commits suicide. This is the end of Mir Qasim. One Mir Qasim was ended his life in 1764 ಅಲ್ಲಿ ಮಹಾನ್ ಭಾವ ಹೋದ್ಮೇಲೆ ಇವನಿಗೆ ಕಂಪೇರ್ ಮಾಡಿದ್ರೆ ಮೀರ್ ಜಾಫರೇ ಬೆಟರ್ ಗುರು ಅಂತ. ಮೀರ್ ಜಾಫರ್ ವಾಸ್ ರೀಮೇಡ್ ದ್ಯಾಸ್ ದ ನವಾಬ್ ಆಫ್ ಬೆಂಗಾಲ್. ಇವ್ರನ್ನ ಮತ್ತೆ ನವಾಬ್ ಆಫ್ ಬೆಂಗಾಲ್ ಮಾಡ್ತಾರೆ. He was re-established as Nawab of Bengal. So Mir Zafar becomes Nawab of Bengal for 2 times, 1757 after the Battle of Plassey and also 1764 after the Battle of Buxar. So these are the 2 important wars that were fought between Nawab of Bengals and East India Company. And not just this, after this what happened was, ಇದನ್ನು ರಾಬರ್ಟ್ ಕ್ಲೈವ್ ಅವ್ರ ಬಗ್ಗೆ ಹೇಳಬೇಕಿತ್ತು. ಆಫ್ಟರ್ ದ ವಾರ್ ಬ್ಯಾಟಲ್ ಆಫ್ ಬಕ್ಸರ್ ಇತ್ತಲ್ಲ, ರಾಬರ್ಟ್ ಕ್ಲೈವ್ ಅವರು ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ ಇನ್ ದ ಇಯರ್ 1760, ನೋಡಿ 1757 ಅಲ್ಲಿ ವಾರ್ ಆಯಿತು. ಆಫ್ಟರ್ ದಿಸ್ ಈ ಬಿಕೇಮ್ ಗವರ್ನರ್ ಆಫ್ ಬೆಂಗಾಲ್, ನೆನಪಿದೆ ಅಲ್ವಾ ರಾಬರ್ಟ್ ಕ್ಲೈವ್ ಅವರು. ಆ್ಯಂಡ್ ಇನ್ 1760 ಹಿ ಲೀವ್ಸ್ ಇಂಡಿಯಾ ಆ್ಯಂಡ್ ಗೋಸ್ ಬ್ಯಾಕ್ ಟು ಇಂಗ್ಲೆಂಡ್. ಇವ್ರು ಇಂಗ್ಲೆಂಡ್ಗೆ ಹೋಗ್ತಾರೆ. ಇವಾಗ 1764 ಅಲ್ಲಿ ಯುದ್ಧ ಆದಮೇಲೆ ಇನ್ ದ ಇಯರ್ 1765 ಕ್ಲೈವ್ ರಿಟರ್ನ್ಸ್ ಬ್ಯಾಕ್. ರಾಬರ್ಟ್ ಕ್ಲೈವ್ ಅವರು ವಾಪಸ್ ಬರ್ತಾರೆ ಆ್ಯಂಡ್ ಈ ವಾಸ್ ಅಗೇನ್ ಮೇಡ್ ದ ಗವರ್ನರ್ ಆಫ್ ಬೆಂಗಾಲ್. ಸೊ ರಾಬರ್ಟ್ ಕ್ಲೈವ್ ಬಿಕೇಮ್ ಗವರ್ನರ್ ಆಫ್ ಬೆಂಗಾಲ್ ಫಾರ್ 2 times. ಯಾವಾಗದು 1757 ಆ್ಯಂಡ್ 1765. ಓಕೆ, 1757 ಆ್ಯಂಡ್ 1765 ಅಲ್ಲಿ ರಾಬರ್ಟ್ ಕ್ಲೈವ್ ಅವರು ಮತ್ತೆ ಗವರ್ನರ್ ಆಫ್ ಬೆಂಗಾಲ್ ಆಗ್ತಾರೆ. ವೆನ್ ಈ ರಿಟರ್ನ್ಡ್ ಬ್ಯಾಕ್, ಇವ್ರಿಗೆ ಮಾತ್ರ ಈ ಸಲ ಕ್ಲಾರಿಟಿ ಇತ್ತು, ಎಷ್ಟು ನಂಬ್ಕೊಂಡ್ರು ಕೂಡ ಈ ಪಪೆಟ್ಸ್ ಕೈಯಲ್ಲಿ ಆಗಲ್ಲ ಅಂತ. ಹಿ ಗೇವ್ ಅ ಮೆಸೇಜ್ ಟು ದ ಸುಪೀರಿಯರ್ಸ್ ಆಫ್ ಇಂಗ್ಲೆಂಡ್ ದಟ್ ವಿ ಮಸ್ಟ್ ಇಂಡೀಡ್, ಈ ಮೆಸೇಜ್ ನೋಡಿ ಕೆಂಪು ಪೆನ್ನಲ್ಲಿ ಬರೀತಿದ್ದೇನೆ, ವಿ ಮಸ್ಟ್ ಇಂಡೀಡ್ ಬಿಕಮ್ ನವಾಬ್ ಅವರ್ ಸೆಲ್ಫ್ ಅಂತಾರೆ. ಬಿಕಮ್ ನವಾಬ್ಸ್ ಅವರ್ ಸೆಲ್ಫ್ ಅಂತಾರೆ. ಅಂದರೆ ವಿ ಮಸ್ಟ್ ಇಂಡೀಡ್ ಬಿಕಮ್ಸ್ ನವಾಬ್ಸ್ ಅವರ್ ಸೆಲ್ಫ್ ಅಂದರೆ ಇನ್ನೊಬ್ಬನ ನಂಬ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ವಿ ಶುಡ್ ಟೇಕ್ ಕೇರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್ ಅಂತ ಹೇಳ್ತಾರೆ. ದಿಸ್ ಮೆಸೇಜ್ ವಾಸ್ ಗಿವನ್ ಟು ಹೂಮ್, ದ ಲೀಡರ್ಸ್ ಆಫ್ ದ ಇಂಗ್ಲೆಂಡ್ ಅವ್ರಿಗೆ ಕಳಿಸಿದ ಅಫಿಷಿಯಲ್ ಮೆಸೇಜ್ ಇದು. ಯಾರು ಕಳಿಸಿದ್ದು? ರಾಬರ್ಟ್ ಕ್ಲೈವ್ ಅವರು. ಇವ್ರು ಇಂಡಿಯಾ ಬಿಡೋದು ಯಾವಾಗ? 1760 ಆ್ಯಂಡ್ ವಾಪಸ್ ಬರೋದು ಯಾವಾಗ? 1765 ಆಫ್ಟರ್ ದ ಬ್ಯಾಟಲ್ ಆಫ್ ಬಕ್ಸರ್. ಆ್ಯಂಡ್ ಬ್ಯಾಟಲ್ ಆಫ್ ಪ್ಲಾಸಿ ಫೌಟ್ ಆಗಿದ್ದು ಯಾವಾಗ? 1757. ಆ ಟೈಮಲ್ಲಿ ಇವ್ರು ಏನಾಗಿದ್ರು? ಲೆಫ್ಟಿನೆಂಟ್ ಕರ್ನಲ್ ಆಗಿದ್ರು. ಆ್ಯಂಡ್ ಇವಾಗ ಏನಾಗಿದ್ದಾರೆ? 1757 ಗವರ್ನರ್ ಆಫ್ ಬೆಂಗಾಲ್ ಆಗಿದ್ದಾರೆ. 4 years ಸರ್ವಿಸ್ ಕೊಟ್ಟು ಹೊರಟೋಗ್ತಾರೆ. ಆ್ಯಂಡ್ ಈ ರಿಟರ್ನ್ಸ್ ಬ್ಯಾಕ್ ಇನ್ 1765 ಆ್ಯಂಡ್ ಅಪ್ ಟು 1767 he was the governor. ಇಲ್ಲಿ 2 years ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಶಾ ಆಲಂ ಸೆಕೆಂಡ್ನ ಕ್ಯಾಪ್ಚರ್ ಮಾಡಾದ್ಮೇಲೆ, ಶಾ ಆಲಂ ಸೆಕೆಂಡ್ ವೆನ್ he was defeated, he was forced to give something called as Diwani rights. ಇವರು ದಿವಾನಿ ರೈಟ್ಸ್ನ ಕೊಡಬೇಕಾಗತ್ತೆ. ಇವಾಗ ಇಷ್ಟೊತ್ತಿದು ಏನಂತ ಹೇಳಿದ್ದಿಲ್ಲ, ಇವಾಗ ಹೇಳ್ತೀನಿ. ಹಿ ವಾಸ್ ಫೋರ್ಸ್ ಟು ಸೈನ್ ಸಮಥಿಂಗ್ ಕಾಲ್ಡ್ ಆಸ್ ದಿವಾನಿ ರೈಟ್ಸ್. ದಿವಾನಿ ರೈಟ್ಸ್ ಅಂದರೆ ನಥಿಂಗ್ ಬಟ್ ಇನ್ ದ ಇಯರ್ 1765 ಇದು. ಇನ್ ದ ಇಯರ್ 1765 ದಿವಾನಿ ರೈಟ್ಸ್ ಅಂದರೆ ಏನು ಗೊತ್ತಾ? ವೆರಿ ಸಿಂಪಲ್. ನಿಮಗೆ ಲ್ಯಾಂಡ್ ಕೊಡ್ತಾರೆ, ಯು ಆರ್ ಗಿವನ್ ಅ ಲ್ಯಾಂಡ್ ಆ್ಯಂಡ್ ಯು ವಿಲ್ ಹ್ಯಾವ್ ದ ರೈಟ್ಸ್ ಟು ಕಲೆಕ್ಟ್ ದ ಟ್ಯಾಕ್ಸ್ ಆನ್ ಇಟ್. ಆ ಲ್ಯಾಂಡಲ್ಲಿ ಬರುವಂಥ ಏನೇ ಔಟ್ಕಮ್ ಇದ್ದರೂ ಅದರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಪವರ್ ನಿಮಗೆ, ರೆವೆನ್ಯೂ ಕಲೆಕ್ಷನ್ ಆರ್ ಟ್ಯಾಕ್ಸ್ ಕಲೆಕ್ಷನ್ ಪವರ್ ಇಸ್ ಗಿವನ್ ಟು ಯು. ದಿವಾನಿ ರೈಟ್ಸ್ ಅಂತಾರೆ. ಇನ್ ರಿಟರ್ನ್ ಆಫ್ ದಿಸ್ ಎವ್ರಿ ಇಯರ್ ಸ್ವಲ್ಪ ದುಡ್ಡನ್ನ ದೇ ಟು ಗಿವ್ ಇಟ್ ಟು ದ ಎಂಪರರ್ ಆಫ್ ಮುಗಲ್ಸ್. ಅಂದರೆ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ನೀಡ್ಸ್ ಟು ಬಿ ಪೇಡ್. ಸೊ ಅವರಿಗೆ ದಿವಾನಿ ರೈಟ್ಸ್ ಸಿಕ್ತು. ಯಾರಿಗೆ ಸಿಕ್ತು ದಿವಾನಿ ರೈಟ್ಸ್? ಈಸ್ಟ್ ಇಂಡಿಯಾ ಕಂಪ್ನಿಗೆ ದಿವಾನಿ ರೈಟ್ಸ್ ಸಿಕ್ತು. ಸೊ ಒನ್ಸ್ ಯು ಹ್ಯಾವ್ ದ ಅಥಾರಿಟಿ ಟು ಕಲೆಕ್ಟ್ ದ ಟ್ಯಾಕ್ಸ್, ದಟ್ ಮೀನ್ಸ್ ಯು ಪೀಪಲ್ ಹ್ಯಾವ್ ಅ ಸೋರ್ಸ್ ಆಫ್ ಇನ್ಕಮ್. ನೋಡಿ ಇವಾಗ ಅರ್ಥ ಮಾಡ್ಕೊಳ್ಳಿ. ದ ಮೂಮೆಂಟ್ ದೇ ಗಾಟ್ ದಿವಾನಿ ರೈಟ್ಸ್ ಇನ್ 1765, ದ ಮೂಮೆಂಟ್ ದೇ ಗಾಟ್ ದಿವಾನಿ ರೈಟ್ಸ್, ಕರೆಕ್ಟ್ ತಾನೆ? The moment they got Diwani rights in 1765, things change. Initially, Britishers, East India Company ಏನಾದರೂ ಖರೀದಿಸಬೇಕಿದ್ದಿದ್ರೆ, if they wanted to buy something, they used to get the money from England. ಇಂಗ್ಲೆಂಡಿಂದ ದುಡ್ಡು ತೊಗೊಬರ್ತಿದ್ರು, ಅದಾದಮೇಲೆ ಬೈ ಮಾಡ್ತಿದ್ರು, ಅಲ್ಲಿ ಹೋಗಿ ಸೆಲ್ ಮಾಡ್ತಿದ್ರು, ದುಡ್ಡನ್ನ ರಿಟರ್ನ್ ಮಾಡ್ತಿದ್ರು ವಿತ್ ಟ್ಯಾಕ್ಸ್. They used to return the money with
ಇಂಟ್ರೆಸ್ಟ್ ಟು ದ ಕ್ವೀನ್ ಆಯಿತಾ. ಇಟ್ ವಾಸ್ ಹ್ಯಾಪ್ನಿಂಗ್. ಆ್ಯಂಡ್ ಇನ್ ಕೇಸ್ ವಾರ್ ಆಗಬೇಕಂತ ಇದ್ರೆ ಲೈಕ್ ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ ಆಗಬೇಕಂದ್ರೆ ವಾರಿಗೆ ಕೂಡ ಬೇಕಾಗಿರುವಂಥ ದುಡ್ಡು ಏನಿದೆ ಅದು ಇಂಗ್ಲೆಂಡಿಂದಾನೇ ಬರ್ತಿತ್ತು. ಅವ್ರು ವಾರ್ನ ಇಲ್ಲಿಂದ ನಡೆಸ್ತಾ ಇದ್ರು. ದಟ್ ಮೀನ್ಸ್ ದೇ ಹ್ಯಾಡ್ ಅ ಪ್ರಾಬ್ಲಮ್ ಆಫ್ ರೆವೆನ್ಯೂ. ದುಡ್ಡೇನಿದೆ ಮನಿ, ದಿಸ್ ಯೂಸ್ ಟು ಕಮ್ ಫ್ರಮ್ ವೇರ್ ಇಂಗ್ಲೆಂಡ್, ಬಿಕಾಸ್ ಆಫ್ ವಿಚ್ ಲೆಕ್ಕಾಚಾರ ಎಲ್ಲ ಇರ್ತಾ ಇತ್ತು. ದೇರ್ ವಾಸ್ ಸಮಥಿಂಗ್ ಕಾಲ್ಡ್ ಎಸ್ ಲೆಕ್ಕಾಚಾರ ಕರೆಕ್ಟ್ ಆಗಿದ್ದರೆ ಕರಪ್ಷನ್ ಇರಲ್ಲ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಈ ದುಡ್ಡನ್ನ ಈಸ್ಟ್ ಇಂಡಿಯಾ ಕಂಪ್ನಿಯವ್ರಿಗೆ ಕೊಡ್ತಿದ್ರು. ಯೂಸಿಂಗ್ ದಿಸ್ ದೇ ಯೂಸ್ ಟು ಪರ್ಫಾರ್ಮ್ ದ ಬಿಸ್ನೆಸ್, ದೇ ಯೂಸ್ ಟು ಪರ್ಫಾರ್ಮ್ ದ ವಾರ್ಡ್ಸ್ ಆರ್ ಆಲ್ಸೋ ನೋನ್ ಆಸ್ ಅಡ್ಮಿನಿಸ್ಟ್ರೇಷನ್. ಇವಾಗ ಏನಾಯಿತು, ಸಿನ್ಸ್ ದೇ ಗಾಟ್ ದಿವಾನಿ ರೈಟ್ಸ್, ಸಿನ್ಸ್ ಈಸ್ಟ್ ಇಂಡಿಯಾ ಕಂಪ್ನಿ ಗಾಟ್ ದಿವಾನಿ ರೈಟ್ಸ್, ದೇ ಸ್ಟಾಪ್ ಟೇಕಿಂಗ್ ಮನಿ ಫ್ರಮ್ ಇಂಗ್ಲೆಂಡಿಂದ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಮ್ಯಾಜಿನ್ ಮಾಡಿ ಎಷ್ಟು ದುಡ್ಡು ಬರ್ತಿರಬೇಡ. ದೇ ಸ್ಟಾಪ್ ಟೇಕಿಂಗ್ ದ ಮನಿ ಫ್ರಮ್ ಇಂಗ್ಲೆಂಡ್. ಫ್ರಮ್ ನೌ ಆನ್ ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ದ ಟ್ಯಾಕ್ಸಸ್. ಸಿಕ್ಕಾಪಟ್ಟೆ ರುತ್ಲೆಸ್ ಆಗಿ ಕಲೆಕ್ಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆ್ಯಂಡ್ ದೆನ್ ದೇ ಯೂಸ್ ಟು ಫಂಡ್ ಇಟ್ ಫಾರ್ ದರ್ ಬಿಸ್ನೆಸ್ ಆ್ಯಂಡ್ ಫಾರ್ ವಾರ್. ಇಂಡಿಯನ್ಸ್ ದುಡ್ಡಿಂದ ವಸ್ತುಗಳನ್ನ ಖರೀದಿಸಿ ಆ ದುಡ್ಡನ್ನ ಇಂಗ್ಲೆಂಡ್ಗೆ ಕಳಿಸ್ತಾ ಇದ್ರು. ಸಿ ದ ಮನಿ ಇಸ್ ದೇರ್ ಇನ್ ಇಂಗ್ಲೆಂಡ್, ಇದು ಇಂಡಿಯಾ. ಇಲ್ಲಿರುವಂಥ ದುಡ್ಡನ್ನ ಕಲೆಕ್ಟ್ ಮಾಡಿ ದೇ ಟು ಕಲೆಕ್ಟ್ ದ ಮನಿ ಫ್ರಮ್ ಹಿಯರ್ ಆ್ಯಂಡ್ ದೆನ್ ಸೆಂಡ್ ಇಟ್ ಬ್ಯಾಕ್ ಟು ವೇರ್ ಇಂಗ್ಲೆಂಡ್. ಇದರಿಂದ ಏನಾಗುತ್ತೆ, ಇಂಡಿಯಾದ ಸಂಪತ್ತು ಕಮ್ಮಿ ಆಗುತ್ತೆ. ದೆರ್ ಇಸ್ ಅ ಡ್ರೈನ್ ಆಫ್ ವೆಲ್ತ್ ಹಿಯರ್, ಡ್ರೈನ್ ಆಫ್ ವೆಲ್ತ್. ಇಂಡಿಯಾದ ದುಡ್ಡನ್ನ ಇಲ್ಲಿಂದ ಎತ್ತಿ ದೇ ಯೂಸ್ ಟು ಸೆಂಡ್ ಇಟ್ ಟು ವೇರ್ ಟು ದರ್ ಫ್ಯಾಮಿಲೀಸ್ ಆಫ್ ಇಂಗ್ಲೆಂಡ್. ಲೆಟ್ಸ್ ಸೇ ದಿಸ್ ಇಸ್ ಇಂಗ್ಲೆಂಡ್. ಸೊ ಇದರಿಂದ ಏನಾಗುತ್ತೆ, ವಿ ಬಿಕೇಮ್ ಪುವರ್, ದೇ ಸ್ಟಾರ್ಟೆಡ್ ಬಿಕಮಿಂಗ್ ರಿಚ್. ದಿಸ್ ಇಸ್ ದ ಥಿಯರಿ. ಇದನ್ನು ಡ್ರೈನ್ ಆಫ್ ವೆಲ್ತ್ ಅನ್ನೋ ಥೀಸಿಸಲ್ಲಿ ದಾದಾಬಾಯಿ ನವರೋಜಿ ಅವರು ಬುಕ್ ಬರೆದಿದ್ದಾರೆ. ದಾದಾಬಾಯಿ ನವರೋಜಿ ವಾಸ್ ಮಾಡರೇಟ್ ಲೀಡರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಫ್ಟರ್ 1857. ಅವರು ಡ್ರೈನ್ ಆಫ್ ವೆಲ್ತ್ ಅನ್ನೋ ಬುಕ್ಕಲ್ಲಿ ಹೇಳ್ತಾರೆ, ಇಂಡಿಯನ್ಸ್ ದುಡ್ಡನ್ನ ತಗೊಂಡು ಇಂಡಿಯಾದಲ್ಲೇ ವಾರ್ ಮಾಡಿ ಇಂಡಿಯಾ ವಸ್ತುಗಳನ್ನ ಖರೀದಿಸಿ ದೇ ಯೂಸ್ ಟು ಟೇಕ್ ಇಟ್ ಟು ದ ಇಂಗ್ಲೆಂಡ್ ಆ್ಯಂಡ್ ಸೆಂಡ್ ದ ಮನಿ. ದಿಸ್ ವಾಸ್ ಅ ಪ್ರಾಬ್ಲಮ್. They used to make use of Indian money to pay to the employees of East India Company, because of which money started going from India to England. This is the thesis given by Dadabhai Naoroji in their book Drain of Wealth. So coming back to the story, ಇವಾಗ ಅರ್ಥ ಆಯ್ತಾ ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪ್ನಿಗೆ ಇದ್ದಿದ್ದು ಮೇಜರ್ ಪ್ರಾಬ್ಲಮ್ ಏನು? ದುಡ್ಡು, ರೆವೆನ್ಯೂ ಪ್ರಾಬ್ಲಮ್. ಇವಾಗ ಆ ರೆವೆನ್ಯೂ ಪ್ರಾಬ್ಲಮ್ನ ದಿವಾನಿ ರೈಟ್ಸ್ ಸಾಲ್ವ್ ಮಾಡುತ್ತೆ. 1765 is the year that is called as the rise of East India Company. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ 2 wars, just imagine, ಬ್ಯಾಟಲ್ ಆಫ್ ಪ್ಲಾಸಿ ಜಸ್ಟ್ 1757, ಬ್ಯಾಟಲ್ ಆಫ್ ಬಕ್ಸರ್ ಯಾವಾಗಿದ್ದಾಗಿದ್ದು 1764. ವಿತ್ ದಿಸ್ 2 wars ಫಿನಿಶ್, ಅವ್ರದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಆಫ್ಟರ್ ದಿಸ್ ದೇ ಸ್ಟಾರ್ಟ್ ರೈಸಿಂಗ್ ಇನ್ ಟು ಪವರ್. ಆ್ಯಂಡ್ ಇದಕ್ಕೆ ಕಾರಣ ಯಾರು? ರಾಬರ್ಟ್ ಕ್ಲೈವ್ ಅವರು. ಸೊ ಇವಾಗ ರಾಬರ್ಟ್ ಕ್ಲೈವ್ ಅವ್ರ ಬಗ್ಗೆ ಮಾತಾಡೋಣ. let me give you a small ideology of what Robert Clive is and what he is capable of. Small history. Robert Clive ಅವರು ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿದ್ದು, ದ ಫಸ್ಟ್ ಟೈಮ್ ವೆನ್ ರಾಬರ್ಟ್ ಕ್ಲೈವ್ ಕೇಮ್ ಟು ಇಂಡಿಯಾ ವಾಸ್ ಆನ್ 1743. ನೋಡಿ, ರಾಬರ್ಟ್ ಕ್ಲೈವ್ ವಾಸ್ ಅ ವೆರಿ ಪುವರ್ ಪರ್ಸನ್. ಅವ್ರು ತುಂಬ ಬಡವರಾಗಿದ್ದರು ಇಂಗ್ಲೆಂಡಲ್ಲಿ. ಸೊ ಈ ಕಮ್ಸ್ ಟು ಇಂಡಿಯಾ ಆ್ಯಸ್ ಅಸಿಸ್ಟೆಂಟ್ ಶಾಪ್ ಕೀಪರ್. ಒಂದು ಅಂಗಡಿಯಲ್ಲಿ ಶಾಪ್ ಕೀಪರ್ ಕೆಳಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕ್ಕೆ ಬರ್ತಾರೆ. ಹಿ ವಾಸ್ ಜಸ್ಟ್ ಅನ್ ಅಸಿಸ್ಟೆಂಟ್ ಶಾಪ್ ಕೀಪರ್. ಬಟ್ ಅವರಿಗೆ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಅವರು ಬಂದು ತಿಂದು ಹೋಗೋರಲ್ಲ, ಆಳ್ಬೇಕು ಅನ್ನೋ ಆಸೆ ಇರೋದ್ರಿಂದ ಹಿ ಜಾಯಿನ್ಸ್ ಆರ್ಮಿ. ಅವರು ಆರ್ಮಿ ಜಾಯ್ನ್ ಆಗ್ತಾರೆ, ಬ್ರಿಟಿಷ್ ಆರ್ಮಿನ ಜಾಯ್ನ್ ಮಾಡ್ತಾರೆ. ಆ್ಯಂಡ್ ಹಿ ಸ್ಟಾರ್ಟ್ಸ್ ಫೈಟಿಂಗ್ ಸ್ಮಾಲ್ ವಾರ್ಸ್ ಆ್ಯಂಡ್ ಟರ್ನ್ಸ್ ಔಟ್ ವಿಕ್ಟೋರಿಯಸ್. ಅವ್ರು ಗೆಲ್ತಾ ಹೋಗ್ತಾರೆ. ಅವರು ಆರ್ಮಿಯಲ್ಲಿ ಒಳ್ಳೆ ಸಪೋರ್ಟ್ ಕೊಟ್ಟು ಹಿ ಗೆಟ್ಸ್ ಪ್ರಮೋಟೆಡ್ ಆಸ್ ಲಿeutenant ಕರ್ನಲ್. ನಂಗೆ ಕರ್ನಲ್ ಸ್ಪೆಲ್ಲಿಂಗ್ ಬರಲ್ಲ, ಐ ಆಮ್ ರಿಯಲಿ ಸಾರಿ, ಯಾರಾದರೂ ಆರ್ಮಿ ಆಫೀಸರ್ಸ್ ಇದ್ದರೆ. ಒನ್ಸ್ ಹಿ ಬಿಕೇಮ್ ಲಿeutenant ಕರ್ನಲ್, ಏನೋ ಅಂತಾರಲ್ಲ ದೇವರು ಕೊಡ್ತಾನೆ ಅಂತ. ಆ ಟೈಮಲ್ಲಿ ಏನಾಗುತ್ತೆ, ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫೌಟ್, ಕರೆಕ್ಟಾ? ಆ್ಯಂಡ್ ಹಿ ವಾಸ್ ದ ಚಾರ್ಜ್. ಆಫ್ಟರ್ ದ ವಿಕ್ಟ್ರಿ ಬಿಕೇಮ್ ಗವರ್ನರ್ ಆಫ್ ಬೆಂಗಾಲ್. ನೋಡಿ, ಅ ಸಾಮಾನ್ಯ ಶಾಪ್ ಕೀಪರ್ ಹುಡುಗ ಬಿಕಮ್ಸ್ ದ ಗವರ್ನರ್ ಆಫ್ ಬೆಂಗಾಲ್. ಈಸ್ ಇಟ್ ನಾಟ್ ದ ಸ್ಟೋರಿ ಆಫ್ KGF? ಶೂ ಪಾಲಿಶ್ ಮಾಡೋ ರಾಕಿ ಬಾಯ್ ಸೀದಾ KGF ನಾಳಲ್ವಾ, ಅದೇ ಸ್ಟೋರಿ ಲೈನ್. ಇದಾದಮೇಲೆ 1760ಯಲ್ಲಿ ಹಿ ರಿಟರ್ನ್ಸ್ ಬ್ಯಾಕ್ಸ್ ಟು ಇಂಗ್ಲೆಂಡ್ಗೆ ಹೊರಟೋಗ್ತಾರೆ. ಆ್ಯಂಡ್ ಆಫ್ಟರ್ ದಿಸ್ ಇನ್ 1765 ಕಮ್ ಬ್ಯಾಕ್, ಅವರು ವಾಪಸ್ ಬರ್ತಾರೆ. 1765 ಹಿಂದೆ ಬಂದ ಮೇಲೆ ಹಿ ಈಸ್ ದ ಒನ್ ಹೂ ಪರ್ಸಿವೇಟೆಡ್ ಬಹದ್ದೂರ್ ಶಾ ಸೆಕೆಂಡ್. ಬಹದ್ದೂರ್ ಶಾನ ಯಾರು ಅವ್ರ ಹೆಸರು, ನಂಗೆ ಹೆಸರು ತುಂಬ ಕನ್ಫ್ಯೂಸ್ ಆಗುತ್ತೆ, ಒಳ್ಳೆ ಚೆನ್ನಾಗಿ ಹೇಳ್ತಿರ್ತೇನೆ ಶಾ ಆಲಂ ಸೆಕೆಂಡ್, ಕ್ಷಮಿಸಿ. ಹಿ ಗೋಸ್ ಟು ಶಾ ಆಲಂ ಸೆಕೆಂಡ್ ಆ್ಯಂಡ್ ಆಪ್ಟೇನ್ಸ್ ವಾಟ್? ದಿವಾನಿ ರೈಟ್ಸ್. ಇಂಡಿಯನ್ಸ್ಗೋಸ್ಕರ, ಐ ಮೀನ್ ಈಸ್ಟ್ ಇಂಡಿಯಾ ಕಂಪ್ನಿಗೋಸ್ಕರ ಹಿ ಆಪ್ಟೇನ್ಸ್ ದ ದಿವಾನಿ ರೈಟ್ಸ್. ಆಫ್ಟರ್ ದಿಸ್ ಇನ್ 2 years, ಇನ್ 1767 ಹಿ ರಿಟರ್ನ್ಸ್ ಬ್ಯಾಕ್ ಟು ಇಂಗ್ಲೆಂಡ್. 2 ವರ್ಷ ಸರ್ವಿಸ್ ಕೊಟ್ಟು ಇಂಗ್ಲೆಂಡ್ಗೆ ಹೊರಟೋಗ್ತಾರೆ. ಇವಾಗ ಹೈಲೈಟ್ ಏನಂದರೆ, ನೋಡಿ, ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ವೆನ್ ಹಿ ಕೇಮ್ ಟು ಇಂಡಿಯಾ ಹಿ ವಾಸ್ ಜಸ್ಟ್ ಅನ್ ಅಸಿಸ್ಟೆಂಟ್ ಶಾಪ್ ಕೀಪರ್ ಅಲ್ವಾ, ಕೂಲಿ ಮನುಷ್ಯ. ವೆನ್ ಹಿ ಕೇಮ್ ಟು ಇಂಡಿಯಾ ಹಿ ವಾಸ್ ಅ ಶಾಪ್ ಕೀಪರ್, ಅಸಿಸ್ಟೆಂಟ್. ವೆನ್ ಹಿ ಲೆಫ್ಟ್ ಇಂಡಿಯಾ
ಅವ್ರ ಹತ್ರ ಇದ್ದಿದ್ದು ದುಡ್ಡು ಎಷ್ಟು ಗೊತ್ತಾ? ಆಲ್ಮೋಸ್ಟ್ 4 lakh euros. 4 ಲಕ್ಷ ಯೂರೋಸ್ನ ತಗೊಂಡು ವಾಪಸ್ ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ವೆನ್ ಹಿ ಕೇಮ್ ಹಿಯರ್ ಕೈಯಲ್ಲಿ ಏನೂ ಇರಲಿಲ್ಲ. ಹಿಸ್ ನೆಟ್ ವರ್ತ್ ವೆನ್ ಹಿ ರಿಟರ್ನ್ ಬ್ಯಾಕ್ ವಾಸ್ 4 lakh euros, ಬಿಕಾಸ್ ಆಫ್ ವಿಚ್ 1716 ಹೊರಡೋ ಮಹಾನ್ ಭಾವನ್ಗೆ 1772 ಬ್ರಿಟಿಷ್ ಗೌರ್ನಮೆಂಟ್ ಇವ್ರ ಮೇಲೆ ಕರಪ್ಷನ್ ಕೇಸ್ನ ನಡೆಸುತ್ತೆ. ಕರಪ್ಷನ್ ಅಂದರೆ ಗೊತ್ತಾ? ಏನೋ ಅಂತಾರಲ್ಲ ಕನ್ನಡದಲ್ಲಿ, ಏನಂತಾರೆ ಕರಪ್ಷನ್ಗೆ? ಗೊತ್ತಿಲ್ಲ. ಲಂಚ ತಗೊಳ್ಳೋ ಕೇಸ್ನ ನಡೆಸ್ತಾರೆ. ಇದಾದ್ಮೇಲೆ ಏನಾಗುತ್ತೆ? ಹಿ ವಾಸ್ ಕನ್ವಿಕ್ಟೆಡ್ ಅಂದರೆ ಹೌದು ಇವನು ಲಂಚ ತಗೊಂಡಿದ್ದಾನಂತ ಪ್ರೂವ್ ಆಗುತ್ತೆ. 1772 ಲಂಚ ತಗೊಂಡೇ ಬೆಳೆದ ಅಂತ ಪ್ರೂವ್ ಆಗುತ್ತೆ. ಆ್ಯಂಡ್ ವಿತ್ ದಿಸ್ ಇನ್ 1774 ಈ ಕಮಿಟ್ ಸೂಸೈಡ್ ಕಮಿಟ್ ಮಾಡ್ತಾರೆ. ಯಾವಾಗ? 1774. ಸೊ ದ ಎರಾ ಆಫ್ ರಾಬರ್ಟ್ ಕ್ಲೈವ್ ಇಸ್ 1743 to 1774. ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಒಬ್ಬ ರಾಬರ್ಟ್ ಕ್ಲೈವ್ 4 ಲಕ್ಷ ಯೂರೋಸ್ನ ಮಾಡ್ದ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿಲಿರುವಂಥ ಕರಪ್ಟ್ ಆಫೀಸರ್ಸ್ ಒಬ್ಬೊಬ್ರು ಎಷ್ಟೆಷ್ಟು ದುಡ್ಡನ್ನ ಮಾಡಿರಬೇಡ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಇಲ್ಲಿ 1 ರೂಪಾಯಿ ಅಲ್ಲಿ 60 ರೂಪಾಯಿಗೆ ಸಮ ಆಗತ್ತೆ ಅಂತ. ಇಷ್ಟು ಪಾಲಿಸಿ ಇಟ್ಕೊಂಡು ಎಷ್ಟು ಲಕ್ಷ ಮಾಡಿರ್ತಾರೆ. ಆ್ಯಂಡ್ ದ ಪೀಪಲ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ವೇರ್ ಒನ್ ಆಫ್ ದ ರಿಚೆಸ್ಟ್ ಪೀಪಲ್ಸ್ ಅಕ್ರಾಸ್ ದ ವರ್ಲ್ಡ್. ಆ ಟೈಮಲ್ಲಿ ಇವರಷ್ಟು ಶ್ರೀಮಂತರು ಯಾರೂ ಇರಲಿಲ್ಲ. ಬಿಕಾಸ್ ದೇ ಇಸ್ ಟು ಪರ್ಫಾರ್ಮ್ ವಾಟ್? ಪ್ರೈವೇಟ್ ಟ್ರೇಡ್. ಇದೇ ಥರ ಒಬ್ಬೊಬ್ಬ ಈಸ್ಟ್ ಇಂಡಿಯಾ ಕಂಪ್ನಿ ಕರಪ್ಟ್ ಆಫೀಸರ್ ಪ್ರಪಂಚದಲ್ಲಿ ಎಲ್ಲರಿಗಿಂತ ರಿಚೆಸ್ಟ್ ಪರ್ಸನ್ಸ್ ಆಗಿ ಕನ್ವರ್ಟ್ ಆಗಿದ್ರು. ದಿಸ್ ಈಸ್ ಆಲ್ ಅಬೌಟ್ ರಾಬರ್ಟ್ ಕ್ಲೈವ್ ಆ್ಯಂಡ್ ಮೀರ್ ಕಾಸಿಮ್ ಆ್ಯಂಡ್ ದ ಬ್ಯಾಟಲ್ ಆಫ್ ಬಕ್ಸರ್. ಬ್ಯಾಟಲ್ ಆಫ್ ಬಕ್ಸರ್ದ ಔಟ್ಕಮ್ ಏನು? ಮೀರ್ ಕಾಸಿಮ್ ಕಮಿಟ್ಸ್ ದ ಸೂಸೈಡ್ ಆ್ಯಂಡ್ ಯಾರಪ್ಪ ಅವನ ಹೆಸರೇನು ಗುರು? ಹೆಸರೇ ನೆನಪಾಗಲ್ವಲ್ಲ ಗುರು ನನಗೆ. ಸಾರಿ. Shah Alam II grants the Diwani rights to East India Company in 1765, because of which they get the Diwani rights of 3 areas, that is Bihar, Odisha ಆ್ಯಂಡ್ ಬೆಂಗಾಲ್. ಈ 3 ರೀಜನ್ಗೆ ಅವರಿಗೆ ದಿವಾನಿ ರೈಟ್ಸ್ ಕೊಡ್ತಾರೆ. ನೋಡಿ, ನನಗೆ ಶಾ ಆಲಮ್ II ಮತ್ತು ಬಹದ್ದೂರ್ ಶಾ ಜಫರ್ ಅವ್ರ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಈಸ್ ಶಾ ಆಲಮ್ II. ಹಿ ಗಿವ್ಸ್ ಯು ವಾಟ್? ದಿವಾನಿ ರೈಟ್ಸ್, ಬಿಕಾಸ್ ಆಫ್ ವಿಚ್ ಈಸ್ಟ್ ಇಂಡಿಯಾ ಕಂಪ್ನಿದು ರೆವೆನ್ಯೂ ಪ್ರಾಬ್ಲಮ್ ಸ್ಟಾಪ್ ಆಗೋಗುತ್ತೆ. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಗಿದ್ರೆ ಲೆಟ್ಸ್ ಗೋ ಬ್ಯಾಕ್ ಇನ್ ಟೈಮ್. ನಾನು 1774ಗೆ ಬಂದೆ, ಯಾಕಂದರೆ ನಮ್ಮ ರಾಬರ್ಟ್ ಕ್ಲೈವ್ ಅವ್ರ ಮೃತ್ಯು ಬಗ್ಗೆ ಮಾತಾಡಬೇಕಿತ್ತು. ನಾವು ಲೆಟ್ಸ್ ಗೋ ಬ್ಯಾಕ್ ಟು 1772 ಅಗೇನ್. ಸೊ ಫಾರ್ ನಾವು 2 ವಾರ್ಸ್ ಆಗಿದೆ. ಯಾವುದು? ಬ್ಯಾಟಲ್ ಆಫ್ ಪ್ಲಾಸಿ ವಿಚ್ ವಾಸ್ ಫೌಟ್ ಇನ್ 1757, and the next one is Battle of Buxar which was fought in 1764, and ಎರಡು ಟೀಮಲ್ಲಿ ಗೆದ್ದಿದ್ದು ಯಾರು? ಈಸ್ಟ್ ಇಂಡಿಯಾ ಕಂಪನಿ. ಇಷ್ಟು ಅರ್ಥ ಆಗಿದ್ರೆ, ಆ್ಯಂಡ್ ಎಸ್ ಇದು ಕೇಳೇ ಬಿಡ್ತೇನೆ, ಶಾ ಆಲಮ್ II ವಾಸ್ ಸಪೋರ್ಟೆಡ್ ಬೈ ಹೂಮ್? ನವಾಬ್ ಆಫ್ ಅವಧ್ ಆ್ಯಂಡ್ ನವಾಬ್ ಆಫ್ ಬೆಂಗಾಲ್. ಇಲ್ಲಿ ಫೈಟ್ ಆಗಿದೆ ಯಾರ್ಯಾರಿಗೆ? ರಾಬರ್ಟ್ ಕ್ಲೈವ್ ವರ್ಸಸ್ ಸಿರಾಜುದ್ದೌಲಾ. ಸಿರಾಜುದ್ದೌಲಾ ಸೋತಿದ್ದು ಯಾಕೆ? ಬಿಕಾಸ್ ಈ ವಾಸ್ cheated off with Mir Jafar, by which in 1757 Mir Jafar became the Nawab of whom? Bengal. And 1760 ಅಲ್ಲಿ ನಾವು ತೆಗೆದಾಕಿ ಮೀರ್ ಕಾಸಿಮ್ನ ನವಾಬ್ ಮಾಡ್ತಾರೆ. ಮೀರ್ ಕಾಸಿಮ್ ಅವರು ಇವ್ರ ಜೊತೆ ಜಗಳ ಮಾಡಿಕೊಂಡು 1764 ಬ್ಯಾಟಲ್ ಆಫ್ ಬಕ್ಸರ್ನ ಫೈಟ್ ಮಾಡ್ತಾರೆ. ಸೊ ಇನ್ ಸಿಂಪಲ್, ಬೋತ್ ದ ವಾರ್ಸ್ ಆರ್ ಫೌಟ್ ಬಿಟ್ವೀನ್ ನವಾಬ್ಸ್ ಆ್ಯಂಡ್ ಈಸ್ಟ್ ಇಂಡಿಯಾ ಕಂಪನಿ. These are the 2 important wars that happened in Bengal. One happened in Plassey, one happened in Buxar. Okay, let's go to next topic. ಸರಿ, ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಶಾ ಆಲಮ್ II, ಓಕೆ, ಅವ್ರ ಹೆಸರು ಮರ್ತೋಗತ್ತೆ. ನನಗೆ ಮರ್ತೋದ್ರು ನಿಮಗೆ ಮರ್ತೋಗ್ಬೋದು. ನೋಡಿ, ಮುಘಲ್ಸಲ್ಲಿ ಎಲ್ಲರ ಹೆಸರು ಒಂದೇ ಥರ ಇದೆ. ಬಾಬರ್, ಅಕ್ಬರ್, ಅದು ಇದು ಅದು ಪದು. ಸೊ ನಂಗೆ ಕಷ್ಟ, ನನಗೆ ಅವ್ರ ಹೆಸರು ನೆನ್ಪಿಟ್ಕೊಳ್ಳೋದು ಕಷ್ಟ. ಜಡ್ಜ್ ಮಾಡಬೇಡಿ, ನಿಮ್ಗೆ ಈಸಿ ಆಗಿರಲಿ ಅಂತ ದೇವ್ರ ಹತ್ರ ಮೊರೆ ಹೊಡ್ಕೊಳ್ತೇನೆ. ಓಕೆ, ನನಗೆ ಮುಘಲ್ಸ್ ಬಂದರೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ, ಹೋಗಲಿ ಬಿಡಿ, ಅದು ಮುಗೀತು. ಈಗ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ಟರ್ ಅಕ್ವೈರಿಂಗ್ ದ ದಿವಾನಿ ರೈಟ್ಸ್. ದಿವಾನಿ ರೈಟ್ಸ್ ಅಂದರೆ ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ ರೈಟ್ಸ್. ಇದು ನಿಮ್ಗೆ ಗೊತ್ತಿರಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಈಸ್ಟ್ ಇಂಡಿಯಾ ಕಂಪನೀಸ್, ಈಗ ಸ್ಟೋರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಸ್ಟ್ ಇಂಡಿಯಾ ಕಂಪ್ನಿ ಎಂಪ್ಲಾಯ್ಸ್ ಇಲ್ಲಿದ್ರಾ? ಓಕೆ, ಇಲ್ಲಿ ನಮ್ಮ ಫಾರ್ಮರ್ಸ್ ಇದ್ರಾ? ಫಾರ್ಮರ್ಸ್ ಅಂದರೆ ಯಾರು? ದ ಪೀಪಲ್, ಪೆಸೆಂಟ್ಸ್ ಆಗಿರ್ಬೋದು, ಲ್ಯಾಂಡ್ ಲಾರ್ಡ್ಸ್ ಆಗಿರ್ಬೋದು, ಯಾರೋ ಒಬ್ರು. ಇವ್ರ ಕೆಲಸ ಏನು? ಉಳಿಮೆ ಮಾಡೋದು, ಟ್ಯಾಕ್ಸ್ನ ಕಟ್ಟೋದು. ಈಸ್ಟ್ ಇಂಡಿಯಾ ಕಂಪ್ನಿ ಎಂಪ್ಲಾಯೀಸ್ ಡೈರೆಕ್ಟಾಗಿ ಹೋಗಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ದೋಸ್ ಪೀಪಲ್ ವೇರ್ ನಾಟ್ ಸೋ ಮಚ್ ಆಫ್ ಫ್ರೀ ಟೈಮ್. ಸೊ ವಾಟ್ ದೇ ಡಿಡ್ ವಾಸ್, ಮಿಡಲ್ ಕ್ಲಾಸ್ ಪೀಪಲ್ನ ಇಲ್ಲಿಕ್ಕೆ ಕೆಲಸಕ್ಕಿಟ್ರು. ದೇರ್ ವೆರ್ ಮಿಡಲ್ ಮ್ಯಾನ್ ಅಂದರೆ ದಲ್ಲಾಳಿಗಳು, ಬ್ರೋಕರ್ಸ್. ಸೊ ವಾಟ್ ದೀಸ್ ಪೀಪಲ್ ಹ್ಯಾಡ್ ಟು ಡೂ, ಇವ್ರು ಹೋಗಿ ಫಾರ್ಮರ್ಸ್ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. They have to collect the tax from the farmers, and that money should be given to the East India Company. Istey kelsa. Middleman used to collect the tax and give it to the East India Company, and these people were given ultimate powers ಕೊಟ್ಟಿದ್ರು. They were given ultimate powers. ಹೆಂಗಾದ್ರೂ ಮಾಡಿ, ಏನಾದರೂ ಮಾಡಿ ಹೋಗಿ ದುಡ್ಡು ತಗೋಬಾ ಅಷ್ಟೇ.
ಹಳೆ ಫಿಲ್ಮ್ಸ್ ನೋಡಿದಾರೆ, ಕನ್ನಡ ಫಿಲ್ಮ್ಸಲ್ಲಿ ದುಡ್ಡು ಕೊಡೋಕ್ಕೋಸ್ಕರ ಮನೆಗೆಲ್ಲ ಹೋಗಿ ಸಾಮಾನು ಬಿಸಾಕ್ತಾರೆ ಹೊರಗೆ, ನೀನು ದುಡ್ಡು ಕೊಟ್ಟಿಲ್ಲ ಅಂತ. ಅದೇ ಥರ ಅನ್ಕೊಳ್ಳಿ. ದೀಸ್ ಪೀಪಲ್ ಹ್ಯಾಡ್ ಗಿವನ್ ಅಲ್ಟಿಮೇಟ್ ಪವರ್ಸ್ ಈಸ್ಟ್ ಇಂಡಿಯಾ ಕಂಪನಿ ಟು ಗೋ ಟು ದ ಫಾರ್ಮರ್ಸ್, ಟೇಕ್ ದ ಮನಿ ಆ್ಯಂಡ್ ಗೆಟ್ ಇಟ್ ಬ್ಯಾಕ್. ಏನಾದರೂ ಮಾಡು, ನನಗೆ ನನ್ನ ದುಡ್ಡು ಬೇಕು ಅಂತ, ಅಷ್ಟೇ ಕಾನ್ಸೆಪ್ಟ್. ಇದರಿಂದ ಏನಾಯಿತು, ಎಕ್ಸ್ಪ್ಲಾಯ್ಟೇಷನ್ ಆಯಿತು. ಎಕ್ಸ್ಪ್ಲಾಯ್ಟೇಷನ್ ಆಫ್ ಫಾರ್ಮರ್ಸ್ ಟು ಅ ವೆರಿ ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಆಯಿತು. ಜನ ತುಂಬ ನೊಂದ್ಕೊಂಡ್ರು. ಎಷ್ಟು ಅಂದರೆ ಅಷ್ಟು, ಹೆಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರು ಅಷ್ಟು ಕೆಡ್ದಾಗಾಯಿತು. ಸೊ ಪೀಪಲ್ ಸ್ಟಾರ್ಟೆಡ್ ಫೀಲಿಂಗ್ ರಿವೋಲ್ಟಸ್. ಜನಕ್ಕೆ ತುಂಬ ನೋವಾಯಿತು. ಆ ಟೈಮಲ್ಲಿ ಏನಾಯಿತು ಅಂದರೆ, ಇಟ್ ವಾಸ್ ಅ ಟೈಮ್ ಆಫ್ 1770. ಇಲ್ಲಿ ಬೆಂಗಾಲ್ ಫೆಮೈನ್ ಆಗುತ್ತೆ. ಬೆಂಗಾಲ್ ಫೆಮೈನ್ ಅಂದರೆ ಅಲ್ಲಿ ಮಳೆ ಬರಲ್ಲ, ಇದು ನೀರು ಬರಲ್ಲ, ಮಳೆ ಬೀಳಲ್ಲ, ಬರಗಾಲ, ಜನ ಸಾಯ್ತಾ ಇರ್ತಾರೆ. ಪೀಪಲ್ ವಿಲ್ ಬಿ ಡೈಯಿಂಗ್. ಬಟ್ ಈಸ್ಟ್ ಇಂಡಿಯಾ ಕಂಪ್ನಿ ಕಡೆಯಿಂದ ಏನೂ ರೆಸ್ಪಾನ್ಸ್ ಇರಲ್ಲ. ಪೀಪಲ್ ಡೈ ಹಿಯರ್. ಬರಗಾಲ ನೋಡಿ, 1770 ಬರಗಾಲ ಬಂದರೂ ಕೂಡ, ಜನ ಸಾಯ್ತಾ ಇದ್ರು ಕೂಡ ಇವರೇನು ಮಾಡಲ್ಲ. ಜಸ್ಟ್ ಅಂಡರ್ಸ್ಟ್ಯಾಂಡ್. 1765 ಬರೋ ದಿವಾನಿ ರೈಟ್ 1770 ಎಲ್ಲ ಸಕ್ ಮಾಡಿಬಿಡ್ತಾರೆ. ದಿಸ್ ಸಕ್ ಎವ್ರಿಥಿಂಗ್. ಜನರ ಹತ್ರ ಬೈ ಮಾಡೋಕ್ಕೂ ದುಡ್ಡಿಲ್ಲ, ಹಸ್ಕೊಂಡು ಸತ್ತೋಗ್ತಾರೆ. ಬಿಕಾಸ್ ಆಫ್ ದಿಸ್ ಏನಾಗುತ್ತೆ, ದೇರ್ ವಾಸ್ ಒನ್ ಪರ್ಸನ್ ಹೂ ಹ್ಯಾಡ್ ಅ ವೆರಿ ಗುಡ್ ಹಾರ್ಟ್. ಬ್ರಿಟಿಷ್ ಆಫೀಸರ್ಸಲ್ಲಿ ಒಬ್ಬರಿಗೆ ಒಳ್ಳೆ ಮನಸ್ಸಿರುತ್ತೆ. ಅವ್ರ ಹೆಸರು ವಾರನ್ ಹಾಸ್ಟಿಂಗ್ಸ್. ವಿ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಪರ್ಸನ್, ವಾರನ್ ಹಾಸ್ಟಿಂಗ್ಸ್. ವಾರನ್ ಹಾಸ್ಟಿಂಗ್ಸ್ ವಾಸ್ ಇನಿಷಿಯಲಿ ದ ಗವರ್ನರ್ ಆಫ್ ಬೆಂಗಾಲ್. ಆಯಿತಾ, ಇವರು 1770 ಹಸ್ಕೊಂಡು ಸತ್ತೋಗ್ತಾರೆ. 1771 ಹಿ ವಾಸ್ ಮೇಡ್ ದ ಗವರ್ನರ್ ಆಫ್ ಬೆಂಗಾಲ್. See, Warren Hastings was a very good person. ಆಯ್ತಾ, ಕಂಪೇರ್ಡ್ ಟು ಆಲ್ ದ ಬ್ರಿಟಿಷ್ ಆಫೀಸರ್ಸ್ ಇವ್ರಿಗೆ ಒಳ್ಳೆ ಮನಸ್ಸಿದೆ. ದಟ್ಸ್ ದ ರೀಸನ್ he became the first governor general of India, right? So Warren Hastings ಟೈಮ್ ಪೀರಿಯಡ್ ಬಗ್ಗೆ ಮಾತಾಡೋಣ. ಇಟ್ ವಾಸ್ 1771 he became ಗವರ್ನರ್ ಆಫ್ ಬೆಂಗಾಲ್. ಇವರು ಗವರ್ನರ್ ಆಫ್ ಬೆಂಗಾಲ್ ಆದಾಗ ಜನ ಕಂಪ್ಲೇಂಟ್ ಮಾಡಿದ್ದು, ಆಫೀಸರ್ಸ್ ಕಂಪ್ಲೇಂಟ್ ಮಾಡಿದ್ದು ಒಂದೇ, ಏನಂದ್ರೆ ಸರ್ ಮಿಡಲ್ ಮ್ಯಾನ್ಗಳು ಮಾಡ್ತಿರುವಂಥ ದಬ್ಬಾಳಿಕೆಯಿಂದ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅವರಿಗೆ ಕಷ್ಟ ಆಗ್ತಿದೆ, ಅಲ್ಲಿ ಜಸ್ಟಿಸೇ ಇಲ್ಲ. ದೇರ್ ವಾಸ್ ನೋ ಜಸ್ಟಿಸ್ ಇನ್ ದಿಸ್ ಸ್ಟೇಟ್. ಬೆಂಗಾಲಲ್ಲಿ ಜಸ್ಟಿಸೇ ಇಲ್ಲ, ನ್ಯಾಯ ನೀತಿ ಧರ್ಮ ಅನ್ನೋದು ಇಲ್ವೇ ಇರಲಿಲ್ಲ. ದೇರ್ ವಾಸ್ ನಥಿಂಗ್ ಕಾಲ್ಡ್ ಎಸ್ ಜಸ್ಟಿಸ್ ಇನ್ ಬೆಂಗಾಲ್. ಇದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಇನ್ ದ ಇಯರ್ 1772 ವಾರನ್ ಹಾಸ್ಟಿಂಗ್ ಅವರು ಒಂದು ಪ್ಲಾನ್ ತಗೊಬರ್ತಾರೆ. This is called as Warren Hastings ಜುಡಿಷಿಯಲ್ ಪ್ಲಾನ್. ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಒಂದು ಪ್ಲಾನ್ನ ತಗೊಬರ್ತಾರೆ. ದಟ್ ಈಸ್ ವಾರನ್ ಹಾಸ್ಟಿಂಗ್ಸ್ ಜುಡಿಷಿಯಲ್ ಪ್ಲಾನ್. ಇದರ ಅರ್ಥ ಏನಂದರೆ, ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ, ಈ 3 ಪ್ರಾವಿನ್ಸಸ್ ಇದೆ ಅಲ್ವಾ, ದೀಸ್ ಆರ್ ದ 3 ಪ್ರಾವಿನ್ಸಸ್ ಆಫ್ ಬ್ರಿಟಿಷರ್ಸ್. ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ, ಆ ಸ್ಟೇಟ್ಗಳನ್ನ, ಇದು ನಾನು ಇಂಡಿಯಾ ಮ್ಯಾಪ್ ಬಿಡಿಸ್ತೇನೆ ಫಾರ್ ಯುವರ್ ರೆಫರೆನ್ಸ್. ಇದು ಇಂಡಿಯಾ ಮ್ಯಾಪ್ ಅಂತ ನೆನ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನಮ್ಮ ಮಡ್ರಾಸ್ ಇದೆ, ಇಲ್ಲಿ ನಮ್ಮ ಬಾಂಬೆ ಇದೆ, ಇಲ್ಲಿ ನಮ್ಮ ಬೆಂಗಾಲ್ ಇದೆ. ಆಯಿತಾ, ದಿಸ್ ಏರಿಯಾಸ್ ವರ್ ಡಿವೈಡೆಡ್ ಇಂಟು ಡಿಸ್ಟ್ರಿಕ್ಟ್ಸ್. ಇದನ್ನು ಚಿಕ್ಕ ಚಿಕ್ಕ ಡಿಸ್ಟ್ರಿಕ್ಟ್ಸ್ ಆಗಿ ತುಂಡು ಮಾಡ್ತಾರೆ. These things were divided into what? Districts. And each district was given one criminal code ಕೊಡ್ತಾರೆ. ಈಚ್ ಡಿಸ್ಟ್ರಿಕ್ಟ್ ಅಲ್ಲಿ ಟು ಎಸ್ಟಾಬ್ಲಿಷ್ ಜಸ್ಟಿಸ್ ಒಂದು ಕ್ರಿಮಿನಲ್ ಕೋರ್ಟ್ ಇದೆ, ಒಂದು ಸಿವಿಲ್ ಕೋರ್ಟ್ ಇದೆ ಆ್ಯಂಡ್ ಅ ಮ್ಯಾಜಿಸ್ಟ್ರೇಟ್ ವಾಸ್ ಎಸ್ಟಾಬ್ಲಿಷ್. ಅವರ ಕಲೆಕ್ಟರ್ ವಾಸ್ ಗಿವನ್ ಆಸ್ ಹೆಡ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ಸ್. 3 ಪ್ರಾವಿನ್ಸಸ್ನ ಡಿಸ್ಟ್ರಿಕ್ಟ್ಸ್ ಅಂತ ಡಿವೈಡ್ ಮಾಡ್ತಾರೆ. ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದು ಕ್ರಿಮಿನಲ್ ಕೋರ್ಟ್, ಒಂದು ಸಿವಿಲ್ ಕೋರ್ಟ್ನ ಕೊಡ್ತಾರೆ. ಆಸ್ ದ ಕಲೆಕ್ಟರ್, ಆಸ್ ದ ಹೆಡ್ ಆಫ್ ದಿಸ್. ಇವಾಗ ನೋಡಿ, ಕಲೆಕ್ಟರ್ ಇದ್ದಾರೆ ಅಲ್ವಾ, ಕಲೆಕ್ಟರ್ಸ್, IAS ಆಫೀಸರ್ಸ್ ಏನಂತೇವೆ ನಾವೀಗ ಪ್ರೆಸೆಂಟ್ ವರ್ಲ್ಡಲ್ಲಿ. ಕಲೆಕ್ಟರ್ಸ್, he acts as the administrator, he is a part of executive. ಅಂದರೆ he is the one who is implementing the laws. ಕರೆಕ್ಟಾ? he is the one who is implementing the laws. ಅಂದರೆ ನಾಳೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡಪ್ಪ ಅಂದರೆ ಇವನೇ ಹೋಗಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾನೆ. he uses his means of ಫೋರ್ಸ್ ಆದರೂ ಸರಿ, ಪ್ರೀತಿ ಆದರೂ ಸರಿ, he is the one who is gonna go and collect the tax. ಇದಾದ್ಮೇಲೆ ಏನಾಗ್ತಿತ್ತು, ಇವ್ರಿಗೆ ಏನಾದ್ರು ಜನರಿಗೆ ತೊಂದರೆ ಆದರೆ they used to go to the courts ಅಲ್ವಾ. These people used to go to the courts and say, ಅಯ್ಯ ಸ್ವಾಮಿ ನಮಗೆ ದ್ರೋಹ ಆಗ್ತಿದೆ, ಸಹಾಯ ಮಾಡಿ ಅಂದರೆ the same person was the magistrate. He was the judge also. ಇವನೇ ಜಡ್ಜು. ಸೊ ಇವನ್ ಮಾಡಿರೋ ಕೇಸ್ಗಳನ್ನ ಹೋಗಿ ಇವನ್ಗೆ ಹೇಳೋಕ್ಕಾಗತ್ತಾ? ಬಿಕಾಸ್ ಆಫ್ ದಿಸ್ ದೇರ್ ವ್ಯಾಡ್ ಸಮ್ ಕ್ಲಾಶಸ್. ಅಂದರೆ ಕಲೆಕ್ಟರ್ ವಾಸ್ ಗಿವನ್ ಮೋರ್ ಪವರ್. ಇವಾಗ ನಾವೇನು ಸಪರೇಷನ್ ಆಫ್ ಪವರ್ ಅಂತವಲ್ವಾ, ಎಕ್ಸಿಕ್ಯೂಟಿವ್ ಇಸ್ ಸಪರೇಟೆಡ್ ಫ್ರಮ್ ಜುಡಿಷಿಯರಿ, ಲೆಜಿಸ್ಲೇಟಿವ್ ಅಂತ. ದಿಸ್ ವಾಸ್ ಆಲ್ಸೋ ಬಿಕಾಸ್ ಆಫ್ ದ ಗ್ರೌಂಡ್ಸ್ ಆಫ್ ದಿಸ್ ಓನ್ಲಿ. ಇಲ್ಲಿ ನೋಡಿ, ವೆನ್ ಗಾಡ್ ಆ್ಯಂಡ್ ಡೆವಿಲ್ ಬೋತ್ ಆರ್ ದ ಸೇಮ್ ಪರ್ಸನ್, ನೀವೇನು ಮಾಡೋಕ್ಕಾಗತ್ತೆ? ದೆವ್ವ ಮಾಡಿದ ತಪ್ಪನ್ನ ದೇವ್ರಿಗೆ ಹೇಳಕ್ ಹೋದ್ರೆ ದೆವ್ವ ನಿಮಗೆ ಬಂದು ಕಾಟ ಕೊಡತ್ತೆ ಅಂತಾರೆ. ಆ ದೆವ್ವ ಕೊಟ್ಟಿರೋ ಕಾಟನ ನೀವು ಹೋಗಿ ದೇವ್ರ ಹತ್ರ ಹೇಳ್ಕೊಂಡ್ರೆ ಆ ದೇವ್ರು ಕೂಡ ಅದೇ ದೆವ್ವ ಆದರೆ ಏನು ಯೂಸೇ ಇಲ್ಲ. ದ್ಯಾಟ್ಸ್ ಹೌ ಇಟ್ ಈಸ್. ಅರ್ಥ ಆಗ್ತಿದ್ರೆ ಇನ್ನೊಂದ್ಸಲ ಹೇಳ್ತಾರೆ ನೋಡಿ, ವೆರಿ ಸಿಂಪಲ್. ಇದು ನೀವು, ನಿಮ್ಮ ಮೇಲೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ಮಾಡಿದ್ಯಾರು? ಎಕ್ಸಿಕ್ಯೂಟಿವ್, ಕಲೆಕ್ಟರ್ ಅವರು ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನೀವು ಕೋರ್ಟ್ಗೆ ಹೋಗ್ತೀರಾ.
ಸ್ವಾಮಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನಗೆ ದ್ರೋಹ ಆಗಿದೆ, ನನಗೆ ಮೋಸ ಆಗಿದೆ, ಸಹಾಯ ಮಾಡಿ ಅಂದರೆ ಇಲ್ಲಿ ಕೂತ್ಕೊಂಡಿರೋ ಜಡ್ಜು ಇಲ್ಲಿದ್ದ ಎಕ್ಸಿಕ್ಯೂಟಿವ್ ಇಬ್ಬರು ಒಬ್ಬರೇ, ಸೇಮ್ ಪರ್ಸನ್. ಸೊ ನಿಮ್ಗೆ ಅಲ್ಲಿ ನ್ಯಾಯ ಸಿಗತ್ತಾ? ತಪ್ಪು ಮಾಡಿದವನೇ ನ್ಯಾಯ ಹೇಳಬೇಕಾದ್ರೆ ಅಲ್ಲಿ ನಿಮ್ಗೆ ನ್ಯಾಯ ಸಿಗತ್ತಾ? ಇಲ್ಲ. ಇಟ್ ವಾಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್. ಕಲೆಕ್ಟರ್ ವಾಸ್ ಅ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಹಿ ವಾಸ್ ಆಲ್ಸೋ ಮೇಡ್ ದ ಮ್ಯಾಜಿಸ್ಟ್ರೇಟ್, ಬಿಕಾಸ್ ಆಫ್ ವಿಚ್ ಬೋತ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಕೇಮ್ ಅಂಡರ್ ಹಿಸ್ ಕಂಟ್ರೋಲ್. ಅಲ್ಲಿ ನ್ಯಾಯ ನೀತಿ ಇರಲಿಲ್ಲ. ದಿಸ್ ವಾಸ್ ದ ಲೂಪ್ ಹೋಲ್ ಆಫ್ ವಾರನ್ ಹಸ್ಟಿಂಗ್ಸ್ ಪ್ಲಾನ್. ಬಟ್ ಜನಕ್ಕೆ ತುಂಬ ಇಷ್ಟ ಆದರು. ವಾರನ್ ಹಸ್ಟಿಂಗ್ಸ್ ಗೇನ್ ಅ ಲಾಟ್ ಆಫ್ ಪಾಪ್ಯುಲಾರಿಟಿ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಎಸ್ ಬೂನ್ ಫಾರ್ ಪೀಪಲ್. ವಾರನ್ ಹಸ್ಟಿಂಗ್ಸ್ ಬಿಕೇಮ್ ಅ ಬೂನ್ ಫಾರ್ ದ ಪೀಪಲ್. ವರ, ದೇವರು ಕೊಟ್ಟ ವರ ಆಗಿದ್ರು. ಇದಾದ್ಮೇಲೆ ನೋಡಿ ಕಾಂಟೆಂಪ್ರರಿ ಇವೆಂಟ್ ಹೇಳ್ತಾ ಇದ್ದಾನೆ. 1772 ಕಾಂಟೆಂಪ್ರರಿ ಇವೆಂಟ್. ಇಂಗ್ಲೆಂಡಲ್ಲಿ ಏನಾಯಿತು, ರಾಬರ್ಟ್ ಕ್ಲೈವ್ ಅವ್ರ ಮೇಲೆ ಕರಪ್ಷನ್ ಕೇಸ್ ನಡೆಯುತ್ತೆ, ಗೊತ್ತಾ? ರಾಬರ್ಟ್ ಕ್ಲೈವ್ ಮೇಲೆ ಕರಪ್ಷನ್ ಕೇಸ್, ಬಿಕಾಸ್ ಹಿ ವಾಸ್ ಹ್ಯಾವಿಂಗ್ 4 lakh ಅಪ್ರಾಕ್ಸಿಮೇಟ್ ಯೂರೋಸ್ ಅಮೌಂಟ್ ಆಫ್ ಮನಿ. ಅವ್ರ ಹತ್ರ ಅಷ್ಟು ದುಡ್ಡಿತ್ತು. ಇವ್ರ ಮೇಲೆ ಕರಪ್ಷನ್ ಕೇಸ್ ಆಗುತ್ತೆ, ಬಿಕಾಸ್ ಆಫ್ ವಿಚ್ ಈಸ್ಟ್ ಇಂಡಿಯಾ ಕಂಪನಿ ಆಫೀಷಿಯಲ್ಸ್, ಬ್ರಿಟಿಷ್ ಆಫೀಷಿಯಲ್ಸ್ ನೌ ವಾಂಟೆಡ್ ಟು ಟೇಕ್ ಕಂಟ್ರೋಲ್ ಓವರ್ ಈಸ್ಟ್ ಇಂಡಿಯಾ ಕಂಪನಿ. ಅವರಿಗೆ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಕಂಟ್ರೋಲ್ ತಗೋಬೇಕು ಅನ್ಕೊಂಡ್ರು. ಇಂಥ ನಿಯತ್ತಿಲ್ದಿರೋ ನಮ್ಮ ಖರಾಮ್ ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡಬೇಕು ಅಂತ ದೇ ಕೇಮ್ ಆ್ಯಂಡ್ ದೇ ಸ್ಟಾರ್ಟೆಡ್ ಟೇಕಿಂಗ್ ಕಂಟ್ರೋಲ್. ಅದಕ್ಕೋಸ್ಕರ ಅವರೊಂದು ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ದಿಸ್ ಆ್ಯಕ್ಟ್ ವಾಸ್ ಪಾಸ್ ಟು ಕಂಟ್ರೋಲ್ ದ ಈಸ್ಟ್ ಇಂಡಿಯಾ ಕಂಪ್ನಿ, ವೆರಿ ಫೇಮಸ್ಲಿ ನೌನ್ ಆಸ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ಇದನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬುಕ್ಕಲ್ಲಿ ಲಕ್ಷ್ಮೀಕಾಂತಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ಕೇಳುವಂಥ ಫಸ್ಟ್ ಆ್ಯಕ್ಟ್ ಇಸ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ದಿಸ್ ಆ್ಯಕ್ಟ್ ವಾಸ್ ಪಾಸ್ಡ್ ಟು ಟೇಕ್ ಕಂಟ್ರೋಲ್ ಓವರ್ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ದರ್ injustice and their corruption. The first thing that they told was, from now on, East India Company will be under the control of British Parliament. This was the first and foremost thing. Second one, idadmele Governor of Bengal will be made as Governor General of Bengal. Idu kuda helidde. Governor of Bengal will be made as Governor General of Bengal, and Warren Hastings became the first Governor General of Bengal. Reason is very simple. ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗು, ಅವ್ರು ಮಾಡೋ ಒಳ್ಳೆ ಕೆಲಸನ ಬ್ರಿಟಿಷ್ ಪಾರ್ಲಿಮೆಂಟ್ ಅರ್ಥ ಮಾಡ್ಕೊಂಡಿತ್ತು. ಇವನೇ ಕರೆಕ್ಟ್ ಪರ್ಸನ್ ಅನ್ನೋ ರೀಸನ್ಗೆ ಇವ್ರು ಮಾಡಿರೋ ಕಾಂಟ್ರಿಬ್ಯೂಷನ್ಸ್ ನೋಡಿ. ಬಿಕಾಸ್ ಆಫ್ ಹಿಸ್ ಐಡಿಯಾಲಜೀಸ್, ಬಿಕಾಸ್ ಆಫ್ ಹಿಸ್ ಅಡ್ಮಿನಿಸ್ಟ್ರೇಟಿವ್ ಟ್ಯಾಕ್ಟಿಕ್ಸ್, ಹಿ ವಾಸ್ ಮೇಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಆ್ಯಂಡ್ 3 ಪ್ರಾವಿನ್ಸಸ್ ಇತ್ತು ಒಂದೇ. ಒನ್ ಇಸ್ ಕಾಲ್ಡ್ ಎಸ್ ಮಡ್ರಾಸ್, ಒನ್ ಇಸ್ ಕಾಲ್ಡ್ ಎಸ್ ಬಾಂಬೆ, ಒನ್ ಇಸ್ ಕಾಲ್ಡ್ ಎಸ್ ಬೆಂಗಾಲ್. ಎಲ್ಲದರಲ್ಲೂ ಇಂಡಿಪೆಂಡೆಂಟ್ ಗವರ್ನರ್ಸ್ ಇದ್ರು. ಇಟ್ ವಾಸ್ ಡಿಸೆಂಟ್ರಲೈಸ್ಡ್, ಒಬ್ಬರಿಗೊಬ್ರಿಗೆ ಸಂಬಂಧ ಇರಲಿಲ್ಲ. ಫಸ್ಟ್ ಟೈಮ್ ಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಕೆಳಗೆ ಅಸಿಸ್ಟೆಂಟ್ ಆಗಿ ಆಸ್ ಅ ಸಬಾರ್ಡಿನೇಟ್ಸ್ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಗವರ್ನರ್ ಆಫ್ ಮೆಡ್ರಾಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೆಂಟ್ರಲೈಸೇಷನ್ ಇದು, ಒಬ್ಬರು ಕೆಳಗೊಬ್ಬರು ರಿಪೋರ್ಟಿಂಗ್ ಕೊಡೋದಿರತ್ತೆ ಅಲ್ಲ, ಆ ಥರ ಮಾಡ್ತಾರೆ. ಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇದಲ್ಲದೆ ಒನ್ ಮೋರ್ ಥಿಂಗ್ ಹ್ಯಾಪನ್ಸ್, ದಟ್ ಈಸ್ ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕ್ಯಾಲ್ಕಟಾ. ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಫೋರ್ಟ್ ವಿಲಿಯಂ ಆಫ್ ಕ್ಯಾಲ್ಕಟಾ. ಫೋರ್ಟ್ ಇತ್ತಲ್ಲ, ಫೋರ್ಟ್ ವಿಲಿಯಂ ನೆನಪಿದೆಯಾ? ಫಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿ ಆದಾಗ 1757 ನಮ್ಮ ಸಿರಾಜುದ್ದೌಲಾ ಅವ್ರು ಹೋಗ್ಕೊಂಡು, ಸಿರಾಜುದ್ದೌಲಾ ಯಾವ್ದನ್ನ ಕಾನ್ಕೋರ್ ಮಾಡ್ತಾರೆ, ಫೋರ್ಟ್ಸ್. ದಟ್ ಫೋರ್ಟ್ ವಿಲಿಯಂ ವಾಸ್ ಕನ್ವರ್ಟೆಡ್ ಆಸ್ ಸುಪ್ರೀಂ ಕೋರ್ಟ್ ಇನ್ 1773. ಸುಪ್ರೀಂ ಕೋರ್ಟ್ ಯಾಕೆ ಅಂದರೆ ವಾರನ್ ಹಸ್ಟಿಂಗ್ಸ್ ಅವರು ಜಸ್ಟಿಸ್ ಕಡೆ ತುಂಬ ಫೈಟ್ ಮಾಡ್ತಾ ಇದ್ರು, ಕಾಣ್ತಿದೆ ನಿಮಗೆ. ಇಟ್ ವಾಸ್ ಒನ್ ಆಫ್ ಹಿಸ್ ಡ್ರೀಮ್ಸ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಜಸ್ಟಿಸ್, ಪ್ರಜೆಗಳಿಗೆ ನ್ಯಾಯ ಒದಗಿಸೋಕ್ಕೋಸ್ಕರ ಬೋತ್ ಬ್ರಿಟಿಷ್ ಪಾರ್ಲಿಮೆಂಟ್ ಆ್ಯಂಡ್ ವಾರನ್ ಹಸ್ಟಿಂಗ್ಸ್ ವರ್ ಫೈಟಿಂಗ್, ಬಿಕಾಸ್ ಆಫ್ ವಿಚ್ ಕೋರ್ಟ್ ಈಸ್ ರಿಕ್ವೈರ್ಡ್. ಕೋರ್ಟ್ ಬೇಕೇ ಬೇಕಲ್ವಾ? ಸುಪ್ರೀಂ ಕೋರ್ಟ್ ಯಾಕೆ ಅಂದರೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು ನಾರ್ಮಲ್ ಕೋರ್ಟ್ ಇತ್ತು. ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಇದೆ. ಇದಕ್ಕೊಂದು ಸುಪೀರಿಯರ್ ಕೋರ್ಟ್ ಬೇಡವಾ? ಟು ಆಕ್ಟ್ ಆಸ್ ದ ಸುಪೀರಿಯರ್ ಕೋರ್ಟ್ ಫಾರ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಅಂತಂದ್ರು. ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕ್ಯಾಲ್ಕಟಾ ಇನ್ 1773 ಇನ್ ಫೋರ್ಟ್ ವಿಲಿಯಂ. ದಿಸ್ ಈಸ್ ಆಲ್ ಅಬೌಟ್ ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಇದನ್ನು ರೆಗ್ಯುಲೇಟ್ ಮಾಡಿದ ರೀಸನ್ ಏನಂದರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂಥ ಕರಪ್ಟ್ ಆಫೀಸರ್ಸ್ನ ಕ್ಯಾಚ್ ಮಾಡೋಕ್ಕೆ ಮತ್ತು ಜಸ್ಟಿಸ್ನ ಒದಗಿಸೋಕ್ಕೆ. ಆ್ಯಂಡ್ ಒನ್ ಮೋರ್ ಲಾ ದಟ್ ಕೇಮ್ ಥ್ರೂ ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಬ್ಯಾನ್ ಆಫ್ ಪ್ರೈವೇಟ್ ಟ್ರೇಡ್. ಇಷ್ಟೊತ್ತೇನು ಪ್ರೈವೇಟ್ ಟ್ರೇಡ್ ಮಾಡ್ತಾ ಇದ್ರಲ್ವಾ, ಸೈಡ್ ಬಿಸ್ನೆಸ್, ಇದು ಕಂಪ್ಲೀಟ್ ಬ್ಯಾನ್ ಮಾಡ್ತಾರೆ. ಜೊತೆಗೆ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಎಂಪ್ಲಾಯೀಸ್ ರಾಜ ಮಹಾರಾಜರ ಹತ್ರ ಗಿಫ್ಟ್ಸ್ ತಗೊಳ್ಳೋದಾಗಲಿ, ಲಂಚ ತಗೊಳ್ಳೋದಾಗಲಿ ಬ್ಯಾನ್ ಮಾಡ್ತಾರೆ. ದಿಸ್ ಈಸ್ ಆಲ್ಸೋ ಡನ್ ಬಿಕಾಸ್ ರಾಬರ್ಟ್ ಕ್ಲೈವ್ ಚಿಪ್ ಇಟ್ಕೊ ಬಂದು 4 ಲಕ್ಷ ನಮ್ಮ 4 ಲಕ್ಷ ಯೂರೋಸ್ ಎತ್ಕೊಂಡು ಹೋದ್ರಲ್ವಾ. ಬಿಕಾಸ್ ಆಫ್ ದಿಸ್ ದೇ ಬ್ಯಾನ್ ದ ಪ್ರೈವೇಟ್ ಟ್ರೇಡ್. ದೇ ಆಲ್ಸೋ ಬ್ಯಾನ್ ಟೇಕಿಂಗ್ ದ ಗಿಫ್ಟ್ಸ್ ಫ್ರಮ್ ದ ಕಿಂಗ್ಸ್. ಇದು ಕೂಡ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕ್ಯಾಲ್ಕಟಾ ಬಿಕಾಸ್ ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಎ ಡಿಸ್ಟ್ರಿಕ್ಟ್ ಕೋರ್ಟ್. ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಫೋರ್ಟ್ ವಿಲಿಯಂ ಅಲ್ಲಿ ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ವಾರನ್ ಹಸ್ಟಿಂಗ್ಸ್ ಕಾಂಟ್ರಿಬ್ಯೂಷನ್ಸ್ ನೋಡಿ, ಸಿನ್ಸ್ ಹಿ ವಾಸ್ ದ ಗವರ್ನರ್ ಆಫ್ ಬೆಂಗಾಲ್,
ಅವರಿಗೆ ಗವರ್ನರ್ ಆಫ್ ಬೆಂಗಾಲ್ ಆಗಿದ್ರು. 1771 ಇಂದ ಅವರಿಗೆ ಬೆಂಗಾಲ್ ಬಗ್ಗೆ ಗೊತ್ತಿತ್ತು. ಸೊ ದ ಸೇಮ್ ಪರ್ಸನ್ ವಾಸ್ ಪ್ರಮೋಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಬಾಂಬೆ ಅಂಡ್ ಮೆಡ್ರಾಸ್ ಪ್ರೆಸಿಡೆನ್ಸಿಸ್ ನ ಇವರಿಗೆ ಸಬಾರ್ಡಿನೇಟ್ ಆಗಿ ಕೊಡ್ತಾರೆ. ಜೊತೆಗೆ ಫ್ರಮ್ ನೌ ಆನ್ ಈಸ್ಟ್ ಇಂಡಿಯಾ ಕಂಪನಿ ವಿಲ್ ಬಿ ರೆಗ್ಯುಲೇಟೆಡ್ ಅಂಡರ್ ಬ್ರಿಟಿಷ್ ಪಾರ್ಲಿಮೆಂಟ್. ದಿಸ್ ಇಸ್ ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ನೋಡಿ, ಈ ಒಂದು ಆಕ್ಟ್ ನಾನು ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರನೇ ಇಷ್ಟೊತ್ತು ಸ್ಟೋರಿ ಹೇಳಿದ್ದು. ಸ್ಟಾರ್ಟಿಂಗ್ ಫ್ರಮ್ 1600 ಇಂದ ಹಿಡಿದು 1772 ವರೆಗೂ ಏನೇನಾಯ್ತೋ ಅದ್ರ ಬೇಸಿಸ್ ಮೇಲೆನೆ ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಆಗುತ್ತೆ. ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಆಗಕ್ಕೆ ಇನ್ನೊಂದು ಕಾರಣ ರಾಬರ್ಟ್ ಕ್ಲೈವ್ ಅಂತಾನೆ ನೀವು ಹೇಳ್ಬೋದು. ಅವ್ರು ತಗ್ಲಾಕೊಳ್ದೆ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಅವ್ರು ತಗ್ಲಾಕೊಂಡ್ರು, ಇದಾಯ್ತು. ಅಂಡ್ 1774 ಅಲ್ಲಿ ರಾಬರ್ಟ್ ಕ್ಲೈವ್ ಕಮಿಟ್ ಸೂಸೈಡ್. ನೆನಪಿದೆ ಅಲ್ವಾ? ಇವಾಗ ಅರ್ಥ ಮಾಡ್ಕೊಳ್ಳಿ. ವೆನ್ ಯು ಸೇ 1773, 1 ವರ್ಷ ಹಿಂದೆ ರಾಬರ್ಟ್ ಕ್ಲೈವ್ ಅರೆಸ್ಟ್ ಆಗಿದ್ದ, 1 ವರ್ಷ ಆದ್ಮೇಲೆ ಅವ್ನು ಸತ್ತೋದ. ಇಷ್ಟು ಗೊತ್ತಿದ್ರೆ ಸಾಕು. ಅಂಡ್ ವೆನ್ ಹಿ ಬಿಕೇಮ್ ದ ಫಸ್ಟ್ ಟೈಮ್ ಗವರ್ನರ್ ಆಫ್ ಬೆಂಗಾಲ್ 1757 ಆಫ್ಟರ್ ದ ಬ್ಯಾಟಲ್ ಆಫ್ ಪ್ಲಾಸಿ ವೆನ್ ಹಿ ಡಿಫೀಟೆಡ್ ಸಿರಾಜುದ್ದೌಲಾ. ಅಂಡ್ ಮತ್ತೆ ಅವನು ಸೆಕೆಂಡ್ ಟೈಮ್ ಆಗಿದ್ದ ಯಾವಾಗ 1765 ವೆನ್ ಹಿ ರಿಟರ್ನ್ ಬ್ಯಾಕ್ ಫ್ರಮ್ ಇಂಗ್ಲೆಂಡ್. ಇನ್ 1764 ಬ್ಯಾಟಲ್ ಆಫ್ ಬಕ್ಸರ್ ಫೈಟ್ ಆಗಿತ್ತು. ಈ ತರ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ನೀವು ಡಾಟ್ಸ್ನ. ಸುಮ್ಮನೆ ಹಿಸ್ಟ್ರಿನ ಓದ್ತಾ ಹೋದ್ರೆ ಅರ್ಥ ಆಗಲ್ಲ. ವಿ ಶುಡ್ ಕನೆಕ್ಟ್ ಈಚ್ ಅಂಡ್ ಎವ್ರಿ ಡಾಟ್ ಇನ್ ಅ ವೆರಿ ಕ್ರಿಸ್ಟಲ್ ಕಾನ್ಸೆಪ್ಟ್ so that we understand what is going on in the future. So 1773 ಬಂದಿದ್ದೇವೆ. ಲೆಟ್ಸ್ ಕಂಟಿನ್ಯೂ.